तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। हरिः ओಂ। ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ರಚನೆ ಮಾಡಿದಂತಹ ಒಂದು ಪುರಾಣ ಅಂತ ಹೇಳಿದರೆ ಅದು ಭಾಗವತ ಅಂತ. ವೇದವ್ಯಾಸ ದೇವರು ಒಟ್ಟು ರಚನೆ ಮಾಡಿದ್ದು 18 ಪುರಾಣಗಳು. ಅದರಲ್ಲಿ ಪ್ರಾರಂಭದಲ್ಲಿ 17 ಪುರಾಣಗಳನ್ನು ರಚನೆ ಮಾಡಿರ್ತಾರೆ, ಕೊನೆ ಭಾಗವತನಿಂದ ಬರೆದಿರೋದಿಲ್ಲ. ಆವಾಗ ಒಂದು ಕಡೆ ಕೂತ್ಕೊಂಡು ಏನೋ ಚಿಂತೆ ಮಾಡ್ತಾ ಇರೋ ಥರ ವೇದವ್ಯಾಸ ಕೂತಿರ್ತಾರೆ. ಆವಾಗ ನಾರದ ಋಷಿಗಳು ಬಂದು ಕೇಳ್ತಾರೆ, ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ ಅಂತ. ಆವಾಗ ವೇದವ್ಯಾಸ ದೇವರು ಹೇಳುವಂತಹ ಮಾತು, ನಾನು 17 ಪುರಾಣಗಳನ್ನು ಬರೆದಿದ್ದೇನೆ, ದೊಡ್ಡ ಮಹಾಭಾರತ ಬರೆದಿದ್ದೇನೆ, ಎಲ್ಲ ವೇದಗಳನ್ನು ಕೂಡ ವಿಭಾಗ ಮಾಡಿದ್ದೇನೆ, ಆದರೂ ಕೂಡ ನನಗೆ ಇನ್ನೂ ತೃಪ್ತಿ ಇಲ್ಲ ಅಂತ. ಯಾಕೆಂದರೆ ಪರಮಾತ್ಮನ ಮಹಿಮೆಯನ್ನು ಇನ್ನಷ್ಟು ಹೇಳುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿಲ್ಲ ಅಂತ ನನಗೆ ತೃಪ್ತಿ ಇಲ್ಲ, ಹಾಗಾಗಿ ನನಗೆ ಒಂಥರ ಏನೋ ಚಿಂತೆ ಕಾಡ್ತಾ ಇದೆ ಅಂತ ವೇದವ್ಯಾಸ ದೇವರು ಒಂದು ರೀತಿಯಲ್ಲಿ ವಿಡಂಬನೆ ನಾಟಕವನ್ನು ಮಾಡ್ತಾರೆ. ಆವಾಗ ನಾರದರು ಅವರಿಗೆ ಹೇಳ್ತಾರೆ, ನೀವು ಭಾಗವತವನ್ನು ರಚನೆ ಮಾಡಿ ಅಂತ. ಭಾಗವತ ಅಂತ ಹೇಳಿದ್ರೆ ಹೆಸರೇ ಹೇಳುವಂತೆ ಭಾಗವತ ಅಂತ ಹೇಳಿದ್ರೆ ಭಗವಂತನ ಇನ್ನೊಂದು ಸ್ವರೂಪ ಇದ್ದಂತೆ. ಭಗವಂತ ತನ್ನ ಕೃಷ್ಣ ಎಂಬಂತಹ ರೂಪವನ್ನು ಭಾಗವತದಲ್ಲಿ ಇಟ್ಟ ಎಂಬುದಾಗಿ ಮಹಾಭಾರತದಲ್ಲಿ ತಿಳಿಸ್ತಾರೆ. ಆ ರೀತಿಯಾಗಿ ಭಗವಂತನದೇ ಒಂದು ಸ್ವರೂಪ ಅದು ಭಾಗವತ ಅಂತ. ಭಾಗವತವನ್ನು ರಚನೆ ಮಾಡಿ ಆವಾಗ ನಿಮ್ಮ ಚಿಂತೆ ದೂರ ಆಗುತ್ತೆ ಅಂತ ನಾರದರು ವೇದವ್ಯಾಸರಿಗೆ ಉಪದೇಶವನ್ನು ಮಾಡ್ತಾರೆ. ಈ ರೀತಿಯಾಗಿ ಉಪದೇಶವನ್ನು ಮಾಡಿದಾಗ ಆ ವೇದವ್ಯಾಸ ದೇವರು ಭಾಗವತವನ್ನು ಸಮಗ್ರವಾಗಿ ರಚನೆ ಮಾಡ್ತಾರೆ. ಮುಂದೆ ಆ ಭಾಗವತದ ಪ್ರವಚನ ಎಂಬುದು ಎಲ್ಲ ಕಡೆ ಪ್ರಾರಂಭ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಅದರಲ್ಲೂ ಕೂಡ ಸಪ್ತಾಹೇನ ಶ್ರುತಂ ಚೈತತ್ ಸರ್ವತಃ ಮುಕ್ತಿದಾಯಕಂ ಅಂತ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಆ ಒಂದು ಭಾಗವತ ಗ್ರಂಥವನ್ನು ಶ್ರವಣ ಮಾಡಬೇಕು ಅಂತ ತಿಳಿಸ್ತಾರೆ. ಅದರಲ್ಲಿ ಶ್ಲೋಕಾರ್ಧಂ ಶ್ಲೋಕಪಾದಂ ವ ನಿತ್ಯಂ ಭಾಗವತೋದ್ಭವಂ ಅಂತ ಪ್ರತಿನಿತ್ಯ ಕನಿಷ್ಠ ಒಂದು ಶ್ಲೋಕ, ಇಲ್ಲದೆ ಹೋದರೆ ಅರ್ಧ ಶ್ಲೋಕವನ್ನಾದರೂ ಕೂಡ ಭಾಗವತವನ್ನು ಶ್ರವಣ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕಿಂತ ವಿಶಿಷ್ಟ ಫಲ ಯಾವುದಕ್ಕೆ ಅಂತ ಹೇಳಿದರೆ ಸಪ್ತಾಹೇನ ಶ್ರುತಂ ಚೇತತ್ ಅಂತ. ಒಂದು ಸಪ್ತಾಹ 7 ದಿನಗಳ ಕಾಲ ಭಾಗವತವನ್ನು ವಿಶೇಷವಾಗಿ ಶ್ರವಣ ಮಾಡಿದಾಗ ಆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಯಾಕೆ ಅಂತ ಹೇಳಿದರೆ ಪರೀಕ್ಷಿತ ಮಹಾರಾಜ ಅವನು ಕೇಳಿದ್ದು 7 ದಿವಸಗಳ ಕಾಲ. 7 ದಿವಸಗಳ ಕಾಲ 24x7 ಬೆಳಗ್ಗಿನಿಂದ ರಾತ್ರಿ ತನಕ ಸಂಪೂರ್ಣವಾಗಿ 7 ದಿನಗಳ ಕಾಲ ನಿದ್ರೆ ಆಹಾರ ಎಲ್ಲವನ್ನು ಕೂಡ ಬಿಟ್ಟು ಅವನು ಭಾಗವತವನ್ನು ಶ್ರವಣ ಮಾಡಿದ. ಅವತ್ತಿನಿಂದಾಗಿ ಭಾಗವತದ ಸಪ್ತಾಹಕ್ಕೆ ವಿಶೇಷವಾದ ಮಹತ್ವ ಬಂತು ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಇವತ್ತಿನಿಂದ ನಡೆಯುತ್ತಿರುವಂತಹ ಭಾಗವತ ಸಪ್ತಾಹ ಅದು ನಿರ್ವಿಘ್ನವಾಗಿ ನಡೆಯಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪದ್ಮಪುರಾಣದಲ್ಲಿ ಭಾಗವತದ ಮಹತ್ವವನ್ನು ತಿಳಿಸ್ತಾರೆ. ಪದ್ಮಪುರಾಣದಲ್ಲಿ ಸುಮಾರು ಅನೇಕ ಭಾಗ ಭಾಗವತದ ಮಹತ್ವವನ್ನು ತಿಳಿಸುವಂತಹ ಒಂದು ಭಾಗಗಳು ಬರ್ತವೆ. ಅದರಲ್ಲಿ ಅನೇಕ ಮಹತ್ವವನ್ನು ತಿಳಿಸ್ತಾ ಒಂದು ಪ್ರಧಾನವಾದಂತಹ ಕತೆ ಪ್ರೇತತ್ವ ನಿವೃತ್ತಿ ಅಂತ. ಅಂದರೆ ಹಿಂದೆ ಇದೇ ಕರ್ನಾಟಕದ ಪ್ರದೇಶದಲ್ಲಿ ನಡೆದಂತಹ ಕತೆ. ತುಂಗಭದ್ರಾ ನದಿಯ ತೀರ, ಅಲ್ಲಿ ಒಬ್ಬ ಆತ್ಮದೇವ ಅಂತ ಒಬ್ಬ ಪಂಡಿತ ಇರ್ತಾನೆ. ಅವನಿಗೆ ಮದುವೆಯಾಗಿ ಅನೇಕ ವರ್ಷಗಳಾಗಿರುತ್ತೆ, ಮಕ್ಕಳಾಗಿರೋದಿಲ್ಲ. ಅವನ ಹೆಂಡತಿ ತುಂಬ ದುಷ್ಟ ಹೆಣ್ಣು. ಇನ್ನೊಬ್ಬರಿಗೆ ಬೈಯೋದು, ಮನೆಗೆ ಬಂದಂತಹ ಬಂಧುಗಳಿಗೆ ಬೈಯೋದು, ಸರಿಯಾಗಿ ಗಂಡನಿಗೆ ಊಟ ಹಾಕದೇ ಇರೋದು, ಈ ರೀತಿಯಾದಂತಹ ಕೆಟ್ಟ ಹೆಣ್ಣು. ಕೊನೆಗೆ ಅವನಿಗೆ ಒಬ್ಬ ವ್ಯಕ್ತಿ ಸನ್ಯಾಸಿ ಬಂದು ಒಂದು ಹಣ್ಣನ್ನು ಕೊಡ್ತಾನೆ ಅಂತೆ. ಈ ಹಣ್ಣನ್ನು ನಿನ್ನ ಹೆಂಡತಿ ತಿಂದರೆ ಅವಳಿಗೆ ಮಕ್ಕಳಾಗುತ್ತೆ ಅಂತ. ಸರಿ ಅಂತ ಆ ಸನ್ಯಾಸಿ ಕೊಟ್ಟಂಥ ಹಣ್ಣನ್ನು ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಕೊಡ್ತಾನೆ. ಅವನ ಹೆಂಡತಿ ಹೆಸರು ದುಂದುಲಿ ಅಂತ. ಅವಳಿಗಾಗಲೇ ತುಂಬ ವಯಸ್ಸಾಗಿಬಿಟ್ಟಿರುತ್ತೆ. ಆವಾಗ ಅವಳು ಚಿಂತೆ ಮಾಡ್ತಾಳೆ, ಈ ಹಣ್ಣನ್ನು ನಾ ತಿಂದು ಮತ್ತು ನಾನು ಗರ್ಭಿಣಿಯಾಗಿ ನನ್ನ ದೇಹ ಎಲ್ಲ ವಿಕಾರ ಆಗುತ್ತೆ, ಮಗು ಹುಟ್ಟಿದೆ ಅಂತ ಆದರೆ
ಹಾಗಾಗಿ ನಾನು ಮಕ್ಕಳನ್ನು ಪಡೆಯೋದು ಬೇಡ ಎಂಬುದಾಗಿ ಅದನ್ನು ಏನು ಮಾಡ್ತಾಳೆ, ತನ್ನ ಒಂದು ಆಕಳಿರುತ್ತೆ ಗೋಶಾಲೆಯಲ್ಲಿ, ಆ ಆಕಳಿಗೆ ಹಣ್ಣನ್ನು ಕೊಟ್ಟು ಬಿಡ್ತಾಳೆ. ಸರಿ, ಗಂಡನಿಗೆ ಈ ವಿಷಯ ಹೇಳಿದರೆ ಸಿಟ್ಟು ಬರುತ್ತೆ. ಅದಕ್ಕೆ ಅವಳೇನು ವಿಚಾರ ಮಾಡ್ತಾಳೆ, ಅವಳಿಗೆ ಒಬ್ಬಳು ತಂಗಿ ಇರ್ತಾಳೆ. ಆ ತಂಗಿ ಆವಾಗ ಗರ್ಭಿಣಿ ಇರ್ತಾಳೆ. ಅವಳು ವಿಚಾರ ಮಾಡ್ತಾಳೆ, ನಿನ್ನ ಮಗಳನ್ನು ನನಗೆ ಕೊಡು, ನಿನಗೇನು ಮಗು ಹುಟ್ಟುತ್ತೋ ಅದನ್ನು ನನಗೆ ಕೊಡು, ಅದನ್ನು ನನ್ನ ಮಗು ಅಂತಲೇ ಸಾಕ್ತೇನೆ, ಅಲ್ಲಿ ತನಕ ನಾನು ಗರ್ಭಿಣಿ ಅಂತ ಆ್ಯಕ್ಟಿಂಗ್ ಮಾಡ್ತೇನೆ ಅಂತ. ಸರಿ ಅಂತ ಅವಳು ಆ ರೀತಿಯೇ ಮಾಡ್ತಾಳೆ. ಕೊನೆಗೆ ಮಗು ಹುಟ್ಟುತ್ತೆ. ಮಗು ಹುಟ್ಟು ಅದೆಲ್ಲ ಬೆಳೀಲಿಕ್ಕೆ ಶುರುವಾಗುತ್ತೆ. ಆ ಮಗುವಿಗೆ ದುಂದುಕಾರಿ ಅಂತ ನಾಮಕರಣ ಮಾಡ್ತಾರೆ. ಆ ಮಗು ಕೂಡ ತುಂಬ ದುಷ್ಟ ಸ್ವಭಾವದ ಮಗ ಆಗಿದ್ದ. ಈ ಕಡೆ ಈ ಹಣ್ಣನ್ನು ಯಾರು ತಿಂದುಬಿಟ್ಟಿದ್ರು, ಆಕಳು ತಿಂದಿತ್ತು. ಆ ಆಕಳಿಗೆ ಮಗು ಹುಟ್ಟುತ್ತೆ ಅಂತೆ. ಅದರ ಮಗು ಹೇಗಿರುತ್ತೆ ಅಂತ ಹೇಳಿದ್ರೆ ಮನುಷ್ಯ ರೂಪದಲ್ಲಿರುವಂತಹ ಮಗು. ಆಕಳಿಗೆ ಮಗು ಹುಟ್ಟಿದರೆ ಕರು ಥರ ಇರಬೇಕು, ಆದರೆ ಮನುಷ್ಯ ರೂಪದಲ್ಲಿ ಇರುತ್ತೆ. ಯಾಕೆಂದರೆ ಆ ಸನ್ಯಾಸಿ ಆ ರೀತಿಯಾಗಿ ಅದನ್ನು ಹಣ್ಣನ್ನು ಕೊಟ್ಟಿದ್ದ, ಅಭಿಮಂತ್ರಣೆ ಮಾಡಿ. ಸೊ ಮಗು ಹುಟ್ಟಿತು. ಮಗು ಕಿವಿ ಮಾತ್ರ ಆಕಳ ಥರ ಇದ್ದು ಅಂತ, ಆಕಳ ಥರ ಉದ್ದ ಥರ ಇದ್ದು. ಹಾಗಾಗಿ ಅದಕ್ಕೆ ಗೋಕರ್ಣ ಅಂತ ನಾಮಕರಣ ಮಾಡಿದರು. ಗೋ ಅಂತ ಹೇಳಿ ಆಕಳು, ಕರ್ಣ ಅಂತ ಹೇಳಿ ಕಿವಿ, ಗೋವಿನ ಥರ ಕಿವಿ ಇರುವವನು ಅಂತ ಆ ರೀತಿಯಾಗಿ ನಾಮಕರಣ ಆಗುತ್ತೆ. ಕೊನೆಗೆ ಇಬ್ಬರು ಕೂಡ ಒಟ್ಟಿಗೆ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಯಾರು, ದುಂದುಕಾರಿ ಮತ್ತು ಗೋಕರ್ಣ ಇಬ್ಬರು ಕೂಡ ಅಣ್ಣ ತಮ್ಮಂದಿರ ಥರ ಒಟ್ಟಿಗೆ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಗೋಕರ್ಣ ಒಳ್ಳೆಯ ಸಾತ್ವಿಕ ವ್ಯಕ್ತಿಯಾಗಿದ್ದ, ಆದರೆ ದುಂದುಕಾರಿ ಮಾತ್ರ ಅತ್ಯಂತ ಕೆಟ್ಟ ವ್ಯಕ್ತಿಯಾಗಿದ್ದ. ಒಂದೊಳ್ಳೆ ವಯಸ್ಸಿಗೆ, ಒಂದು 25-26 ವಯಸ್ಸಿಗೆ ಬಂದ ಮೇಲೆ ಬರೀ ವೇಷಾಸ್ತ್ರೀಯರ ಸಂಘ, ಅದೇ ರೀತಿಯಾಗಿ ಜೂಜಾಟ ಆಡುವುದು, ಈ ರೀತಿಯಾಗಿ ತುಂಬ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದ. ಈ ರೀತಿಯಾಗಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಅವನ ತಂದೆ ತಾಯಿಗಳು ಸತ್ತು ಹೋಗ್ತಾರೆ. ಯಾರೋ ದುಂದುಕಾರಿಯ ತಂದೆ ತಾಯಿಗಳು ಸತ್ತು ಹೋದ ಮೇಲೆ ಅವನ ಮಗ ಯಾರು, ಗೋಕರ್ಣ, ಅವನೇನು ಮಾಡ್ತಾನೆ, ತೀರ್ಥಯಾತ್ರೆಗೆ ಅಂತ ಹೋಗಿಬಿಡ್ತಾನೆ. ಅವನಿಗೆ ಜೀವನದಲ್ಲಿ ವೈರಾಗ್ಯ ಬಂದು ತೀರ್ಥಯಾತ್ರೆಗೆ ಅಂತ ಹೋಗಿಬಿಡ್ತಾನೆ. ಈ ಕಡೆ ಮನೆಯಲ್ಲಿರುವುದು ಒಬ್ಬನೇ ವ್ಯಕ್ತಿ, ದುಂದುಕಾರಿ ಮಾತ್ರ. ಆ ದುಂದುಕಾರಿ ಏನು ಮಾಡ್ತಾನೆ, ಮನೆಯಲ್ಲಿ 5 ಜನ ವೇಶ್ಯೆಯರು ಅವರನ್ನಿಟ್ಟುಕೊಂಡು ನಿರಂತರವಾಗಿ ಅವರನ್ನೇ ಭೋಗ ಮಾಡುವುದು, ಈ ರೀತಿ ಮಾಡ್ತಾ ಹೋಗ್ತಾನೆ. ಕೊನೆಗೆ ಮಾಡ್ತಾ 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 ಅವನ ಹತ್ರ ಇದ್ದಂತಹ ದುಡ್ಡೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಇದ್ದಂತಹ ದುಡ್ಡನ್ನೆಲ್ಲ ಆ ವೇಶ್ಯಾಸ್ತ್ರೀಯರಿಗೆ ಸುರಿದು ಅದೆಲ್ಲ ದುಡ್ಡು ಖಾಲಿಯಾಗಿ ಹೋಗ್ಬಿಡುತ್ತೆ. ಕೊನೆಗೇನು ಮಾಡ್ತಾನೆ, ಪ್ರತಿನಿತ್ಯ ಬೇರೆ ಬೇರೆ ಮನೆಯನ್ನು ಕಳ್ಳತನ ಮಾಡಿ ಅವರಿಗೆ ದುಡ್ಡು ಕೊಡಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾಗಿ ಆಯಿತು. ಕೊನೆಗೆ ಏನಾಗುತ್ತೆ, ಎಲ್ಲರೂ ಕೂಡ ಸೇರಿ ವಿಚಾರ ಮಾಡ್ತಾರೆ. ಆ 5 ಜನ ವೇಷಾಸ್ತ್ರೀಯರು, ಇವನೇನೋ ಕಳ್ಳತನ ಮಾಡಿ ನಮಗೆ ದುಡ್ಡು ಕೊಡ್ತಾ ಇದ್ದಾನೆ, ನಾಳೆ ಇವನೇನಾದ್ರು ಅಂದ್ಕೊಳ್ಳಿ ರಾಜನಿಗೆ ಸಿಕ್ಕಿಬಿದ್ರೆ ಅವ್ರು ನಮ್ಮನ್ನು ಕೂಡ ಅರೆಸ್ಟ್ ಮಾಡಿಬಿಡ್ತಾರೆ. ಯಾಕೆ, ದುಡ್ಡು ಕೊಡ್ತಾ ಇರೋದು ನಮಗೋಸ್ಕರ ಅಂತ. ಹಾಗಾಗಿ ನಾವೆಲ್ಲರೂ ಸೇರಿ ಇವನನ್ನು ಕೊಂದು ಬಿಡೋಣ ಅಂತ ಎಲ್ಲರೂ ಕೂಡ ಸೇರಿ 5 ಜನ ಸೇರಿ ಅವನನ್ನು ಕೊಂದು ಬಿಡ್ತಾರೆ. ಇಷ್ಟ ಆಯಿತು. ಇಷ್ಟಾದ ಮೇಲೆ ಗೋಕರ್ಣ ಏನು ಮಾಡಿರ್ತಾನೆ, ಅವನು ತೀರ್ಥಯಾತ್ರೆಗೆ ಅಂತ ಹೋಗಿರ್ತಾನೆ. ಅಲ್ಲಿಗೆ ಹೋದಾಗ ಅವನಿಗೆ ಸ್ವಲ್ಪ ದಿನ ಅಂತ ವಿಚಾರ ಗೊತ್ತಾಗುತ್ತೆ ಅಂತೆ, ದುಂದುಕಾರಿ ಸತ್ತು ಹೋಗಿದ್ದಾನೆ, ಈ ರೀತಿಯಾಗಿ ಅವರೇ ಸಾಯಿಸಿಬಿಟ್ಟಿದ್ದಾರೆ ವೇಷಾಸ್ತ್ರೀಯರು ಅಂತ. ಆವಾಗ ಸರಿ ಅಂತ ಅವನು ಆವಾಗ ಸರಿಯಾಗಿ ಗಯಾ ಕ್ಷೇತ್ರದಲ್ಲಿ ಇರ್ತಾನೆ. ಗಯಾ ಕ್ಷೇತ್ರದಲ್ಲಿ ಶ್ರಾದ್ದವನ್ನು ಮಾಡಿದರೆ ಅವರಿಗೆ ವಿಶೇಷವಾದಂಥ ಲೋಕ ಸಿಗುತ್ತೆ ಅಂತ. ಹಾಗಾಗಿ ಗಯಾ ಕ್ಷೇತ್ರದಲ್ಲಿ ಅವನ ತಮ್ಮನ ಹೆಸರಿನಲ್ಲಿ ಶ್ರಾದ್ದಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಾನೆ. ಆಯಿತು, ಅವನು ಉದ್ಧಾರ ಆಯಿತು. ಎಷ್ಟೇ ತಪ್ಪು ಮಾಡಿದರೂ ಕೂಡ ನನ್ನ ತಮ್ಮನೇ ಹೌದು ಅಂತ ಅವನಿಗೆ ಶ್ರಾದ್ದ ಎಲ್ಲ ಮಾಡ್ತಾನೆ. ಶ್ರಾದ್ದ ಮಾಡಿ ತುಂಬ ದಿವಸ ಆದಮೇಲೆ ತನ್ನ ಮನೆಗೆ ಬರ್ತಾನೆ ವಾಪಸ್, ತುಂಗಭದ್ರಾ ನದಿ ತೀರಕ್ಕೆ. ಅಲ್ಲಿ ಬಂದು ವಾಸ ಮಾಡ್ತಾ ಇರ್ತಾನೆ. ಅನೇಕ 2-3 ತಿಂಗಳು ವಾಸ ಮಾಡ್ತಾನೆ. ವಾಸ ಮಾಡೋಕ್ಕಾರೆ ಮನೆಯಲ್ಲಿ ಶಾಂತಿನೇ ಇಲ್ಲ ಅಂತೆ. ಏನೋ ಒಂದು ರೀತಿಯಾದಂತಹ ನೆಗೆಟಿವ್ ವೈಬ್ರೇಷನ್ ಇದೆಲ್ಲ ಇರುತ್ತೆ. ಸುಮಾರು ದಿನ ಆಗುತ್ತೆ. ಒಂದು ದಿವಸ ಮಧ್ಯರಾತ್ರಿ ಮನೆ ಬಾಗಿಲನ್ನು ಯಾರೋ ಬಡಿತಾರೆ ಅಂತೆ. ಬಾಗಿಲನ್ನು ಬಡಿದಾಗ ಮನೆ ತೆಗೆದು ನೋಡ್ತಾನೆ, ಒಂದು ಕುರಿ ನಿಂತಿರುತ್ತೆ, ಆಡು ನಿಂತಿರುತ್ತೆ. ಇದೇನಿದು ಆಡು ಬಂದಿದೆ ಅಂತ ಸ್ವಲ್ಪ ಕಣ್ಣು ಉಜ್ಕೊಂಡು ಮತ್ತೆ ನೋಡ್ತಾನೆ. ಒಂದು ಸಲ ಆನೆ ಕಾಣಿಸುತ್ತೆ, ಮತ್ತೆ ನೋಡಿದಾಗ ಕೋಣ. ಈ ರೀತಿಯಾಗಿ ಒಂದೊಂದು ಸಲ ನೋಡಿದಾಗ ಕೂಡ ಒಂದೊಂದು ವಿಚಿತ್ರ ರೂಪ ಕಾಣಿಸ್ತಾ ಇರುತ್ತೆ. ಕೊನೆಗೆ ಅವನಿಗೆ ಗೊತ್ತಾಗುತ್ತೆ, ಇದು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಇದು ಆಡು ಆನೆ ಅಲ್ಲ, ಇದು ಯಾರೋ ಒಬ್ಬ ಪ್ರೇತ ಇರಬೇಕು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅವನೊಬ್ಬ ದೊಡ್ಡ ಜ್ಞಾನಿಯಾಗಿದ್ದ ಗೋಕರ್ಣ. ಆವಾಗ ಧೈರ್ಯದಿಂದ ನೀನು ಯಾರು ಅಂತ ಕೇಳಿದಾಗ ತಕ್ಷಣದಲ್ಲೇನೇ ಆ ಪ್ರೇತ ಹೇಳುತ್ತೆ, ನಾನು ದುಂದುಕಾರಿ ಅಂತ, ನಿನ್ನ ಸಹೋದರ ದುಂದುಕಾರಿ, ನನಗೆ ಪ್ರೇತ ಜನ್ಮ ಬಂದಿದೆ ಎಂಬುದಾಗಿ ಹೇಳ್ತಾನೆ. ಇಷ್ಟು ಹೇಳಿದಾಗ ಇವನು ಹೇಳ್ತಾನೆ, ಯಾರು, ಗೋಕರ್ಣ, ನನಗೆ ಗೊತ್ತಿತ್ತು ನಿನಗೆ ಪ್ರೇತ ಜನ್ಮ ಬಂದೇ ಬರುತ್ತೆ ಅಂತ. ಯಾಕೆಂದ್ರೆ ನೀನು ಬದುಕಿದಾಗ ಅಷ್ಟು ತಪ್ಪು ಕೆಲಸಗಳನ್ನು ಮಾಡಿದ್ದೀಯ, ನಿನಗೆ ಪ್ರೇತ ಜನ್ಮ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದೆ.
ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದರೆ ಅವರಿಗೆ ಪುಣ್ಯ ಸಿಗುತ್ತೆ, ಒಳ್ಳೆಯ ಲೋಕ ಸಿಗುತ್ತೆ ಅಂತ ಮಾತಿದೆ. ನಿನಗೆ ನೋಡಿದರೆ ಈ ರೀತಿ ಇನ್ನೂ ಪಿಶಾಚ ಜನ್ಮ ಹೋಗಿಲ್ಲ ಯಾಕೆ ಅಂತ. ಆವಾಗ ದುಂದುಕಾರಿ ಹೇಳ್ತಾನೆ, 100 ಬಾರಿ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದವನ್ನು ಮಾಡಿದರೂ ಕೂಡ ನನಗೆ ಬಂದಿರುವಂತಹ ಪ್ರೇತ ಜನ್ಮ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದರೆ ನಾನು ಅಷ್ಟು ಪಾಪಗಳನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಮನುಷ್ಯ ಬದುಕಿದ್ದಾಗ ಹೇಗೆ ಬೇಕೋ ಹಾಗಿದ್ದು ಅನಂತರ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೆ ಪುಣ್ಯ ಸಿಗುತ್ತೆ ಅಂತ ಅರ್ಥ ಅಲ್ಲ. ಅವನು ಕೂಡ ಒಳ್ಳೆ ಸಾತ್ವಿಕನಾಗಿ ಪುಣ್ಯವಂತನಾಗಿ ಬದುಕಿದ್ದಾಗ ಇನ್ನು ಸಣ್ಣ ಪುಟ್ಟ ಪಾಪಗಳಿದ್ದರೆ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಿದರೆ ಅವನ ನಾಶ ಆಗುತ್ತೆ. ಅದು ಬಿಟ್ಟು ಈ ರೀತಿಯಾಗಿ ದುಂದುಕಾರಿಯ ಥರ ಜೀವನ ಪೂರ್ತಿ ಕೆಟ್ಟ ಕೆಲಸಗಳನ್ನು ಮಾಡಿ ಮುಂದೆ ಅವನ ಮಗನೋ ಮೊಮ್ಮಗನೋ ಯಾರೋ ಹೋಗಿ ಗಯಾ ಕ್ಷೇತ್ರಕ್ಕೆ ಶ್ರಾದ್ದವನ್ನು ಮಾಡಿದರೆ ಅದು ಪರಿಹಾರ ಆಗೋದಿಲ್ಲ ಅಂತ. ಕೊನೆಗೆ ಪ್ರೇತ ಹೇಳುತ್ತೆ, ನೀನು 100 ಬಾರಿ, 1 ಬಾರಿ ಅಲ್ಲ 100 ಸಲ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೂ ಕೂಡ ನನ್ನ ಪ್ರೇತತ್ವ ನಿವೃತ್ತಿ ಆಗೋದಿಲ್ಲ ಅಂತ. ಹಾಗಾದ್ರೆ ಏನು ಮಾಡಬೇಕು ಅಂತ ಗೋಕರ್ಣ ಕೇಳ್ತಾನೆ. ನನಗೆ ಗೊತ್ತಿಲ್ಲ, ನೀನೇ ಏನಾದರೂ ಉದ್ಧಾರ ಮಾಡಬೇಕು ನನ್ನನ್ನು ಅಂತ ಪ್ರಾರ್ಥನೆ ಮಾಡಿದಾಗ ಯಾವ ಗೋಕರ್ಣ ಅವನು ಸೂರ್ಯದೇವರನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾ ಇರ್ತಾನೆ. ಅಂದರೆ ಗಾಯತ್ರಿ ಮಂತ್ರ, ಆ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಸೂರ್ಯದೇವರ ವಿಶೇಷವಾದಂಥ ಉಪಾಸನೆಯನ್ನು ಮಾಡ್ತಾ ಇರ್ತಾನೆ. ಆ ರೀತಿಯಾಗಿ ಸೂರ್ಯದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಒಂದು ಉದ್ಧಾರದ ಮಾರ್ಗವನ್ನು ತಿಳಿಸಿಕೊಡಿ ಅಂತ ಕೇಳಿದಾಗ ಆವಾಗ ಹೇಳ್ತಾನೆ, ಆ ಸೂರ್ಯದೇವರು ಅವನಿಗೆ ಉಪದೇಶವನ್ನು ಮಾಡ್ತಾರೆ. 1 ವಾರಗಳ ಕಾಲ ಭಾಗವತ ಸಪ್ತಾಹವನ್ನು ಮಾಡಿದರೆ ಆವಾಗ ನಿನ್ನ ತಮ್ಮನ ಪ್ರೇತತ್ವ ಎಂಬುದು ನಿವೃತ್ತಿಯಾಗುತ್ತೆ ಅಂತ. ಸರಿ ಅಂತ ಯಾವ ವ್ಯಕ್ತಿ ಅಂದರೆ ಗೋಕರ್ಣ ತನ್ನ ಮನೆಯಲ್ಲಿ ಭಾಗವತ ಸಪ್ತಾಹವನ್ನು ಮಾಡೋದಕ್ಕೆಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಎಲ್ಲ ಬಂಧು ಬಾಂಧವರು ಬ್ರಾಹ್ಮಣರನ್ನು ಕರೆಸಿ ಆ ಒಂದು ಭಾಗವತ ಸಪ್ತಾಹವನ್ನು ನಡೆಸ್ತಾನೆ. ನಡೆಸಿದಾಗ ಆ ಮನೆಯಲ್ಲಿ ಒಂದು ಕೋಲು ಇರುತ್ತೆ, ಬಿದಿರಿನ ಕೋಲು. ಅದು ಯಾಕೆಂದರೆ ಬಟ್ಟೆ ಗಿಟ್ಟೆ ಎಲ್ಲ ಒಣಗಾಕಲಿಕ್ಕೆ ಅಂತ ಒಂದು ಕೋಲು ಇರುತ್ತೆ. ಅದರಲ್ಲಿ ಸರಿಯಾಗಿ 7 ಗಂಟೆ ಇರುತ್ತೆ ಅಂತೆ. ಬಿದಿರಿನ ಕೋಲಲ್ಲಿ ಗಂಟು ಥರ ಇರುತ್ತೆ. ಆ 7 ಗಂಟೆ ಇರುತ್ತೆ. ಮೊದಲನೇ ದಿವಸ ಪ್ರವಚನ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ ಅಂತೆ. ಅದು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ದುಂದುಕಾರಿ ಪ್ರೇತ ಗಾಳಿ ರೂಪದಲ್ಲಿ ಬಂದುಕೊಂಡು ಅಲ್ಲಿ ಬಿದಿರು ಕೋಲಲ್ಲಿ ಕೂತ್ಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಪ್ರತಿನಿತ್ಯ ಪ್ರವಚನ ಮುಗಿದ ಮೇಲೆ ಒಂದೊಂದು ಗಂಟು ಸೀಳ್ತಾ ಹೋಗ್ತಿತ್ತು ಅಂತೆ. 7 ಗಂಟು ಒಂದು ದಿವಸ ಪ್ರವಚನ ಮುಗಿದಾಗ 1 ಗಂಟು ಸೀಳಿತ್ತು. ಹೀಗೆ ಪ್ರವಚನ ಮುಗಿದು ಕೊನೆಗೆ 7ನೇ ದಿವಸ ಆದ ಮೇಲೆ ಆ ಬಿದಿರಿನ ಕೋಲು ಸಂಪೂರ್ಣವಾಗಿ ಸೀಳಿ ಹೋಗಿಬಿಡ್ತು ಅಂತೆ. ಅಂದರೆ ಆ 7 ದಿವಸ ಮಾಡಿದಂತಹ ಪ್ರವಚನದಿಂದಾಗಿ ಅವನ ಪ್ರೇತತ್ವ ಎಂಬುದು ನಿವೃತ್ತಿಯಾಗಿ ಮುಂದೆ ಆ ವ್ಯಕ್ತಿ ವಿಶೇಷವಾಗಿ ಪರಮಾತ್ಮನ ಲೋಕವನ್ನು ಹೊಂದುತ್ತಾನೆ ಅಂತ ಆ ಪದ್ಮಪುರಾಣದಲ್ಲಿ ದುಂದುಕಾರಿಯ ಕಥೆ ಮತ್ತು ಗೋಕರ್ಣನ ಕಥೆ, ಅವರಿಬ್ಬರು ಮಾಡಿದಂತಹ ಗೋಕರ್ಣ ಮಾಡಿದಂತಹ ಭಾಗವತದ ಸಪ್ತಾಹದಿಂದಾಗಿ ಅವನು ಉದ್ಧಾರ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮುಂದೆ ಹೇಳುವಂತೆ ನಗಂಗಾ ನಗಯ ಕಾಶಿ ಪುಷ್ಕರಂ ಚ ಪ್ರಯಾಗಂ ಶುಕಶಾಸ್ತ್ರ ಕಥಾಯಶ್ಚ ಫಲೇನ ಸಮತಾಂ ಭವೇತ್ ಅಂತ ಯಾವುದೇ ರೀತಿಯ ದೊಡ್ಡ ದೊಡ್ಡ ಯಾಗಗಳಾಗಲಿ ಅಥವಾ ಗಯಾ ಕ್ಷೇತ್ರ, ಹರಿದ್ವಾರ ಕ್ಷೇತ್ರ, ಕಾಶಿ ಕ್ಷೇತ್ರ ಯಾವುದೂ ಕೂಡ ಈ ಪರಮಾತ್ಮನ ಕಥೆಯನ್ನು ಕೇಳಿದರೆ ಯಾವ ರೀತಿಯಾದಂಥ ಪುಣ್ಯ ಬರುತ್ತೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ನಾವು ಸ್ನಾನ ಇತ್ಯಾದಿಗಳು ಮಾಡಿದರೂ ಕೂಡ ಅಷ್ಟು ಪುಣ್ಯ ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಕಥೆಯನ್ನು ಕೇಳುವಂತಹ ವ್ಯಕ್ತಿ ಅವನು ತೀರ್ಥಯಾತ್ರೆಯನ್ನು ಮಾಡದೇ ಹೋದರೂ ಪರವಾಗಿಲ್ಲ, ತನ್ನ ಮನೆಯಲ್ಲಿ ಇದ್ದುಕೊಂಡೇನೆ ಆ ಎಲ್ಲ ಯಾತ್ರೆಯನ್ನು ಮಾಡಿದಂತಹ ಫಲ ಅವನಿಗೆ ಅದನ್ನು ಶ್ರವಣ ಮಾಡಿದರೆ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂಥ ಅದರ ಮಹತ್ವವನ್ನು ಹೇಳಿ ಆ ಒಂದು ಭಾಗವತದ ಕಥೆ ಎಂಬುದು ಶುರುವಾಗುತ್ತೆ. ವಿಶೇಷವಾಗಿ ಇವತ್ತು ನಮಗೆ ಪ್ರಸಿದ್ಧ ಇರುವುದು ಅಂತ ಹೇಳಿದ್ರೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಆ ಭಾಗವತದ ಉಪದೇಶವನ್ನು ಮಾಡಿದರು ಅಂತ. ಅದನ್ನು ರಚನೆ ಮಾಡಿದಂಥವರು ವೇದವ್ಯಾಸ ದೇವರು. ವೇದವ್ಯಾಸ ದೇವರ ಮಗನೇನೆ ಶುಕಾಚಾರ್ಯರು ಅಂತ. ಆ ವೇದವ್ಯಾಸ ದೇವರ ಹುಟ್ಟು ಹೇಗೆ ಬಂತು ಅಂತ ನಾವು ಸ್ವಲ್ಪ ನೋಡಬೇಕು. ಹಿಂದೆ ವಸಿಷ್ಠರು ಅಂತಹ ಒಬ್ಬ ಮಹರ್ಷಿಗಳಿದ್ದರು, ಒಬ್ಬ ಪ್ರಖ್ಯಾತರಾದಂತಹ ಮಹರ್ಷಿಗಳು. ಅವರು ಹೆಂಡತಿ ಅರುಂಧತಿ ಅಂತ. ಇವತ್ತು ಅರುಂಧತಿ ಮತ್ತು ವಸಿಷ್ಠರ ದಾಂಪತ್ಯ ಎಷ್ಟು ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರೆ ಆ ಮದುವೆಯಾದಂತಹ ಸಂದರ್ಭದಲ್ಲಿ ಗಂಡ ಏನು ಮಾಡ್ತಾನೆ, ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾನೆ ಹೆಂಡತಿಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮಿಬ್ಬರ ದಾಂಪತ್ಯವು ಕೂಡ ಅರುಂಧತಿ ವಸಿಷ್ಠರಂತೆ ಚೆನ್ನಾಗಿರಲಿ ಅಂತ ಅದಕ್ಕೋಸ್ಕರ ನಕ್ಷತ್ರವನ್ನು ತೋರಿಸ್ತಾರೆ. ಅದು ವಾಸ್ತವಿಕವಾಗಿ ಸಾಯಂಕಾಲ ತೋರಿಸಬೇಕು, ಅಷ್ಟು ಸಮಯ ಇರೋದಿಲ್ಲ ಅಂತ ಮಧ್ಯಾಹ್ನನೇ ತೋರಿಸಿ ಮುಗಿಸಿಬಿಡ್ತಾರೆ.
ಈ ರೀತಿಯಾಗಿ ಕೊನೆಗೆ ಅವರು ಒಳ್ಳೆ ದಾಂಪತ್ಯ ಮಾಡಿದ್ರಿಂದ ನಕ್ಷತ್ರದ ಸ್ಥಾನವನ್ನು ಪಡಿತಾರೆ ಅಂತ ತಿಳಿಸ್ತಾರೆ. ಸಪ್ತರ್ಷಿ ಮಂಡಲ ಅಂತ 7 ಋಷಿಗಳು ಕೂಡ ನಕ್ಷತ್ರದ ಸ್ಥಾನದಲ್ಲಿ ಇರ್ತಾರೆ. ಅದರಲ್ಲಿ ಬೇರೆಯವ್ರ ಹೆಂಡತಿ ಯಾರು ಇರೋದಿಲ್ಲ, ಇರೋ ಒಬ್ಬದೇ ಅಂತ ಹೇಳಿದ್ರೆ ಅರುಂಧತಿ ಮಾತ್ರ. ಆ ರೀತಿಯಾಗಿ ಇರ್ತಾರೆ. ಆ ವಸಿಷ್ಠರು ಅವರಿಗೆ 100 ಜನ ಗಂಡು ಮಕ್ಕಳು ಇರ್ತಾರೆ. ಅವರೆಲ್ಲರೂ ಕೂಡ ಒಳ್ಳೆ ದೊಡ್ಡ ಜ್ಞಾನಿಗಳಾಗಿರ್ತಾರೆ. ಅವರು ಚೆನ್ನಾಗೆಲ್ಲ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಎಲ್ಲ ಮಾಡಿರ್ತಾರೆ. ಒಂದು ದಿವಸ ಅದೇನಾಗುತ್ತೆ, ವಿಶ್ವಾಮಿತ್ರರು ಅಂತ ಇನ್ನೊಬ್ಬ ಋಷಿಗಳು ಅವರ ಜೊತೆಗೆ ಏನೋ ಒಂದು ರೀತಿಯ ಸ್ಪರ್ಧೆಗೆ ಇಳಿದು, ಯಾರ ಶ್ರೇಷ್ಠ ಇನ್ನೊಂದು ಸ್ಪರ್ಧೆಗಳಿದು, ಕೊನೆಗೆ ವಸಿಷ್ಠರ 100 ಜನ ಮಕ್ಕಳು ಕೂಡ ಸತ್ತು ಹೋಗಿ ಬಿಡ್ತಾರೆ. ಸತ್ತು ಹೋದಾಗ ವಸಿಷ್ಠರಿಗೆ ತುಂಬ ದುಃಖ ಆಗುತ್ತೆ ಅಂತೆ. ನನಗೆ 100 ಜನ ಗಂಡು ಮಕ್ಕಳಿದ್ದಾರೆ, ಹಾಗಂತ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ತಮ್ಮ ಮನೆಯಲ್ಲಿ ದೊಡ್ಡ ಗುರುಕುಲ ಮಾಡ್ಕೊಂಡ್ಬಿಟ್ಟಿದ್ರು ಅಂತೆ. ತಮ್ಮ 100 ಜನ ಮಕ್ಕಳು, ಅದರ ಜೊತೆ ಬೇರೆ ಜನ ಶಿಷ್ಯರು, ಅವರೆಲ್ಲರಿಗೂ ಕೂಡ ಪ್ರತಿನಿತ್ಯ ಶಾಸ್ತ್ರದ ಪಾಠವನ್ನು ಹೇಳ್ತಾ ಇದ್ರು. ಯಾವಾಗ ತನ್ನ 100 ಜನ ಮಕ್ಕಳು ಸತ್ತು ಹೋಗಿಬಿಟ್ರು ಅವರಿಗೆ ತುಂಬ ದುಃಖ ಆಗುತ್ತೆ ಅಂತೆ. ದುಃಖ ಆಗಿ ಅವರೇನು ಮಾಡ್ತಾರೆ, ತಮ್ಮ ಹೆಂಡತಿ ಹತ್ರ ಅಳಲಿಕ್ಕೆ ಶುರು ಮಾಡ್ತಾರೆ ಜೋರಾಗಿ. ಆವಾಗ ಅರುಂಧತಿ ಹೇಳ್ತಾಳೆ, ಎದಕ್ಕೆ ಅಳ್ತಾ ಇದ್ದೀರಿ ಅಂತ. ಏಕೆಂದರೆ ನೀವೇ ದೊಡ್ಡ ಜ್ಞಾನಿಗಳು, ನಿಮಗೆ ಗೊತ್ತಿಲ್ಲದಿರೋದು ಏನಿದೆ ಅಂತ. ಈ ಗಂಡ ಮತ್ತು ಹೆಂಡತಿ, ಮಗ ಮಗಳು, ಈ ಸಂಬಂಧ ಎಲ್ಲವೂ ಕೂಡ ಈ ಜನ್ಮಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ಜನ್ಮದಲ್ಲಿ ಅವನು ನಿಮ್ಮ ಮಗ ಆಗಿದ್ದ, ಅಷ್ಟು ಜನ ಮಕ್ಕಳಾಗಬೇಕಂತ ಯೋಗ ಇತ್ತು, ಅವ್ರ ಆಯಸ್ಸು ಅಷ್ಟಿತ್ತು, ಅವರು ತೀರ್ಕೊಂಡು ಹೋಗಿದ್ದಾರೆ ಅಷ್ಟೇ. ದೊಡ್ಡ ಜ್ಞಾನಿಗಳು ನೀವೇ ಕಳ್ತಾ ಇದ್ದೀರಿ ಅಂತ ಗಂಡನಿಗೆ ಸಮಾಧಾನ ಮಾಡ್ತಾಳೆ ಅಂತೆ. ಸಮಾಧಾನ ಮಾಡಿದಾಗ ಅವರಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ವಾಸ್ತವಿಕವಾಗಿ ನಾನು ಈ ರೀತಿ ಅಳಬಾರ್ದು, ಆದರೆ ನಾನು ಅಳುವುದನ್ನು ನೋಡಿ ನನ್ನ ಹೆಂಡತಿ ಸಮಾಧಾನ ಮಾಡ್ತಾ ಇದ್ದಾಳಲ್ಲ ಎಂಬುದಾಗಿ ಅವನಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ ಅಂತೆ ವಸಿಷ್ಠರಿಗೆ. ಸರಿ ಅಂತ ಅವ್ರು ಸಮಾಧಾನ ಮಾಡ್ಕೊಳ್ತಾರೆ. ಸಮಾಧಾನ ಮಾಡಿಕೊಂಡಾಗ ತಕ್ಷಣ ಅರುಂಧತಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಕೊನೆಗೆ ಇಬ್ಬರು ಕೂಡ ಪರಸ್ಪರ ಸಮಾಧಾನ ಮಾಡ್ಕೊಳ್ತಾರೆ. ಕೊನೆಗೆ ಏನೇನು ಕಾರ್ಯ ಎಲ್ಲ ಮಾಡಬೇಕು ಅದೆಲ್ಲ ಕಾರ್ಯವನ್ನೆಲ್ಲ ಮುಗಿಸ್ತಾರೆ. ಅದರಲ್ಲಿ 100 ಜನದಲ್ಲಿ ಒಬ್ಬ ಮಗ ಶಕ್ತಿ ಅಂತ, ಆ ಶಕ್ತಿಯ ಹೆಂಡತಿ ಅಂತ ಹೇಳಿ ಅದೃಶ್ಯಂತಿ ಅಂತ ಅವಳ ಹೆಸರು. ಕೊನೆಗೆ ವಸಿಷ್ಠರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜೀವನದ ಮೇಲೆ ವೈರಾಗ್ಯ ಬಂದುಬಿಡುತ್ತೆ. ಯಾಕೆಂದರೆ 100 ಜನ ಗಂಡು ಮಕ್ಕಳಿದ್ದರು, ಅವರು ತುಂಬ ಆಸೆ ಪಟ್ಟಿದ್ದರು. 100 ಜನ ಗಂಡು ಮಕ್ಕಳ ಮೂಲಕ ಜಗತ್ತಿನಲ್ಲಿ ಎಲ್ಲ ಕಡೆ ಜ್ಞಾನದ ಪ್ರಚಾರವನ್ನು ಮಾಡಬೇಕು, ಪರಮಾತ್ಮನ ಬಗ್ಗೆ ತಿಳಿಸಬೇಕು ಅಂತ ತುಂಬ ಆಸೆ ಪಟ್ಟಿದ್ದರು. ಯಾವಾಗ 100 ಜನ ಗಂಡು ಮಕ್ಕಳು ಸತ್ತು ಹೋಗಿಬಿಟ್ರು, ಮೊಮ್ಮಕ್ಕಳಂತೂ ಯಾರೂ ಇಲ್ಲ, ಹಾಗಾಗಿ ನನ್ನ ವಂಶವೇ ನಿರ್ವಂಶ ಆಗಿಬಿಡ್ತಲ್ಲ ಅಂತ ತುಂಬ ಬೇಸರ ಆಗುತ್ತೆ. ಇನ್ನು ನಾನು ಇಲ್ಲಿದ್ದು ವ್ಯರ್ಥ, ಏನಾದರೂ ತೀರ್ಥಯಾತ್ರೆ ಮಾಡೋಣ, ಸ್ವಲ್ಪ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ ಅಂತ ತೀರ್ಥಯಾತ್ರೆ ಮಾಡಲಿಕ್ಕೆ ಅಂತ ಹೋಗ್ತಾರೆ. ತೀರ್ಥಯಾತ್ರೆ ಮಾಡಲಿಕ್ಕೆ ಹೊರಟಾಗ ಆಶ್ರಮದ ಜವಾಬ್ದಾರಿ ಅರುಂಧತಿಗೆ, ಅವರ ಹೆಂಡತಿ ಕೊಟ್ಟು ಹೋಗ್ತಾರೆ. ಇವ್ರು ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ಅವ್ರ ಯಾವ ಸೊಸೆ ಅಂದರೆ ಶಕ್ತಿಯ ಹೆಂಡತಿ ಅದೃಶ್ಯಂತಿ, ಅವಳು ಕೂಡ ಹಿಂಬಾಲಿಸ್ಕೊಂಡು ಬರ್ತಾಳೆ. ನಾನು ಬರ್ತೇನೆ, ಗಂಡ ತೀರ್ಕೊಂಡು ಹೋಗಿದ್ದ, ನಾನು ಬರ್ತೇನೆ ಅಂತ ಅವಳು ಬರ್ತಾಳೆ. ಕೊನೆಗೆ ಸೊಸೆ ಮತ್ತು ಮಾವ ಇಬ್ಬರು ಕೂಡ ಸೇರಿಕೊಂಡು ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ. ಒಂದು ದಿವಸ ದೊಡ್ಡ ಪರ್ವತ ಹತ್ತಾ ಇರ್ತಾರೆ. ಮುಂದ್ಗಡೆ ವಸಿಷ್ಠರು, ಹಿಂದ್ಗಡೆ ಅದೃಶ್ಯಂತಿ. ಆವಾಗ ವಸಿಷ್ಠರಿಗೆ ಏನಾಗುತ್ತೆ ಅಂತ ಹೇಳಿ ಯಾವುದೋ ಒಂದು ವೇದ ಮಂತ್ರದ ಶಬ್ದ ಕೇಳಿಸುತ್ತೆ. ಯಾರೋ ಚಿಕ್ಕ ಮಗು ವೇದ ಮಂತ್ರವನ್ನು ಹೇಳ್ತಾ ಇರುವಂತಹ ಶಬ್ದ ಕೇಳಿಸುತ್ತೆ ಅಂತೆ. ಕೇಳಿಸುತ್ತೆ. ಆವಾಗ ಹಿಂತಿರುಗಿ ನೋಡ್ತಾರೆ, ಯಾರೂ ಇರೋದಿಲ್ಲ. ಅದೃಶ್ಯಂತಿ ಒಬ್ಬಳೇ ಬರ್ತಾ ಇರ್ತಾಳೆ. ಆವಾಗ ಏನಾಗುತ್ತೆ, ಏನೋ ನನ್ನ ಭ್ರಮೆ ಇರಬೇಕು, ನನ್ನ ಮಕ್ಕಳು ಸತ್ತು ಹೋಗ್ಬಿಟ್ಟಿದ್ದಾರೆ, ಏನೋ ಭ್ರಮೆಯಿಂದ ಆ ರೀತಿಯಾಗಿ ಆಗ್ತಾ ಇದೆ ಅಂತ ವಸಿಷ್ಠರು ಮತ್ತೆ ಮುಂದೆ ಹಾಗೆ ಹೋಗ್ತಾರೆ. ಸ್ವಲ್ಪ ಒಂದು 10 ಹೆಜ್ಜೆ ನಡೀತಾರೆ. ಮತ್ತೆ ಅದೇ ರೀತಿ ಇಲ್ಲಿ ತನಕ ಚಿಕ್ಕ ಮಗು ಹೇಳಿದ ರೀತಿ ಕೇಳಿಸ್ತಾ ಇತ್ತು, ಈಗ ಸ್ವಲ್ಪ ದೊಡ್ಡವ್ರು ಹೇಳಿದ ರೀತಿ ಕೇಳಿಸುತ್ತೆ ಅಂತೆ. ಅವರಿಗೆ ಆಶ್ಚರ್ಯ ಆಗುತ್ತೆ. ಹಿಂದೆ ಬಂದು ನೋಡ್ತಾರೆ, ಈ ಅದೃಶ್ಯಂತಿಯ ಗರ್ಭದಿಂದಾಗಿ ಆ ಶಬ್ದ ಬರ್ತಾ ಇರುತ್ತೆ ಅಂತೆ. ಆವಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಅಂದರೆ ನನ್ನ 100 ಜನ ಮಕ್ಕಳು ಸತ್ತು ಹೋದರು, ಆದರೆ ಅವರಲ್ಲಿ ಒಬ್ಬ ಶಕ್ತಿ, ಆ ಶಕ್ತಿ ಸಾಯಬೇಕಾದ್ರೆ ಹಾಗೇ ಸಾಯಲಿಲ್ಲ, ಅವನ ಹೆಂಡತಿ ಗರ್ಭವತಿಯಾಗಿದ್ದಳು, ಹಾಗಾಗಿ ನನ್ನ ವಂಶವನ್ನು ಮುಂದುವರಿಸಲಿಕ್ಕೆ ಆ ಶಕ್ತಿ ತನ್ನ ಮಗನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅಂದರೆ ಅದೃಶ್ಯಂತಿ ಆ ಗರ್ಭಿಣಿಯಾಗಿದ್ದಳು, ಅವಳ ಗರ್ಭದಲ್ಲಿ ಇದ್ದಂತಹ ಮಗು ಒಳ್ಳೆಯ ಶ್ರೇಷ್ಠವಾದಂತಹ ಮಗು, ಹಾಗಾಗಿ ಗರ್ಭದಲ್ಲಿ ಇದ್ದಾಗಲೇ ಅದು ವೇದೋಚ್ಚಾರಣೆಯನ್ನು ಮಾಡ್ತಾ ಇತ್ತು ಅಂತ ತಿಳಿಸ್ತಾರೆ. ಆವಾಗ ವಸಿಷ್ಠರಿಗೆ ವಾಸ್ತವಿಕವಾಗಿ ಜೀವನದಲ್ಲಿ ತುಂಬ ನಿರಾಶೆ ಆಗಿಬಿಟ್ಟಿತ್ತು. 100 ಜನ ಮಕ್ಕಳು ಸತ್ತು ಹೋಗ್ಬಿಟ್ರು, ನನ್ನ ಉದ್ಧಾರವೇ ಆಗೋದಿಲ್ಲ, ಹಾಗೆ ಹೀಗೆ ತುಂಬ ಬೇಸರ ಆಗಿತ್ತು. ಯಾವಾಗ ತನ್ನ ಮಗನ ಒಂದು ವಂಶ, ತನ್ನ ಮಗ ಇನ್ನೂ ಹುಟ್ಟುತ್ತಾನೆ ಎನ್ನುವಂಥ ವಿಚಾರ ಗೊತ್ತಾಯಿತು, ತಕ್ಷಣದಲ್ಲಿ ತುಂಬ ಸಂತೋಷ ಆಗುತ್ತೆ ಅಂತೆ. ಹಾಗಾಗಿ ಮುಂದೆ ಆ ಮಗುವಿಗೆ ಆವಾಗಲೇ ನಾಮಕರಣ ಮಾಡಿಬಿಡ್ತಾರೆ. ಮಗುವಿನ ಗರ್ಭದಲ್ಲಿ ಇರುತ್ತೆ, ಆವಾಗಲೇ ಇದಕ್ಕೆ ನಾಮಕರಣ ಮಾಡ್ತಾರೆ ಪರಾಶರ ಅಂತ. ಪರಾಶರ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ
ಕನ್ನಡದಲ್ಲಿ ನಾವು ನಿರಾಶ ಅಂತ ಹೇಳ್ತೀವಿ, ನಿರಾಶೆ ಆಯಿತು ಅಂತ, ಅಂದರೆ ತುಂಬ ಬೇಸರ ಆಯಿತು ಅಂತ. ನಿರಾಶೆ ಮತ್ತು ಪರಾಶೆ ಅಂತೇಳಿ ಒಂದೇ ಮೀನಿಂಗ್ ಕೊಡುವಂಥ ಪದಗಳು. ಸೊ ಅವನಿಗೆ ಹೆಸರಿಟ್ಟಿದ್ದೇವೆ ಅಂತಾರೆ ಪರಾಶ ರ ಅಂತ. ರ ಅಂತ ಹೇಳಿದ್ರೆ ಇಲ್ಲದೆ ಇರುವಂಥ, ರಹಿತ ಅಂತ. ಅಂದರೆ ತಾತನನ್ನು, ವಸಿಷ್ಠರನ್ನ ಪರಾಶರನ್ನು ಬಿಟ್ಟು ಅವರಿಗೆ ಒಳ್ಳೆ ಆನಂದ ಕೊಟ್ಟರು ಅಂತ. ನಿರಾಶೆಯಲ್ಲಿ ಯಾರಿದ್ರು? ವಸಿಷ್ಠರಿದ್ದರು. ಅವರಿಗೆ ಒಳ್ಳೆ ಆನಂದವನ್ನು ಕೊಟ್ಟ ಆ ಮಗು. ಯಾಕೆ? ವಸಿಷ್ಠರಿಗೆ ತುಂಬ ಸಂತೋಷ ಆಯಿತು, ನನ್ನ ವಂಶ ಇನ್ನು ಮುಂದುವರಿಯುತ್ತೆ ಅಂತ. ಹಾಗಾಗಿ ಅವರ ದುಃಖವನ್ನು ಪರಿಹಾರ ಮಾಡಿದ್ರಿಂದಾಗಿ ಆ ವ್ಯಕ್ತಿಗೆ ಪರಾಶರ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಗರ್ಭದಲ್ಲಿದ್ದಾಗಲೇ ಪರಾಶರ ಅಂತ. ಮುಂದೆ ಮಗು ಗರ್ಭದಿಂದ ಹೊರಗಡೆ ಬರುತ್ತೆ, ಅದಕ್ಕೆ ಮಾಡಬೇಕಾದಂಥ ಎಲ್ಲ ಸಂಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾರೆ. ಕೊನೆಗೆ ಆ ಪರಾಶರರು ಒಂದು ದಿವಸ ಒಂದು ನದಿಯನ್ನು ದಾಟಬೇಕಾಗಿರುತ್ತೆ. ಅವ್ರಿಗೆ ಒಳ್ಳೆ ವಯಸ್ಸಾಗಿರುತ್ತೆ, 25 ವರ್ಷ ವಯಸ್ಸಾಗಿರುತ್ತೆ. ನದಿಯನ್ನು ದಾಟಬೇಕಾದ್ರೆ ದೋಣಿ ಬೇಕು. ದೋಣಿ ನಡೆಸೋದು ಯಾರಿದ್ದೀರಾ ಅಂತ ಕರೀತಾನೆ, ಯಾರು ಕೂಡ ಬರೋದೇ ಇಲ್ಲ. ಕೊನೆಗೆ ಒಬ್ಬ ಹೆಂಗಸು ಬರ್ತಾಳೆ. ಅವಳು ನದಿಯನ್ನು ದಾಟಿಸುವಂಥ ಒಬ್ಬ ಹೆಂಗಸು. ಅವಳು ಬಂದು ನದಿಯನ್ನು ದಾಟಿಸ್ಲಿಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತು ನದಿಯ ಮಧ್ಯದಲ್ಲಿ ಹೋಗ್ತಾರೆ. ನದಿಯ ಮಧ್ಯದಲ್ಲಿ ಹೋದ ತಕ್ಷಣ ಆ ಪರಾಶರರಿಗೆ ಅವಳ ಮೇಲೆ ಮನಸ್ಸಾಗುತ್ತೆ. ಸತ್ಯವತಿ, ಅವಳ ಹೆಸರು ಸತ್ಯವತಿ ಅಂತ. ಸತ್ಯವತಿಯ ಮೇಲೆ ಮನಸ್ಸಾಗುತ್ತೆ. ಆವಾಗ ಅವರಿಬ್ಬರು ಕೂಡ ಅಲ್ಲಿ ಗಾಂಧರ್ವ ವಿವಾಹದಿಂದ ಮದುವೆಯಾಗಿ ಅವರಿಗೆ ಅಲ್ಲಿ ಒಬ್ಬ ಮಗ ಹುಡ್ತಾನೆ ಅಂತೆ. ಅವರೇನೆ ವೇದವ್ಯಾಸ ದೇವರು ಅಂತ. ಅವರಿಗೆ ಇನ್ನೊಂದು ಹೆಸರು ದ್ವೈಪಾಯನ ಅಂತ. ದ್ವೈಪಾಯನ ಅಂತ ಹೇಳಿದ್ರೆ ದ್ವೀಪ ಅಂತ ಹೇಳಿದ್ರೆ ಐರ್ಲ್ಯಾಂಡ್, ನದಿಯ ಮಧ್ಯದಲ್ಲಿ ಇರುವಂಥ ನಡುಗಡ್ಡೆ, ಅಲ್ಲಿ ಇವರು ಹುಟ್ಟುತ್ತಾರೆ. ಯಾರು? ವೇದವ್ಯಾಸ ದೇವರು. ಹಾಗಾಗಿ ಅವರಿಗೆ ದ್ವೈಪಾಯನ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ವೇದವ್ಯಾಸ ದೇವರ ತಂದೆ ಯಾವ? ಪರಾಶರರು. ಅವರ ತಂದೆ ಶಕ್ತಿ, ಶಕ್ತಿಯ ತಂದೆ ವಸಿಷ್ಠರು. ಹೀಗೆ ವಸಿಷ್ಠರ ವಂಶದಲ್ಲಿ ಹುಟ್ಟಿದಂತಹ ಜ್ಞಾನಿಗಳು, ಅದು ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ಮುಂದೆ ಆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಗೆ ಶುಕಾಚಾರ್ಯರು ಹುಡ್ತಾರೆ. ಈ ರೀತಿಯಾಗಿ ಅವರ ವಂಶದ ಮಹತ್ವವನ್ನು ಪ್ರಾರಂಭದಲ್ಲಿ ತಿಳಿಸಿ, ಮುಂದೆ ಪ್ರಾರಂಭದ ವಾಸ್ತವಿಕವಾಗಿ ಒಂದು ನಿಯಮ ಇದೆ, ಯಾವತ್ತು ಏನೇನು ಮುಗಿಸ್ಬೇಕು ಅಂತ. ಒಂದು ಸಪ್ತಾಹ ಅಂದರೆ ಒಂದು ವಾರ ಹೇಳಬೇಕು. ಆ ಒಂದು ವಾರದಲ್ಲಿ ಮೊದಲನೇ ದಿವಸ ಎಷ್ಟು ಪ್ರವಚನವನ್ನು ಹೇಳಬೇಕು, ಎರಡನೇ ದಿವಸ ಎಷ್ಟು ಹೇಳಬೇಕು, ಒಂದೊಂದು ನಿಯಮ ಅಂತ ಇದೆ. ಆ ರೀತಿಯಾಗಿ ಮೊದಲನೇ ದಿವಸ 1ನೇ ಸ್ಕಂದ ಮತ್ತು 2ನೇ ಸ್ಕಂದ ಪೂರ್ತಿ ಮುಗಿಸಿ 3ನೇ ಸ್ಕಂದದಲ್ಲಿ 22 ಅಧ್ಯಾಯದ ತನಕ ಹೇಳಬೇಕು ಅಂತ ಇದೆ. ಆ ರೀತಿಯಾಗಿ ಮೊದಲನೇ ಸ್ಕಂದದಲ್ಲಿ ವಿಶೇಷವಾಗಿ ಪ್ರಾರಂಭದಲ್ಲಿ ಈ ಒಂದು ಸೂತ ಎಂಬಂತಹ ಮಹರ್ಷಿಗಳು, ಸೂತ ಪುರಾಣಿಕರು ಅಂತ ಹೇಳಿದರೆ 18 ಪುರಾಣಗಳನ್ನು ಕೂಡ ಎಲ್ಲರಿಗೂ ಉಪದೇಶ ಮಾಡಿದಂತಹ ದೊಡ್ಡ ಜ್ಞಾನಿಗಳು. ಅವರು ಭಾಗವತವನ್ನು ಉಪದೇಶ ಮಾಡಿದಂತಹ ಒಂದು ಚರಿತ್ರೆಯನ್ನು ತಿಳಿಸ್ತಾರೆ. ನೈಮಿಷಾರಣ್ಯ ಅಂತ ಒಂದು ಪ್ರದೇಶ, ಉತ್ತರ ಪ್ರದೇಶದಲ್ಲಿ ಬರುವಂತಹ ಒಂದು ಪ್ರದೇಶ. ಆ ನೈಮಿಷಾರಣ್ಯದಲ್ಲಿ ಶೌನಕ ಮುಂತಾದಂತಹ ಅನೇಕ ಜನ ಮಹರ್ಷಿಗಳು ದೊಡ್ಡ ಯಾಗವನ್ನು ಪಾಲ್ಗೊಳ್ತಾರೆ. ಆ ದೊಡ್ಡ ಯಾಗ ಅಂತ ಹೇಳಿದರೆ ಅದಕ್ಕೆ ಸತ್ರ ಅಂತ ಹೆಸರು. ಇವತ್ತು ನಾವು ಮಾಡೋದು ಹೋಮ ಅಂತ ಕರೆಯುತ್ತೆ, ಅದು ಸತ್ರ. ಸತ್ರ ಅಂತ ಹೇಳಿದರೆ ಸಾವಿರಾರು ವರ್ಷಗಳ ಕಾಲ ಮಾಡುವಂಥ ದೊಡ್ಡ ಯಾಗಕ್ಕೆ ಸತ್ರ ಅಂತ ಕರೀತಾರೆ. ಅದು ಯಾರೋ ಒಬ್ಬರ ಮನೆಯ ಕಾರ್ಯಕ್ರಮ ಅಲ್ಲ, ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಮಾಡುವಂತಹ ಕಾರ್ಯಕ್ರಮ. ಆ ರೀತಿಯಾಗಿ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಸೂತ ಪುರಾಣಿಕರು ಬರ್ತಾರೆ. ಆ ಸೂತ ಪುರಾಣಿಕರು ಬಂದಾಗ ಅವರೇನು ಮಾಡ್ತಾರೆ, ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಪರಮಾತ್ಮ ಯಾಕೆ ಅವತಾರ ಮಾಡಿದ ಅಂತ. ಯಾಕೆಂದರೆ ಪರಮಾತ್ಮ, ಕೆಲವೊಬ್ಬರು ಹೇಳ್ತಾರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡಿದ ಅಂತ. ಬರೀ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರೆ ಪರಮಾತ್ಮ ಅಲ್ಲಿಂದನೇ ಮಾಡುವುದಾಗಿತ್ತು. ಅಲ್ಲಿಂದನೇ ಯಾವುದೋ ಒಂದು ಶಕ್ತಿಯನ್ನು ಪ್ರಯೋಗ ಮಾಡಿದರೆ ಪರಮಾತ್ಮ ಎಲ್ಲರನ್ನು ಕೂಡ ಸಂಹಾರ ಮಾಡಬಹುದಾಗಿತ್ತು. ಹಾಗಾದರೆ ಪರಮಾತ್ಮ ಯಾಕೆ ಭೂಮಿಯಲ್ಲಿ ಅವತಾರ ಮಾಡಿದ ಅಂತ, ಅದಕ್ಕೇನೋ ಬೇರೆ ಒಂದು ಉದ್ದೇಶ ಇರುತ್ತೆ. ಅದೇ ರೀತಿಯಾಗಿ ಪರಮಾತ್ಮ ಒಂದೇ ಅವತಾರವನ್ನು ಮಾಡಲಿಲ್ಲ, ಅನೇಕ ಅವತಾರಗಳನ್ನು ಮಾಡಿದ. ದಶಾವತಾರ ಅಂತ ಪ್ರಸಿದ್ಧವಾಗಿರೋದು. ಅದೇ ರೀತಿಯಾಗಿ ಕಪಿಲ ರೂಪ, ದತ್ತಾತ್ರೇಯ, ಹಯಗ್ರೀವ, ಧನ್ವಂತರಿ, ಮೋಹಿನಿ, ಈ ರೀತಿಯಾಗಿ ಅನೇಕ ಅವತಾರಗಳನ್ನು ಪರಮಾತ್ಮ ಮಾಡಿದ್ದಾನೆ. ಆ ಎಲ್ಲ ಅವತಾರಗಳನ್ನು ಕೂಡ ನಮಗೆ ವಿಸ್ತಾರವಾಗಿ ಉಪದೇಶ ಮಾಡಿ ಅಂತ ಆ ಸೂತ ಪುರಾಣಿಕರ ಹತ್ತಿರ ಎಲ್ಲ ಋಷಿಗಳು ಕೂಡ ಕೇಳ್ತಾರೆ. ಅದೇ ರೀತಿ ತಮ್ಮ ಇನ್ನೊಂದು ನೋವನ್ನು ಹೇಳ್ಕೊಳ್ತಾರೆ. ಏನಂತ ಹೇಳಿದ್ರೆ, ವೇದವ್ಯಾಸ ದೇವರು ಪ್ರಧಾನವಾಗಿ ಅವತಾರ ಮಾಡಿದ್ದು ವೇದಗಳನ್ನು ವಿಭಾಗ ಮಾಡಲಿಕ್ಕೆ ಅಂತ. ಅಂದರೆ ಅಲ್ಲಿ ತನಕ ವೇದಗಳಿದ್ದು, ಆದರೆ ಎಲ್ಲ ವೇದಗಳು ಕೂಡ ಮಿಕ್ಸ್ ಆಗಿಬಿಟ್ಟಿದ್ದು. ಇವತ್ತು ನಾವು ಹೇಗೆ ಇಂತಹ ಮಂತ್ರ ಆದಮೇಲೆ ಇಂಥ ಮಂತ್ರ ಅಂತ ಹೇಳ್ತೇವೆ, ಒಂದು ಲೈನ್ ಪ್ರಕಾರ ಹೇಳ್ತೀವಿ, ಕ್ರಮ ಪ್ರಕಾರ. ಆದರೆ ವೇದವ್ಯಾಸ ದೇವರು ಅವತಾರ ಮಾಡೋದಕ್ಕಿಂತ ಮುಂಚೆ ಆ ರೀತಿಯಾಗಿ ಇರಲಿಲ್ಲ.
ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿಬಿಟ್ಟಿದ್ದು ಅಂತ. ಅದಕ್ಕೋಸ್ಕರ ವೇದವ್ಯಾಸ ದೇವರು ಏನು ಮಾಡ್ತಾರೆ, ಅವತಾರ ಮಾಡಿ ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ಇದು ಅಥರ್ವವೇದ ಅಂತ ವೇದಗಳನ್ನು ವಿಭಾಗ ಮಾಡ್ತಾರೆ. ವ್ಯಾಸ ಅಂತ ಹೇಳಿದರೆ ವಿಭಾಗ ಮಾಡೋದು ಅಂತ. ಅದಕ್ಕೋಸ್ಕರ ಅವರಿಗೆ ವೇದವ್ಯಾಸ ಅಂತ ನಾಮಕರಣವಾಗುತ್ತೆ, ವೇದಗಳನ್ನು ವಿಭಾಗ ಮಾಡಿದಂಥವರು ಅಂತ. ಅವರೇನು ಮಾಡಿದ್ದಾರೆ, ಎಲ್ಲ ವೇದಗಳನ್ನು ಕೂಡ ನಮಗೆ ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಆದರೆ ಯಾವ ವೇದಗಳನ್ನು ಕೂಡ ನಮಗೆ ಸಂಪೂರ್ಣವಾಗಿ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಓದಿದರೂ ಕೂಡ ಅರ್ಥ ಆಗೋದಿಲ್ಲ ಅಂತ. ಹಾಗಾಗಿ ಆ ವೇದಗಳ ಅರ್ಥ, ಎಲ್ಲ ಶಾಸ್ತ್ರಗಳ ಅರ್ಥವನ್ನು ತಿಳಿಸುವಂತಹ ಒಂದು ಗ್ರಂಥವನ್ನು ನಮಗೆ ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಆವಾಗ ಆ ಸೂತ ಪುರಾಣಿಕರು ಅಲ್ಲಿದ್ದಂತಹ ಎಲ್ಲ ಋಷಿಮುನಿಗಳಿಗೂ ಕೂಡ ಈ ಒಂದು ಭಾಗವತದ ಗ್ರಂಥದ ಉಪದೇಶವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅಲ್ಲಿದ್ದಂತಹ ಎಲ್ಲ ಋಷಿಗಳಿಗೂ ಕೂಡ ಭಾಗವತದ ಉಪದೇಶವನ್ನು ಮಾಡಿ ಪ್ರಾರಂಭದಲ್ಲಿ ನಾರದರ ಒಂದು ಚರಿತ್ರೆಯನ್ನು ತಿಳಿಸ್ತಾರೆ. ನಾರದರು ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನ ಮೊಮ್ಮಗ, ಬ್ರಹ್ಮದೇವರ ಮನಸ್ಸಿನಿಂದಾಗಿ ಹುಟ್ಟಿದಂಥವರು ಅಂತ. ಅವರು ವಾಸ್ತವಿಕವಾಗಿ ಹಿಂದಿನ ಜನ್ಮದಲ್ಲಿ ಒಬ್ಬ ಶೂದ್ರನ ಮಗ ಅಂತೆ, ಶೂದ್ರ ದಾಸಿಯ ಮಗ. ದಾಸಿ ಅಂತ ಹೇಳಿದ್ರೆ ಈ ಮನೆ ಕೆಲಸವನ್ನು, ಮುಸರೆ ಮುಂತಾದಂತಹ ಕೆಲಸವನ್ನು ಮಾಡುವಂಥ ಒಬ್ಬ ಸಾಮಾನ್ಯ ಹೆಣ್ಣು. ಅವಳ ಮಗ ಈ ನಾರದರಾಗಿದ್ದರು, ಅಂದರೆ ಹಿಂದಿನ ಜನ್ಮದಲ್ಲಿ. ಅವರೇನು ಮಾಡ್ತಾರೆ, ಒಂದು ದಿವಸ ಚಾತುರ್ಮಾಸ್ಯದ ಸಂದರ್ಭ, ಇದೇ ರೀತಿ ಚಾತುರ್ಮಾಸ್ಯ ಸಂದರ್ಭ, ಅವರು ಇದ್ದಂತಹ ಊರಿಗೆ ಅನೇಕ ಜನ ಸನ್ಯಾಸಿಗಳು ಬಂದಿರ್ತಾರೆ ಚಾತುರ್ಮಾಸ್ಯಕ್ಕೆ ಅಂತ. ಚಾತುರ್ಮಾಸ್ಯ ಅಂತ ಹೇಳಿದ್ರೆ ಮಳೆಗಾಲದ ಸಂದರ್ಭ ಅಂತ ಪ್ರಧಾನವಾಗಿ. ಹಿಂದೆಲ್ಲ ಸನ್ಯಾಸಿಗಳು ನಡೆದುಕೊಂಡು ಹೋಗ್ತಾ ಇದ್ರು ಎಲ್ಲ ಕಡೆ. ಅವ್ರು ನಡೆದುಕೊಂಡು ಹೋಗಬೇಕಾದ್ರೆ ಕಾಲಿಗೆ ಮರದ ಪಾದುಕೆ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಮಳೆಗಾಲದಲ್ಲಿ ನಡಿಬೇಕಾದ್ರೆ ಮಣ್ಣು ತೇವ ಜಾಸ್ತಿ ಇರುತ್ತೆ. ಹಾಗಾಗಿ ಅದರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಗಳೆಲ್ಲ ಕೂತ್ಕೊಂಡಿರ್ತವೆ ಮಣ್ಣಿನಲ್ಲಿ. ಹಾಗಾಗಿ ಸನ್ಯಾಸಿಗಳು ನಡಿಬೇಕಾದ್ರೆ ಅವರ ಪಾದುಕೆಯಿಂದ ಅವುಗಳಿಗೆ ತೊಂದರೆಯಾಗಬಾರ್ದು ಅಂತ ಯಾವರಿಗೂ ಕೂಡ ನಾವು ತೊಂದರೆಯನ್ನು ಉಂಟು ಮಾಡಬಾರ್ದು ಅನ್ನೋದು ಸನ್ಯಾಸಿಗಳ ಧರ್ಮ. ಹಾಗಾಗಿ ಚಾತುರ್ಮಾಸ್ಯದಲ್ಲಿ ಅವರು ಎಲ್ಲ ಕಡೆ ಸಂಚಾರ ಮಾಡದೇನೆ ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಆ ರೀತಿಯಾಗಿ ಅವರ ಊರಿಗೆ ಬಂದಿರ್ತಾರೆ. ಯಾರೇ ಊರಿಗೆ, ನಾರದರ ಹಿಂದಿನ ಜನ್ಮದ ಊರಿಗೆ ಬಂದಿರ್ತಾರೆ. ಬಂದಾಗ ಪ್ರತಿನಿತ್ಯ ಪಾಠ ಪ್ರವಚನ, ದೇವರ ಪೂಜೆ ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಆವಾಗ ಈ ಹುಡುಗ ಇನ್ನು ಸಣ್ಣ ಹುಡುಗ, ಅವನ ತಾಯಿ ಅವರು ವಿಶೇಷವಾಗಿ ಏನು ಕೆಲಸ ಮಾಡಬೇಕು, ಎಲೆ ತೆಗೆಯೋದು ಇತ್ಯಾದಿ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಾರೆ. ಆವಾಗ 4 ತಿಂಗಳ ಕಾಲ ನಿರಂತರವಾಗಿ ಹೀಗೆ ನಡೆಯುತ್ತೆ. ನಾರದರಿಗೆ ಕೇವಲ 5-6 ವರ್ಷದ ಪುಟ್ಟ ಬಾಲಕ ಅವರು. ನಿರಂತರವಾಗಿ ಪರಮಾತ್ಮನ ಕಥೆಯನ್ನು ಕೇಳ್ತಾ 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 ನಾರದರಿಗೆ ಮನಸ್ಸಿನಲ್ಲಿ ವಿಶೇಷವಂತ ಪರಮಾತ್ಮನ ಭಕ್ತಿ ಉಂಟಾಗುತ್ತೆ. ಭಕ್ತಿ ಉಂಟಾದಾಗ ಕೊನೆಗೆ ಚಾತುರ್ಮಾಸ್ಯ ವ್ರತ ಮುಗಿಯುತ್ತೆ. ಚಾತುರ್ಮಾಸ್ಯ ವ್ರತ ಮುಗಿದಾಗ ಈ ಸನ್ಯಾಸಿಗಳು ತಮ್ಮ ಮತ್ತೆ ಸಂಚಾರಕ್ಕೆ ಹೊರಡಲಿಕ್ಕೆ ಅಂತ ಶುರು ಮಾಡ್ತಾರೆ. ಹೊರಡಬೇಕಾದ್ರೆ ಅವರು ಗಮನಿಸಿರ್ತಾರೆ, ಪ್ರತಿ ದಿವಸವೂ ಕೂಡ ಈ ಹುಡುಗ ಬಂದು ಪ್ರತಿನಿತ್ಯ ಪ್ರವಚನ ಕೇಳ್ತಾ ಇದ್ದ, ಪಾಠ ಕೇಳ್ತಾ ಇದ್ದ ಅಂತ ಅವನಿಗೆ ವಿಶೇಷವಂತಹ ಪರಮಾತ್ಮನ ತತ್ವಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ತತ್ವಗಳನ್ನು ಉಪದೇಶ ಮಾಡಿ ಇಷ್ಟೆಲ್ಲ ಆಗುತ್ತೆ. ತತ್ವಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಕೊನೆಗೆ ಆ 5 ವರ್ಷದ ಬಾಲಕ ಮುಂದೆ ಆ ಋಷಿಗಳು ಏನೇನು ಉಪದೇಶ ಮಾಡಿದ್ರಲ್ಲ ಅದೇ ರೀತಿ ನಡೀತಾ ಹೋದ. ತಾನು ಜೀವನದಲ್ಲಿ ಒಳ್ಳೆ ಪರಮಾತ್ಮನ ಸೇವೆಯನ್ನು, ಅವನ ಧ್ಯಾನವನ್ನು ಮಾಡ್ತಾ ಹೋದ. ಕೊನೆಗೆ ಒಂದು ದಿವಸ ಒಂದು ಸರ್ಪ, ಹಾವು ಬಂದು ಏನು ಮಾಡುತ್ತೆ, ಅವನ ತಾಯಿಯನ್ನು ಕೊಂದು ಬಿಡುತ್ತೆ, ಕಚ್ಚಿ ಸಾಯಿಸಿ ಬಿಡುತ್ತೆ. ಕೊನೆಗೆ ಈ ವ್ಯಕ್ತಿ ಒಬ್ಬನೇ ಆಗ್ತಾನೆ. ಕೊನೆಗೆ ಅವನೇನು ಮಾಡ್ತಾನೆ, ಮಠ ಮನೆ ಎಲ್ಲವನ್ನು ಕೂಡ ಬಿಟ್ಟು ತೀರ್ಥಯಾತ್ರೆ ಮಾಡಲಿಕ್ಕೆ ಶುರು ಮಾಡ್ತಾನೆ. 5 ವರ್ಷದ ಬಾಲಕ ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಮಾಡಿ ಎಲ್ಲವನ್ನು ಕೂಡ ಮಾಡ್ತಾನೆ. ಕೊನೆಗೆ ಅಲ್ಲೇನಾಗುತ್ತೆ, ಪರಮಾತ್ಮನ ದರ್ಶನ ಆಗುತ್ತೆ ಅಂತೆ. ಒಂದು ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾನೆ. ತಪಸ್ಸು ಮಾಡ್ತಾನೆ, ಧ್ಯಾನ ಮಾಡ್ತಾ ಇರ್ತಾನೆ. ಧ್ಯಾನ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡಾಗ ನಮ್ಮ ಹೃದಯದಲ್ಲಿ ಪರಮಾತ್ಮನ ರೂಪ ಕಾಣಿಸಬೇಕು ಅಂತ. ಹಾಗೆ ಧ್ಯಾನ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೆ ಪರಮಾತ್ಮನ ದರ್ಶನ ಆಗುತ್ತೆ. ಹೃದಯದಲ್ಲಿ ಪರಮಾತ್ಮನ ಒಂದು ರೂಪ ಕಾಣಿಸುತ್ತೆ. ಒಂದು 5 ನಿಮಿಷ ಇರುತ್ತೆ, ಮತ್ತೆ ಹೋಗಿಬಿಡುತ್ತೆ. ಆವಾಗ ಮತ್ತೆ ಕಾಣಿಸುತ್ತೆ, ಮತ್ತೆ ಹೋಗುತ್ತೆ. ಅವನಿಗೆ ತುಂಬ ದುಃಖ ಆಗುತ್ತೆ. ರೂಪ ಕಾಣಿಸಿತ್ತು, ಸಂತೋಷ ಆಯಿತು, ಆದರೆ ಜಾಸ್ತಿ ಹೊತ್ತಿರ್ತಾ ಇಲ್ಲ ಅಂತ. ಆವಾಗ ಅವನಿಗೊಂದು ಅಶರೀರವಾಣಿ ಆಗುತ್ತೆ ಅಂತೆ, ಈ ಜನ್ಮದಲ್ಲಿ ನಿನಗೆ ಇಷ್ಟೇ ಯೋಗ್ಯತೆ ಇರುವುದು ಅಂತ. ಪರಮಾತ್ಮನ ರೂಪದ 1 ಸೆಕೆಂಡ್ ದರ್ಶನ ಆಗಬೇಕಾದ್ರೂ ಕೂಡ ಅದು ಅನೇಕ ಜನ್ಮಗಳ ಸಾಧನೆ ಬೇಕು ಅಂತೆ. ಅಂಥದ್ರಲ್ಲಿ ಆ ವ್ಯಕ್ತಿಗೆ ಅನೇಕ ಬಾರಿ ಪರಮಾತ್ಮನ ದರ್ಶನ ಆಗಿತ್ತು, ಆದರೆ ಅದು ಜಾಸ್ತಿ ಹೊತ್ತು ನಿಲ್ತಾ ಇರಲಿಲ್ಲ. ಯಾಕೆ ಅಂತ ಅದು ಅಷ್ಟು ಯೋಗ್ಯತೆ ಇರಲಿಲ್ಲ ಅಂತ. ಅದಕ್ಕೆ ಅಶರೀರವಾಣಿ ಆಗುತ್ತೆ, ಈ ಜನ್ಮದಲ್ಲಿ ನಿನಗೆ ಇಷ್ಟೇ ಯೋಗ್ಯತೆ ಇರೋದು, ಮುಂದಿನ ಜನ್ಮದಲ್ಲಿ ನಿನಗೆ ಪರಮಾತ್ಮನನ್ನು
ಹೃದಯದಲ್ಲಿ ಎಲ್ಲ ಸಾಕ್ಷಾತ್ತಾಗಿ ನೋಡುವಂತಹ ದೊಡ್ಡ ಯೋಗ್ಯತೆ ಸಿಗುತ್ತೆ ಎಂಬುದಾಗಿ ಅಶರೀರವಾಣಿ ಆಗುತ್ತೆ. ಈ ರೀತಿಯಾಗಿ ಆದ ನಂತರ ಆ ಹಿಂದಿನ ಜನ್ಮ ಮುಗಿದ ಮೇಲೆ ಮುಂದಿನ ಜನ್ಮದಲ್ಲಿ ಅವರು ಬ್ರಹ್ಮದೇವರ ಮನಸ್ಸಿನಿಂದಾಗಿ ಹುಟ್ಟಿ ನಾರದರು ಅಂತ ಪ್ರಖ್ಯಾತರಾಗ್ತಾರೆ. ನಾರದರು ಅಂತ ಪ್ರಖ್ಯಾತ ಆಗಿ ಪರಮಾತ್ಮವರಿಗೆ ತ್ರಿಲೋಕ ಸಂಚಾರಿತ್ವ ವರವನ್ನು ಕೊಡ್ತಾನೆ ಅಂತೆ. ಅಂದರೆ 3 ಲೋಕದಲ್ಲಿ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಸಂಚಾರ ಮಾಡುವಂಥ ಶಕ್ತಿ ಅದು ನಾರದರಿಗೆ. ಅದು ಕೊಟ್ಟಿದ್ದರ ಉದ್ದೇಶ ಯಾಕೆ ಅಂತ ಹೇಳಿದರೆ ಎಲ್ಲ ಕಡೆ ಸಂಚಾರ ಮಾಡಿ ಪರಮಾತ್ಮನ ಮಹತ್ವವನ್ನು ತಿಳಿಸಬೇಕು, ಅದೇ ರೀತಿಯಾಗಿ ಅವ್ರಿಗೇನು ಕಷ್ಟ ಇದನ್ನು ಪರಿಹಾರ ಮಾಡಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಇಷ್ಟೆಲ್ಲ ಆಗುತ್ತೆ. ಈ ರೀತಿಯಾಗಿ ಪ್ರಾರಂಭದಲ್ಲಿ ನಾರದರ ಕಥೆಯನ್ನು ತಿಳಿಸಿ ಮುಂದೆ ಮಹಾಭಾರತದ ಕೆಲವು ಅಂಶಗಳನ್ನು ಪ್ರಥಮ ಸ್ಕಂದದಲ್ಲಿ ತಿಳಿಸ್ತಾರೆ. ಅಷ್ಟಾಗಿ ಪ್ರಥಮ ಸ್ಕಂದ ಮತ್ತು ದ್ವಿತೀಯ ಸ್ಕಂದ ಸಂಪೂರ್ಣವಾಗಿ ತತ್ವದೇ ಇದೆ, ಕಥೆಗಳು ಜಾಸ್ತಿ ಇಲ್ಲ, ತತ್ವಗಳ ವಿಚಾರವೇ ಜಾಸ್ತಿ ಇದೆ. ಮಹಾಭಾರತ ಯುದ್ಧದ ಸಂದರ್ಭ, ಮಹಾಭಾರತದ ಶುದ್ಧ ಸಂದರ್ಭ ಕೊನೆಗೆ ಅದು ಹಾಕಿಪ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ, ದುರ್ಯೋಧನನನ್ನು ಭೀಮಸೇನ ದೇವರು ಕೊಂದು ಹಾಕಿಬಿಡ್ತಾರೆ. ಕೊಂದು ಹಾಕಿದಾಗ ಅವನಿನ್ನೂ ಸತ್ತಿರೋದಿಲ್ಲ, ಸ್ವಲ್ಪ ಜೀವ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೋಗಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ದುರ್ಯೋಧನ ಕರ್ಣನನ್ನು ಕರೀತಾನೆ. ಅಶ್ವತ್ಥಾಮಾಚಾರನ ಕರೀತಾನೆ. ಅಶ್ವತ್ಥಾಮಾಚಾರನ ಕರೆದು ಅವನಿಗೆ ಹೇಳ್ತಾನೆ, ನೀನು ಇನ್ನು ಮುಂದೆ ಸೇನಾಧಿಪತಿ ಅಂತ, ನಮ್ಮ ಸೈನ್ಯಕ್ಕೆ ಸೇನಾಧಿಪತಿ ನೀನೇ, ನೀನು ಎಲ್ಲ ಪಾಂಡವರನ್ನು ಕೂಡ ಕೊಲ್ಲಬೇಕು ಅಂತ. ಆವಾಗ ಸೇನಾಧಿಪತಿ ಅಂತ ಹೇಳಿ ಅವನಿಗೆ ಒಂದು ಅಭಿಷೇಕ ಮಾಡಬೇಕು ಅಂತ, ಹೇಗೆ ಪಟ್ಟಾಭಿಷೇಕ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಸೇನಾಧಿಪತಿ ಕೂಡ ಒಂದು ನಿಯಮ ಅಂತ ಇರ್ತೀವಿ, ಈ ರೀತಿಯಾಗಿ ಅಭಿಷೇಕ ಮಾಡಬೇಕು ಅಂತ. ಆದರೆ ದುರ್ಯೋಧನದ ಪ್ರಾಣ ಇನ್ನೊಂದು 5 ನಿಮಿಷದಲ್ಲಿ ಹೋಗಬೇಕು ಅಂತ ಇರುತ್ತೆ. ಹಾಗಾಗಿ ಅಭಿಷೇಕ ಮಾಡಲಿಕ್ಕೆ ಸಮಯ ಇರೋದಿಲ್ಲ, ಅಲ್ಲಿ ಮರಳಿರುತ್ತೆ. ಆ ಮರಳಿನಿಂದಾಗಿ ಅಭಿಷೇಕವನ್ನು ಮಾಡ್ತಾನೆ, ನೀನು ಪಾಂಡವರ ಸಂತಾನವನ್ನು ನಾಶ ಮಾಡಬೇಕು, ಅದೇ ರೀತಿಯಾಗಿ ನನ್ನ ಹೆಂಡತಿಯಲ್ಲಿ ನೀನು ಮಗುವನ್ನು ಪಡಿಬೇಕು ಅಂತ ಹೇಳ್ತಾರೆ. ದುರ್ಯೋಧನನ ಹೆಂಡತಿಲಿ ನೀನು, ನನ್ನ ಹೆಂಡತಿ ನಿನ್ನ ಮಗುವನ್ನು ಪಡಿಬೇಕು ಅಂತ. ಆವಾಗ ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ಅಶ್ವತ್ಥಾಮಾಚಾರ್ಯರು ಪಾಂಡವರ 5 ಜನ ಮಕ್ಕಳನ್ನು ಕೊಂದು ಬಿಡ್ತಾರೆ ಅಂತೆ. ವಾಸ್ತವಿಕವಾಗಿ ಅವರೆಲ್ಲರೂ ಕೂಡ ಮಲಗಿರ್ತಾರೆ ಒಂದು ಕಡೆ ಶಿಬಿರದಲ್ಲಿ, ಅವರೇ 5 ಜನ ಮಲಗಿರ್ತಾರೆ. ಆದರೆ ಅಶ್ವತ್ಥಾಮಾಚಾರ್ಯ ಅಂತ ಅನ್ಕೊಳ್ತಾರೆ, ಪಾಂಡವರೇ ಮಲಗಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾನೆ. ಮಲಗಿದ್ದು ವಾಸ್ತವಿಕವಾಗಿ ಪಾಂಡವರ ಮಕ್ಕಳು 5 ಜನ ಮಕ್ಕಳು, ದ್ರೌಪದಿಯಲ್ಲಿ ಹುಟ್ಟಿದಂಥ 5 ಜನ ಮಕ್ಕಳು. ಯಾವ ಯುಧಿಷ್ಠಿರ, ಅರ್ಜುನ, ಭೀಮಸೇನ, ನಕುಲ ಸಹದೇವರ 1 ಜನ ಮಕ್ಕಳು, ದ್ರೌಪದಿಯ ಮಕ್ಕಳು, ಅವರು ಮಲಗಿರ್ತಾರೆ ಅಲ್ಲಿ. ಅವನೇನು ಅನ್ಕೊಳ್ತಾನೆ, ಪಾಂಡವರೇ ಮಲಗಿದ್ದಾರೆ ಅಂತ ಅಂದ್ಕೊಂಡು ಅವರ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಆವಾಗ ವಿಚಾರ ಗೊತ್ತಾಗುತ್ತೆ. ತಕ್ಷಣದಲ್ಲಿ ಏನೇ ಅರ್ಜುನ ಹೋಗಿ ಅವನ ಜೊತೆ ಯುದ್ಧವನ್ನು ಮಾಡಿ ಅವನು ಬಂಧನ ಮಾಡಿ ಕರೆದುಕೊಂಡು ಬರ್ತಾನೆ ಅಶ್ವತ್ಥಾಮಾಚಾರ್ಯರನ್ನು. ಅಶ್ವತ್ಥಾಮಾಚಾರ್ಯ ಕರೆದುಕೊಂಡು ಬಂದು ತಾನೇನು ಮಾಡ್ತಾನೆ, ದ್ರೌಪದಿ ಎದುರುಗಡೆ ನಿಲ್ಲಿಸ್ತಾನೆ ಅಂತೆ. ಯಾಕೆ ಅಂತ ಹೇಳಿದರೆ ಅವನು ಕೊಂದಿದ್ದು ದ್ರೌಪದಿಯ ಮಕ್ಕಳನ್ನು. ವಾಸ್ತವಿಕವಾಗಿ ಭೀಮಸೇನ ದೇವರಿಗೆ ಬೇರೆ ಮತ್ತೆ ಮಕ್ಕಳಿದ್ದರು, ಆದರೆ ದ್ರೌಪದಿ 5 ಜನ ಮಕ್ಕಳು ಮಾತ್ರ ಇದ್ದಿದ್ದು. 5 ಜನ ಮಕ್ಕಳನ್ನು ಕೂಡ ಯಾರು ಕೊಂದು ಹಾಕಿಬಿಟ್ರು, ಅಶ್ವತ್ಥಾಮಾಚಾರ್ಯ ಕೊಂದು ಹಾಕಿಬಿಟ್ರು. ಆವಾಗ ಅರ್ಜುನ ಬಂದು ಕೇಳ್ತಾನೆ ಅಂತೆ, ದ್ರೌಪದಿ ನೀನು ಹೇಳಿ ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ. ಆವಾಗ ದ್ರೌಪದಿ ಒಂದು ಮಾತು ಹೇಳ್ತಾಳೆ, ಮಾರೋದಿ ದಸ್ಯ ಜನನಿ ಗೌತಮಿ ಪತಿದೇವತ ಯಥಾಹಂ ಮೃತವತ್ಸಾರ್ಥ ರೋದಿಂ ಯಶ್ರುಮುಖಿ ಮುಹುಹು ಅಂತ. ಅಶ್ವತ್ಥಾಮನನ್ನು ದಯವಿಟ್ಟು ಕೊಲ್ಲಬೇಡಿ ಅಂತ. ಯಾಕೆ ಕೊಲ್ಲಬೇಡಿ ಅಂತ ಹೇಳಿದ್ರೆ, ಮಕ್ಕಳನ್ನು ಕಳೆದುಕೊಂಡ್ರೆ ಎಷ್ಟು ದುಃಖ ಆಗತ್ತೆ ನನಗೆ ಗೊತ್ತು. ಹಾಗಾಗಿ ನಾನು ಇವತ್ತು ಎಷ್ಟು ದುಃಖವನ್ನು ಪಡ್ತಾ ಇದ್ದೇನೋ ಆ ದುಃಖವನ್ನು ಇವನ ತಾಯಿಯಾದಂಥ ಗೌತಮಿ, ಅಶ್ವತ್ಥಾಮಾಚಾರ್ಯರ ಹೆಂಡತಿ, ಅಶ್ವತ್ಥಾಮಾಚಾರ್ಯರ ತಾಯಿ ಅಂದರೆ ದ್ರೋಣಾಚಾರ್ಯರ ಹೆಂಡತಿ ಹೆಸರು ಗೌತಮಿ ಅಂತ ಹೇಳ್ತಾಳೆ. ಇವನ ತಾಯಿಯಾದಂತಹ ಗೌತಮಿ ನನ್ನಂತೆ ದುಃಖ ಪಡಬಾರದು, ಹಾಗಾಗಿ ಇವನನ್ನು ದಯವಿಟ್ಟು ಕೊಲ್ಲಬೇಡಿ, ಹಾಗೆ ಬಿಟ್ಟುಬಿಡಿ, ಕ್ಷಮಿಸಿಬಿಡಿ ಎಂಬುದಾಗಿ ಹೇಳ್ತಾಳೆ. ಆವಾಗ ಭೀಮಸೇನ ದೇವರು ಹೇಳ್ತೀವಿ, ಸರ್ವದಾ ಇದು ಸಾಧ್ಯ ಇಲ್ಲ ಅಂತ. ಇವನೇನೋ ಸಣ್ಣ ಪುಟ್ಟ ತಪ್ಪನ್ನು ಮಾಡಿದರೆ ಬಿಡ್ತಾ ಇದ್ದೆ, ಆದರೆ ಇದ್ದಂಥ 5 ಜನ ಮಕ್ಕಳನ್ನು ಕೂಡ ಏನು ಮಾಡಿಬಿಟ್ಟಿದ್ದಾನೆ ಈ ವ್ಯಕ್ತಿ, ಕೊಂದು ಬಿಟ್ಟಿದ್ದಾನೆ. ಹಾಗಾಗಿ ಇವನಿಗೇನಾದರೂ ಕೂಡ ಶಿಕ್ಷೆಯನ್ನು ಕೊಡಲೇಬೇಕು ಎಂಬುದಾಗಿ ಏನು ಮಾಡ್ತಾರೆ, ದೇವರ ಒತ್ತಾಯ ಮಾಡ್ತಾರೆ. ಈ ರೀತಿಯಾಗಿ ಒತ್ತಾಯ ಮಾಡಿದಾಗ ಬೇಡ, ಅದೇ ಶಿಕ್ಷೆಯನ್ನು ಒಂದು ಕೊಡೋಣ ಅಂತ. ಏನು ಶಿಕ್ಷೆ ಅಂತ ಹೇಳಿದ್ರೆ, ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿ ಒಂದು ರತ್ನ ಇರುತ್ತೆ. ಆ ರತ್ನದ ಪ್ರಭಾವ ಏನು ಅಂತ ಹೇಳಿದ್ರೆ, ಹಸಿವೆ ಮತ್ತು ನೀರಡಿಕೆ ಆಗ್ತಾ ಇರೋದಿಲ್ಲ.
ಆರಾಮಾಗಿ ಎಲ್ಲಿ ಬೇಕಾದರೂ ಕೂಡ ಎಷ್ಟು ಹೊತ್ತು ಬೇಕಾದರೂ ಕೂಡ ಇರಬಹುದು, ಹಸಿವೆ ನೀರಡಿಕೆ ಏನೂ ಇರೋದಿಲ್ಲ. ಆ ರತ್ನವನ್ನು ಕಿತ್ತಿ ಬಿಡೋಣ, ಆ ಕಿತ್ತಿದಾಗ ಅವನ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ ಅಂತ. ಯಾವಾಗ ಆ ತಲೆಯಲ್ಲಿದ್ದಂತಹ ರತ್ನವನ್ನು ಕಿತ್ತುತ್ತಾನೋ ಆವಾಗ ಅವರಿಗೆ ಹಸಿವೆ ನೀರಡಿಕೆ ಎಂಬುದು ಪ್ರಾರಂಭ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ಪರಾಕ್ರಮ ಎಂಬುದು ಕಡಿಮೆ ಆಗುತ್ತೆ ಅಂತೆ. ಅಶ್ವತ್ಥಾಮಾಚಾರ್ಯ ಮಹಾಪರಾಕ್ರಮಶಾಲಿಗಳು. ಯಾಕೆ ಅಂತ ಹೇಳಿದ್ರೆ ಆ ರತ್ನದ ಪ್ರಭಾವದಿಂದ. ಯಾವಾಗ ರತ್ನ ಕಿತ್ತಿ ಬಿಡ್ತಾರೋ ಭೀಮಸೇನ ದೇವರು, ಆವಾಗ ಅವರ ಪರಾಕ್ರಮ ಎಲ್ಲ ಕಡಿಮೆಯಾಗಿ ಹೋಗಿಬಿಡುತ್ತೆ. ಅನಂತರ ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಆಯಿತು, ಯುದ್ಧ ಎಲ್ಲ ಮುಗೀತು, ದುರ್ಯೋಧನಾದಿಗಳೆಲ್ಲ ಸತ್ತು ಹೋಗಿಬಿಟ್ಟಿದ್ದಾರೆ, ಎಲ್ಲವನ್ನು ಕೂಡ ಮುಗೀತು. ಕೊನೆಗೆ ಧರ್ಮರಾಜನನ್ನ ಪಟ್ಟಾಭಿಷೇಕ ಎಲ್ಲ ಆಗುತ್ತೆ. ಧರ್ಮರಾಜನ ಪಟ್ಟಾಭಿಷೇಕ ಆಗಿ ಕೊನೆಗೆ ಕೃಷ್ಣ ಸ್ವಲ್ಪ ದಿವಸ ಅಲ್ಲೇ ವಾಸ ಮಾಡಿದ್ದುಕೊಂಡು ತಾನೇನು ಮಾಡ್ತಾರೆ, ತನ್ನ ಊರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ, ದ್ವಾರಕಾ ಪಟ್ಟಣಕ್ಕೆ. ತೀರ್ಮಾನ ಮಾಡಿದಾಗ ಏನಾಗುತ್ತೆ, ತಕ್ಷಣ ಅಲ್ಲಿ ಉತ್ತರಾದೇವಿ ಎಂಬುದು ಓಡ್ಕೊಂಡು ಬರ್ತಾಳೆ ಅಂತೆ. ಉತ್ತರಾದೇವಿ ಓಡ್ಕೊಂಡು ಬರ್ತಾಳೆ. ಉತ್ತರಾದೇವಿಯ ಗರ್ಭದ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿರ್ತಾರೆ ಅಂತೆ. ವಾಸ್ತವಿಕವಾಗಿ ಏನಾಗಿತ್ತು ಅಂತ ಹೇಳಿದ್ರೆ, ಮುಂಚೆ ಒಂದು ಬಾರಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಯಾರು? ಅಶ್ವತ್ಥಾಮಾಚಾರ್ಯರು. ಪ್ರಯೋಗ ಮಾಡಿದಾಗ ಕೃಷ್ಣ ಬಂದು ರಕ್ಷಣೆ ಮಾಡಿದ್ದ, ಗರ್ಭದಲ್ಲಿ ಒಳಗಡೆ ಪ್ರವೇಶ ಮಾಡಿ ಎಲ್ಲವನ್ನು ರಕ್ಷಣೆ ಮಾಡಿದ್ದ. ಇವಾಗ ಏನಾಗಿತ್ತು ಅಂತ ಹೇಳಿದರೆ, ಗರ್ಭದಿಂದ ಮಗು ಹೊರಗಡೆ ಬಂದಿದೆ, ಆವಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಮಗು ಸತ್ತು ಹೋಗಿಬಿಟ್ಟಿರುತ್ತೆ. ಯಾವ? ಪರೀಕ್ಷಿತ ಅಂತ ಅವನ ಹೆಸರು. ಪರೀಕ್ಷಿತ ಸತ್ತು ಹೋದಾಗ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಸತ್ತು ಹೋದಂತಹ ಮಗುವನ್ನು ಕೂಡ ಮತ್ತೆ ಬದುಕಿಸ್ತಾನೆ ಅಂತೆ. ಹೀಗೆ ಆ ಮಗುವನ್ನು ರಕ್ಷಣೆ ಮಾಡಿ ಪರೀಕ್ಷಿತ ಎಂಬುದಾಗಿ ನಾಮಕರಣ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ನಾನು ಹೋಗಿ ಬರ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕುಂತಿದೇವಿ, ಪಾಂಡವರ ತಾಯಿ, ಒಂದು ಮಾತು ಹೇಳ್ತಾಳೆ ಅಂತೆ, ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ ಅಂತ ಒಂದು ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಈಗ ವಾಸ್ತವಿಕವಾಗಿ ಪಾಂಡವರೆಲ್ಲರೂ ಕೂಡ ಹಸ್ತಿನಾವತಿಯ ದೊಡ್ಡ ರಾಜ್ಯದ ರಾಜರು, ಬೇಕಾದಷ್ಟು ಸಂಪತ್ತಿದೆ, ಎಲ್ಲವೂ ಕೂಡ ಇದೆ. ಆದರೆ ಕುಂತಿ ಪ್ರಾರ್ಥನೆ ಮಾಡ್ತಾಳೆ ಅಂತೆ, ಪರಮಾತ್ಮ ನಮಗೆ ಯಾವಾಗಲೂ ಕೂಡ ಕಷ್ಟಗಳು ಬರ್ತಾ ಇರಲಿ ಅಂತ. ಯಾಕೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಹಸ್ತಿನಾವತಿಗೆ ಬರ್ತಾ ಇದ್ದ ಅಂತ ಹೇಳಿದ್ರೆ, ಪಾಂಡವರಿಗೆ ಯಾವಾಗ ಕಷ್ಟ ಬರುತ್ತೋ ಆವಾಗ ಬರ್ತಾ ಇದ್ದ ಅಂತೆ. ಅದಕ್ಕೆ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ, ಕೃಷ್ಣ ನೀನು ನನಗೆ ಯಾವಾಗ ದರ್ಶನ ಕೊಡ್ತಾ ಇದ್ದೀಯಾ? ಕಷ್ಟಗಳು ಬಂದರೆ ಮಾತ್ರ ದರ್ಶನ ಕೊಡ್ತಾ ಇದ್ದೀಯಾ. ಹಾಗಾಗಿ ನಿರಂತರವಾಗಿ ನಮಗೆ ಕಷ್ಟಗಳೇ ಬರ್ತಾ ಇರಲಿ, ಯಾಕಂದರೆ ಕಷ್ಟ ಬಂದಾಗಲೆಲ್ಲ ಏನಾಗುತ್ತೆ, ನಿನ್ನ ದರ್ಶನ ಎಂಬುದಾಗುತ್ತೆ. ಹಾಗಾಗಿ ದಯವಿಟ್ಟು ನಮಗೆ ನಿರಂತರವಾಗಿ ಕಷ್ಟಗಳನ್ನೇ ಕೊಡು, ನಿನ್ನ ದರ್ಶನವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಈ ರೀತಿಯಾಗಿ ಪರಮಾತ್ಮನ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾಳೆ. ಇನ್ನೊಂದು, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂತಹ ವಿಜಯಧ್ವಜ ತೀರ್ಥರು ಅಂತ, ಅವರು ಪೇಜಾವರ ಮಠದ ಪರಂಪರೆಯಲ್ಲಿ ಬಂದವರು. ಅವರು ಭಾಗವತಕ್ಕೆ ಪ್ರದಾರತ್ನಾವಲಿ ಅಂತ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂದರೆ ಭಾಗವತದ ಒಂದೊಂದು ಪದಕ್ಕೂ ಕೂಡ ಏನೇನು ಅರ್ಥ ಅಂತ ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಮಾಡಿ ಕೊನೆಗೆ ಅವರು ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತೆ. ನಾನು ಇಷ್ಟು ಒಂದು ಭಾಗವತ ಪದರತ್ನಾವಲಿ ಅಂತ ವಿಶಿಷ್ಟವಾದ ವ್ಯಾಖ್ಯಾನ ಬರೆದಿದ್ದೇನೆ, ಅದರಿಂದ ಪರಮಾತ್ಮ ನನಗೆ ತೃಪ್ತಿಯಾಗಿದ್ದರೆ ಮೊದಲು ನನಗೇನು ಮಾಡು ಅಂತ ಹೇಳಿದರೆ, ಪ್ರಾಂಗ್ ನಿಷ್ಕಿಂಚನತಾಮ್ ಅಂತ, ಅಂದರೆ ನನ್ನನ್ನು ದರಿದ್ರನನ್ನಾಗಿ ಬಡವನನ್ನಾಗಿ ಮಾಡು ಅಂತ. ಯಾಕೆ ಅಂತ ಹೇಳಿದರೆ, ಶ್ರೀಮಂತಿಕೆಯಲ್ಲಿರುತ್ತೋ ಅಲ್ಲಿ ಸಾಮಾನ್ಯವಾಗಿ ಪರಮಾತ್ಮನ ಸ್ಮರಣೆ ಎಂಬುದು ಇರೋದಿಲ್ಲ. ಹಾಗಾಗಿ ನನಗೆ ದಾರಿದ್ರ್ಯವನ್ನು ಕೊಡು, ಬಡತನವನ್ನು ಕೊಡು, ಆವಾಗ ಮಾತ್ರ ನಿನ್ನ ಸ್ಮರಣೆ ಎಂಬುದು ನನಗೆ ಬರುತ್ತೆ. ಹಾಗಾಗಿ ನಾನು ಕೇಳುವಂತಹ ಮೊದಲ ವರ ಅದು ನನ್ನನ್ನು ಬಡವನನ್ನಾಗಿ ಮಾಡು, ಪ್ರತಿ ಜನ್ಮದಲ್ಲಿಯೂ ಕೂಡ ನನ್ನನ್ನು ಬಡವನನ್ನಾಗಿ ಹುಟ್ಟಿಸುವಂತ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಈ ರೀತಿಯಾಗಿ ಇದರ ತಾತ್ಪರ್ಯ ಇಷ್ಟು, ನಮಗೆ ಬಡತನ ಬೇಕು, ಕಷ್ಟ ಬರಬೇಕು ಅಂತ ಪ್ರಾರ್ಥನೆ ಮಾಡೋದಲ್ಲ, ಹೊರತು ಪರಮಾತ್ಮನ ಸ್ಮರಣೆ ಯಾವಾಗ ನಮಗೆ ಬರುತ್ತೋ ಆ ರೀತಿಯಾದಂಥ ಅವಸ್ಥೆಯನ್ನು ನನಗೆ ಕೊಡು ಎಂಬುದಾಗಿ ಪರಮಾತ್ಮನ ಹತ್ತಿರ ನಾವು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ಪ್ರಥಮ ಸ್ಕಂದದಲ್ಲಿ ಅನೇಕ ರೀತಿಯಾದಂಥ ಅಂಶಗಳನ್ನು ತಿಳಿಸಿ ಕೊನೆಗೆ ಇವರು ಯಾರು ಧರ್ಮರಾಜ ಮತ್ತು ಭೀಮಸೇನ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಲೋಕಗಳಿಗೆ ಯಾತ್ರೆಯನ್ನು ಮಾಡ್ತಾರೆ. ಅದೇ ಇವತ್ತು ನಾವು ಹೇಳಿದಂಥ ಸತೋಪಂಥ ಅಂತ, ಆ ಸಜ್ಜನರು ಹೋದಂತಹ ದಾರಿ. ಯಾಕೆ ಅಂತ ಹೇಳಿದ್ರೆ, ಪಾಂಡವರಿಗಿಂತ ದೊಡ್ಡ ಸಜ್ಜನರು ದ್ವಾಪರ ಯುಗದಲ್ಲಿ ಯಾರು ಕೂಡ ಇರಲಿಲ್ಲ. ಯಾಕೆಂದರೆ ಸಾಕ್ಷಾತ್ ಧರ್ಮರಾಜನೇನೆ ಯುಧಿಷ್ಠಿರನಾಗಿ ಹುಟ್ಟಿದ್ದ, ಸಾಕ್ಷಾತ್ ವಾಯುದೇವರೇನೇ ಭೀಮಸೇನ ದೇವರಾಗಿ ಹುಟ್ಟಿದ್ರು. ಹಾಗಾಗಿ ಪರಮ ಸಜ್ಜನರು ಅವರು ಹೋದಂತಹ ದಾರಿ ಅದು ಸತೋಪಂಥ ಎಂಬುದಾಗಿ ಪ್ರಸಿದ್ಧ ಆಯಿತು. ಪಂಥ ಅಂತ ಹೇಳಿದ್ರೆ ದಾರಿ ಅಂತ. ಆ ರೀತಿಯಾಗಿ ವಾಸ್ತವಿಕವಾಗಿ ಇವರೆಲ್ಲರೂ ಕೂಡ ಹುಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ಬದರಿಕಾಶ್ರಮದಲ್ಲಿಯೇನೆ. ಪಾಂಡವರೆಲ್ಲ ಹುಟ್ಟಿದ್ದು ವೇದವ್ಯಾಸ ದೇವರ ಅನುಗ್ರಹದಿಂದ ಹುಟ್ಟಿ ಬೆಳೆದದ್ದೆಲ್ಲ ಬದರಿಕಾಶ್ರಮದಲ್ಲಿಯೇನೆ.
ಕೊನೆಗೆ ತಮ್ಮ ಜೀವನವನ್ನು ಕೂಡ ಅಲ್ಲಿಯೇ ಮುಗಿಸಿ ಮುಂದೆ ತಾವು ಸ್ವರ್ಗಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲೇನಾಗುತ್ತೆ, ಧರ್ಮರಾಜನಿಗೆ ನರಕದ ದರ್ಶನ ಆಗುತ್ತೆ ಅಂತೆ. ನರಕ ಆಗೋದಿಲ್ಲ, ನರಕದ ನೋಡ್ತಾನೆ ಅಷ್ಟೇ. ನರಕದ ದರ್ಶನ ಆಗುತ್ತೆ. ನರಕದ ದರ್ಶನ ಯಾಕಾಯಿತು ಅಂತ ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ. ಧರ್ಮರಾಜ ತನ್ನ ಜೀವನದಲ್ಲಿ ಒಂದು ತಪ್ಪನ್ನು ಕೂಡ ಮಾಡಿದ್ದಿಲ್ಲ. ಒಂದು ತಪ್ಪನ್ನು ಕೂಡ ಮಾಡದೆ, ಯಾರೊಬ್ಬರಿಗೂ ಅಪಕಾರವನ್ನು ಮಾಡದೆ ತುಂಬ ಧರ್ಮದಿಂದ ಜೀವನವನ್ನು ಮಾಡಿದಂತಹ ವ್ಯಕ್ತಿ. ಹಾಗಾಗಿ ಅವರಿಗೆ ಧರ್ಮರಾಜ ಅಂತ ಹೆಸರು. ವಾಸ್ತವಿಕವಾಗಿ ಅವನ ಹೆಸರು ಯುಧಿಷ್ಠಿರ ಅಂತ. ಆದರೆ ಧರ್ಮದ ಪ್ರಜ್ಞೆಯನ್ನು ನೋಡಿ ಪ್ರತಿಯೊಬ್ಬರು ಅವನಿಗೆ ಧರ್ಮರಾಜ ಅಂತ ಕರೀತಾ ಇರ್ತಾರೆ. ಅವನಿಗೆ ನರಕದ ದರ್ಶನ ಆಗುತ್ತೆ. ವಾಸ್ತವಿಕವಾಗಿ ನರಕ ದರ್ಶನ ಆಗಲೇಬಾರ್ದಿತ್ತು ಅವನಿಗೆ ಯಾಕೆ ನರಕದ ದರ್ಶನ ಆಯಿತು ಅಂತ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಅಂಶವನ್ನು ತಿಳಿಸ್ತಾರೆ. ನಹ್ಯಾಜ್ಞೆಯ ವಾಸುದೇವಸ್ಯ ಕಿಂಚಿತ್ ಪಾಪಂ ಭವೇತ್ ಸರ್ವ ವಿಧರ್ಮಿಣೋಪಿ ಅಂತ. ಧರ್ಮರಾಜ ವಾಸ್ತವಿಕವಾಗಿ ಏನೂ ತಪ್ಪನ್ನು ಮಾಡಿದ್ದಿಲ್ಲ ಜೀವನದಲ್ಲಿ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಕೆಲವೊಂದು ಮಾತುಗಳನ್ನು ಅವನು ಡೌಟ್ ಪಟ್ಟು ಮಾಡಿದ ಅಂತ ನಾವು ಕೇಳ್ತೇವೆ. ಯುದ್ಧದ ಸಂದರ್ಭದಲ್ಲಿ ದ್ರೋಣಾಚಾರ್ಯನ ಕೊಲ್ಲಬೇಕು ಅಂತ ತೀರ್ಮಾನ ಆಗುತ್ತೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ದ್ರೋಣಾಚಾರ್ಯನ ಕೊಲ್ಲಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ದ್ರೋಣಾಚಾರ್ಯರ ಕೈಯಲ್ಲಿ ಎಲ್ಲಿ ತನಕ ಬಿಲ್ಲು ಬಾಣ ಇರುತ್ತೋ ಅಲ್ಲಿ ತನಕ ಅವ್ರದ್ದು ಕೊಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅಷ್ಟು ಮಹಾವೀರರು. ಹಾಗಾಗಿ ಅವರಿಗೆ ಮನಸ್ಸಿಗೆ ಏನಾದರೂ ದುಃಖ ಆದರೆ ಅವರೇನು ಮಾಡ್ತಾರೆ, ಬಿಲ್ಲು ಬಾಣಗಳನ್ನು ಕೆಳಗಡೆ ಬಿಟ್ಟು ಹಾಕ್ತಾರೆ. ಹಾಗಾಗಿ ಏನಾದರೂ ಒಂದು ವಿಚಾರ ಮಾಡಬೇಕು ಅಂತ. ಕೊನೆಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಶ್ವತ್ಥಾಮ ಹತಃ ಎಂಬುದಾಗಿ ಹೇಳು ಅಂತ ಯಾರಿಗೆ ಹೇಳ್ತಾನೆ? ಧರ್ಮರಾಜನಿಗೆ ಹೇಳ್ತಾನೆ. ಅಂದರೆ ಅದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಅಶ್ವತ್ಥಾಮ ಸತ್ತು ಹೋದ ಅಂತ ನೀನು ಹೇಳು ಅಂತ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ. ಧರ್ಮರಾಜನಿಗೆ ಯಾಕೆ ಹೇಳಂತ ಹೇಳಿದ ಅಂತ ಹೇಳಿದ್ರೆ, ತಾನೇ ಹೇಳ್ಬೋದಾಗಿತ್ತು, ಅಥವಾ ಅರ್ಜುನ ಹೇಳ್ಬೋದಾಗಿತ್ತು, ಭೀಮಸೇನ ದೇವರು ಹೇಳ್ಬೋದಾಗಿತ್ತು. ಆದರೆ ಇವರೆಲ್ಲರೂ ಕೂಡ ಸುಳ್ಳು ಹೇಳುವಂಥ ಪ್ರಸಂಗ ಇರುತ್ತೆ ಅಂತೆ. ಅನೇಕ ಸಲ ಸುಳ್ಳು ಕೂಡ ಮಾತಾಡಿರ್ತಾರೆ. ಹಾಗಾಗಿ ದ್ರೋಣಾಚಾರ್ಯರು ಇವರಿಬ್ಬರು ಹೇಳಿದರೆ ನಂಬ್ತಾ ಇರಲಿಲ್ಲ. ಅರ್ಜುನನೋ ಅಥವಾ ಭೀಮಸೇನ ದೇವರು ಅಥವಾ ಸ್ವತಃ ಕೃಷ್ಣನೇ ಹೇಳಿದ್ದರೂ ಕೂಡ ಕೃಷ್ಣ ಏನೋ ಮೋಸ ಮಾಡಿ ಹೇಳ್ತಾ ಇದ್ದಾನೆ ಅಂತ ನಂಬ್ತಾ ಇರಲಿಲ್ಲ. ಯಾವಾಗ ಧರ್ಮರಾಜ ಅಶ್ವತ್ಥಾಮ ಸತ್ತ ಅಂತ ಹೇಳಿಬಿಟ್ರೆ ಅವನ ಮಾತಿನ ಮೇಲೆ ಸಂಪೂರ್ಣ ನಂಬಿಕೆ ಯಾರಿಗೆ ಬರುತ್ತೆ? ದ್ರೋಣಾಚಾರ್ಯರಿಗೆ ಬರುತ್ತೆ. ಯಾಕೆಂದರೆ ಧರ್ಮರಾಜ ಅಷ್ಟು ಧರ್ಮಿಷ್ಠನಾದಂತಹ ವ್ಯಕ್ತಿ, ಜೀವನದಲ್ಲಿ ಒಂದು ಬಾರಿ ಕೂಡ ಸುಳ್ಳು ಹೇಳಿರೋದೇ ಇಲ್ಲ. ಅದಕ್ಕೋಸ್ಕರ ಕೃಷ್ಣನ ಕರೆದು ಹೇಳ್ತಾನೆ, ಧರ್ಮರಾಜನ ಕರೆದು ಹೇಳ್ತಾನೆ, ನೀವು ಜೋರಾಗಿ ಏನು ಮಾಡು, ಅಶ್ವತ್ಥಾಮ ಹತಃ, ಅಶ್ವತ್ಥಾಮ ಸತ್ತು ಹೋದ ಅಂತ ಸುಳ್ಳು ಹೇಳು ಅಂತ ಹೇಳ್ತಾರೆ. ಧರ್ಮರಾಜನಿಗೆ ಸ್ವಲ್ಪ ಸಂದೇಹ ಬರುತ್ತೆ, ನಾನ್ಯಾಕೆ ಸುಳ್ಳು ಹೇಳಬೇಕು ಅಂತ. ಎಷ್ಟು ಹೇಳಿದ್ದರೂ ಕೂಡ ಅವ್ರು ನಮ್ಮ ದೊಡ್ಡ ಗುರುಗಳು ದ್ರೋಣಾಚಾರ್ಯ, ನಮಗೆ ಪಾಠ ಅಂತ ಹೇಳಿಕೊಟ್ಟಂಥ ಗುರುಗಳು, ಅವರು ಸಾಯಿಸಬೇಕು ನಿಜ, ಯಾಕೆಂದರೆ ಶತ್ರುಪಕ್ಷದಲ್ಲಿ ಇದ್ದಾರೆ, ಅವನು ಕೊಲ್ಲಬೇಕು. ಕೊಲ್ಲೋದನ್ನು ಕೂಡ ಧರ್ಮ ಮಾರ್ಗದಲ್ಲಿ ಕೊಲ್ಲೋಣ, ಅದು ಬಿಟ್ಟು ಅಶ್ವತ್ಥಾಮ ಸತ್ತ ಅಂತ ಹೇಳಿ ಸುಳ್ಳು ಹೇಳಿ ಅವ್ರದ್ದು ಕೊಲ್ಲೋದು ಬೇಡ ಅಂತ ಅವನಿಗೆ ತುಂಬ ಚಿಂತೆಯಾಗುತ್ತೆ. ಕೃಷ್ಣ ಮಾಡ್ತಾ ಇರೋದು ತಪ್ಪು ಅಂತ. ಆದರೆ ಕೃಷ್ಣನ ಅಪ್ಪಣೆ, ಕೃಷ್ಣ ಸಾಕ್ಷಾತ್ ಪರಮಾತ್ಮ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ಕೌರವರ ಸೇನೆಯಲ್ಲಿ ಒಂದು ಆನೆ ಇರುತ್ತೆ, ಅದರ ಹೆಸರು ಅಶ್ವತ್ಥಾಮ ಅಂತ. ಅದನ್ನು ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಕೊನೆಗೆ ಕೃಷ್ಣ ಹೇಳ್ತಾನೆ, ಆಯಿತು, ಈಗ ಅಶ್ವತ್ಥಾಮ ಸತ್ತಿದ್ದಾನೆ, ಯಾವುದು ಆನೆ ಸತ್ತಿದೆ, ಇವಾಗಾದರೂ ಹೇಳು ಅಂತ ಒತ್ತಾಯ ಮಾಡ್ತಾನೆ. ಕೊನೆಗೆ ತುಂಬ ಬೇಸರ ಪಟ್ಕೊಂಡು ಇವನು ಧರ್ಮರಾಜ ಜೋರಾಗಿ ಕರೆಸ್ತಾನೆ, ಅಶ್ವತ್ಥಾಮ ಹತಃ ಅಂತ ಹೇಳ್ತಾನೆ. ಆದರೂ ಅವನಿಗೆ ಸಂಪೂರ್ಣ ಮನಸ್ಸಿಗೆ ತೃಪ್ತಿ ಇರೋದಿಲ್ಲ, ಮೋಸ ಮಾಡ್ತಾ ಇದ್ದಿಲ್ಲ ಅಂತ ಅನ್ಸುತ್ತೆ. ಕೊನೆಗೆ ನಿಧಾನವಾಗಿ ದ್ರೋಣಾಚಾರ್ಯ ಕೇಳದೇ ಇರೋ ಥರ ಕುಂಜರಹ ಅಂತ ಹೇಳ್ಬಿಡ್ತಾನೆ. ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಹೇಳಿ ನಿಧಾನವಾಗಿ ಕುಂಜರಹ ಅಂತ ಹೇಳ್ತಾನೆ. ಕುಂಜರಹ ಅಂತ ಹೇಳಿದ್ರೆ ಆನೆ. ಹಾಗಾದರೆ ಧರ್ಮರಾಜ ಏನು ಮಾಡಿದ, ಈಗ ಅಶ್ವತ್ಥಾಮ ಹತಃ ಕುಂಜರಹ ಅಂತಲೇ ನಿಜವಾದದ್ದನ್ನೇ ಹೇಳಿದ, ಆದರೆ ಕುಂಜರ ಅಂತ ನಿಧಾನವಾಗಿ ಹೇಳಿದ. ದ್ರೋಣಾಚಾರ್ಯ ಕೇಳಿಸಿದ್ದೇನು, ಅಶ್ವತ್ಥಾಮ ಹತಃ ಅಂತ. ಕೊನೆಗೆ ಅವರ ಆಯುಧವನ್ನೆಲ್ಲ ಬಿಸಾಕಿ ತುಂಬ ದುಃಖಿತರಾಗ್ತಾರೆ, ಮಗ ಸತ್ತು ಹೋದ್ನಲ್ಲ ಅಂತ. ಕೊನೆಗೆ ದುಷ್ಟದ್ಯುಮ್ನ ಬಂದು ಸಂಹಾರ ಮಾಡ್ತಾನೆ, ದ್ರುಪದನ ಮಗ. ಇಷ್ಟೆಲ್ಲ ಆಯಿತು. ಈ ಸಂದರ್ಭದಿಂದ ಧರ್ಮರಾಜನಿಗೆ ಪಾಪ ಬಂತು ಅಂತ. ಯಾಕೆ ಪಾಪ ಬಂತು ಅಂತ ಹೇಳಿದ್ರೆ, ಪರಮಾತ್ಮನ ಮಾತಿನಲ್ಲಿ ಅವನೇ ಮಾಡಿದ, ಸಂದೇಹ ಪಟ್ಟ ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನಖ್ಯಾಜ್ಞೆಯ ವಾಸುದೇವಸ್ಯ ಕಿಂಚಿತ್ ಪಾಪಂ ಭವೇತ್ ಸರ್ವ ವಿಧರ್ಮಿಣೋಪಿ ಅಂತ. ಪರಮಾತ್ಮ ಒಂದು ಆದೇಶವನ್ನು ಮಾಡಿದ, ಸಾಕ್ಷಾತ್ ಪರಮಾತ್ಮನೇ ಬಂದು ಒಂದು ವಿಚಾರವನ್ನು ತಿಳಿಸಿದ ಅಂತ ಹೇಳಿದರೆ ಅದು ಧರ್ಮಕ್ಕೆ ವಿರುದ್ಧವಾಗಿದ್ದರೂ ಕೂಡ ಏನು ಮಾಡಬೇಕು, ಅದನ್ನು ಆಚರಣೆ ಮಾಡಲೇಬೇಕು ಅಂತ. ಯಾಕೆ ಅಂತ ಹೇಳಿದರೆ,
ಅದು ಧರ್ಮಕ್ಕೆ ವಿರುದ್ಧ ಆಗಿದ್ದರೂ ಕೂಡ ಅದರಿಂದ ಬರುವಂತಹ ಒಂದು ರಿಸಲ್ಟ್ ಏನಿರುತ್ತಲ್ಲ, ಫಲಿತಾಂಶ ಏನಿರುತ್ತೆ, ಅದು ಧರ್ಮ ಕಾರ್ಯಕ್ಕೋಸ್ಕರನೇ ಆಗ್ತಾ ಇರುತ್ತೆ. ಇಲ್ಲಿ ವಾಸ್ತವಿಕವಾಗಿ ದ್ರೋಣಾಚಾರ್ಯರು ಒಳ್ಳೆಯ ಶ್ರೇಷ್ಠ ಜ್ಞಾನಿಗಳು, ಸ್ವತಃ ಪಾಂಡವರ ಗುರುಗಳು ಎಲ್ಲರೂ ಆಗಿದ್ದರೂ ಕೂಡ ಅವರು ಸಂಹಾರ ಮಾಡಬೇಕಾದದ್ದು ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಸಂಹಾರ ಮಾಡದೇನೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಅವರು ಶತ್ರುಗಳ ಪಕ್ಷದಲ್ಲಿ ಇದ್ದಾರೆ. ಶತ್ರುಗಳ ಪಕ್ಷದಲ್ಲಿ ಇದ್ದಂಥವ್ರನ್ನು ಕೊಲ್ಲುವುದು ಅಧರ್ಮ ಅಲ್ಲ. ಆದರೆ ಧರ್ಮರಾಜನ ಸ್ವಭಾವ ಒಂದು ರೀತಿ ಅಳುಮುಂಜಿ ಸ್ವಭಾವ ಅಂತ, ಅವ್ರು ನನ್ನವರು ಕೊಲ್ಲಬಾರ್ದು ಹಾಗೆ ಹೀಗೆ ಅಂತ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳಿದರೂ ಕೂಡ ಅವನ ಮಾತಿನಲ್ಲಿ ಅವನ ನಂಬಿಕೆ ತಾಳಲಿಲ್ಲ. ಹಾಗಾಗಿ ಏನಾಯಿತು, ಅವನಿಗೆ ನರಕ ಆಗಲಿಲ್ಲ, ನರಕದ ದರ್ಶನ ಆಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಇಷ್ಟೆಲ್ಲ ಅನೇಕ ಕಥೆಗಳನ್ನು ಹೇಳಿ ಮುಂದೆ ಅವರ ವಂಶದಲ್ಲಿ ಬಂದಂತಹ ಪರೀಕ್ಷಿತ ಮಹಾರಾಜನ ಚರಿತ್ರೆ, ಭಾಗವತಕ್ಕೆ ಪ್ರಧಾನವಾದಂತಹ, ಭಾಗವತ ಸಪ್ತಾಹ ನಡೆಯಲಿಕ್ಕೆ ಪ್ರಧಾನವಾದಂತಹ ಕಾರಣ ಅದು ಪರೀಕ್ಷಿತ ಮಹಾರಾಜ. ಆ ಪರೀಕ್ಷಿತ ಮಹಾರಾಜ ತನ್ನ ಪೂರ್ವಜರು ಅಂತ ಹೇಳಿದ್ರೆ ಯಾವ ಭೀಮಸೇನ ಮುಂತಾದಂತಹ ಇವರ ವಂಶದಲ್ಲಿ ಬಂದು ತಾನೇ ಮಾಡ್ತಾ ಇರ್ತಾನೆ, ವಿಶೇಷವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಈ ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ, ಕೃಷ್ಣ ತನ್ನ ಪರಂಧಾಮಕ್ಕೆ ಹೋಗ್ತಾನೆ, ತನ್ನ ಇಲ್ಲಿನ ಒಂದು ಕಾರ್ಯವನ್ನೆಲ್ಲ ಮುಗಿಸಿ ತನ್ನ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ವೈಕುಂಠ ಲೋಕಕ್ಕೆ ಯಾವಾಗ ಪರಮಾತ್ಮ ಹೋದನೋ ಆವಾಗ ಏನಾಯಿತು ಅಂತೆ, ಕಲಿಯುಗ ಪ್ರಾರಂಭ ಆಯಿತು ಅಂತ ತಿಳಿಸ್ತಾರೆ. ಹಾಗಾಗಿ ಪರೀಕ್ಷಿತ ಮಹಾರಾಜನ ಚರಿತ್ರೆ ನಡೆದದ್ದು ಹಿಂದಿನ ಯುಗದ ದ್ವಾಪರಯುಗದಲ್ಲಿ ಅಲ್ಲ, ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಆದ ಮೇಲೆ ಪರೀಕ್ಷಿತ ಮಹಾರಾಜ ತಾನು ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತ ತಿಳಿಸ್ತಾರೆ. ಹಾಗಾಗಿ ಇದೆಲ್ಲ ನಡೆದದ್ದು ಇದೇ ಕಲಿಯುಗದಲ್ಲಿ. ಇಲ್ಲಿ ಏನಾಗುತ್ತೆ, ಪರಮಾತ್ಮ ತಾನೇನು ಮಾಡ್ತಾನೆ, ತನ್ನ ಲೋಕಕ್ಕೆ ಹೋಗ್ತಾನೆ. ಈ ಕಡೆ ಎಲ್ಲ ಧರ್ಮರಾಜ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಪರೀಕ್ಷಿತ ಮಹಾರಾಜ ತಾನು ವಿಶೇಷವಾಗಿ ತನ್ನ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ರಾಜ್ಯಭಾರ ಮಾಡಬೇಕಾದ್ರೆ ಒಂದು ದಿವಸ ಏನಾಗುತ್ತೆ, ಕಲಿಯುಗ ಪ್ರಾರಂಭ ಆಗಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಕಲಿಯುಗ ಪ್ರಾರಂಭ ಆಗಿ ಕಲಿಯವನು ಎಲ್ಲ ಕಡೆ ಆಕ್ಯುಪೈ ಮಾಡಿಕೊಂಡು ಬರ್ತಾ ಇರ್ತಾನೆ. ಒಂದು ದಿವಸ ಗೊತ್ತಾಗುತ್ತೆ, ನನ್ನ ರಾಜ್ಯವನ್ನು ಕೂಡ ಕಲಿ ಆಕ್ಯುಪೈ ಮಾಡಿಕೊಂಡಿದ್ದಾನೆ, ಅರ್ಥಾತ್ ನನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ, ಕಲಿಯುಗ ಪ್ರಾರಂಭ ಆಗಿದೆ ಅಂತ ಗೊತ್ತಾಗುತ್ತೆ. ಕಲಿಯುಗ ಪ್ರಾರಂಭ ಆಗಿದೆ ಅಂತ ಗೊತ್ತಾದಾಗ ಅವನಿಗೆ ತುಂಬ ದುಃಖ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸಾಮಾನ್ಯ ರಾಜ್ಯ ಅಲ್ಲ, ಸಾಕ್ಷಾತ್ ಧರ್ಮರಾಜ ಯುಧಿಷ್ಠಿರ ಅವನು ಆಳಿದಂತಹ ದೊಡ್ಡ ರಾಜ್ಯ, ಸಾಕ್ಷಾತ್ ವಾಯುದೇವರು ಆಳಿದಂತಹ ರಾಜ್ಯ ಭೀಮಸೇನ ದೇವರು. ಹಾಗಾಗಿ ನನ್ನ ರಾಜ್ಯದಲ್ಲಿ ಏನಾಗಬಾರ್ದು, ಕಲಿ ಪ್ರವೇಶ ಆಗಬಾರ್ದು ಅಂತ ಕಲಿ ಎಲ್ಲಿದ್ದಾನೋ ಅವನನ್ನು ನಾನು ಸಂಹಾರ ಮಾಡಿ ಹಾಕ್ತೇನೆ ಅಂತ ಕಲಿಯನ್ನು ಹುಡುಕಿಕೊಂಡು ಹೋಗ್ತಾನೆ. ಕಲಿಯನ್ನು ಹುಡುಕಿಕೊಂಡು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಎಲ್ಲಿ ಹೋದರೂ ಕೂಡ ಏನಾಗೋದಿಲ್ಲ, ಕಲಿಯವನಿಗೆ ಸಿಗೋದೇ ಇಲ್ಲ. ಕೊನೆಗೆ ಸಿಗಲಿಲ್ಲ ಅಂತ ಬೇಸರ ಪಟ್ಕೊಂಡು ತನ್ನ ಮನೆಗೆ ರಾಜ್ಯಕ್ಕೆ ವಾಪಸ್ ಬರ್ತಾ ಇರ್ತಾನೆ. ವಾಪಸ್ ಬರಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಒಂದು ಎತ್ತು ನಿಂತಿರುತ್ತೆ. ಆ ಒಂದು ಎತ್ತು, ಇನ್ನೊಂದು ಹಸು ಮತ್ತು ಒಬ್ಬ ಶೂದ್ರ ನಿಂತಿರ್ತಾನೆ. ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ವೃಷಭ ಅಂದರೆ ಎತ್ತಿಗೆ 3 ಕಾಲು ಇರುತ್ತೆ, ಅಷ್ಟೇ 4 ಕಾಲು ಇರಬೇಕು, ಒಂದು ಕಾಲು ಕಟ್ಟಾಗಿ ಹೋಗಿಬಿಟ್ಟಿರುತ್ತೆ, ಇರೋದು 3 ಕಾಲು. ಅದೇ ರೀತಿ ಹಸು ಇರುತ್ತೆ, ಹಸುವಿಗೆ ಕರು ಇರೋದಿಲ್ಲ, ಕರು ಸತ್ತು ಹೋಗಿಬಿಟ್ಟಿರುತ್ತೆ. ಇನ್ನು ಆ ಶೂದ್ರ ಇರ್ತಾನೆ, ಆ ವ್ಯಕ್ತಿ ಏನು ಮಾಡಿರ್ತಾನೆ, ಒಂದು ಕತ್ತಿನ ಎತ್ಕೊಂಡು ಅದನ್ನು ಕೊಲ್ಲಬೇಕು ಅಂತ ನೋಡ್ತಾ ಇರ್ತಾನೆ. ಹಸುವನ್ನು ಈಗಾಗಲೇ ಕರುವನ್ನು ಕೊಂದುಬಿಟ್ಟಿರ್ತಾನೆ, ಇದನ್ನು ಕೂಡ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ, ಯಾರಿಗೆ, ಪರೀಕ್ಷಿತನಿಗೆ ಈ ದೃಶ್ಯವನ್ನು ನೋಡಿ. ಆವಾಗ ಅವನಿಗೆ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ವಿಚಾರ ಮಾಡಿದಾಗ ಆ ಪರೀಕ್ಷಿತ ನೋಡಿದಂತಹ ಯಾವ ಇದಿರುತ್ತೆ, ಏನು ಎತ್ತಿರುತ್ತೆ, ಅದೇ ಧರ್ಮದೇವತೆ ಅಂತ. ಆ ಧರ್ಮದೇವತೆ ಇರುತ್ತೆ. ಆ ಧರ್ಮದೇವತೆ ವಿಶೇಷವಾಗಿ ಹೇಳುವಂತೆ ಕೃತಯುಗದಲ್ಲಿ 4 ಪಾದ ಧರ್ಮ ಇತ್ತು ಅಂತೆ, 100ಕ್ಕೆ 100% ಧರ್ಮ ಇತ್ತು. ಅದೇ ತ್ರೇತಾಯುಗ ಪ್ರಾರಂಭ ಆದಾಗ 25% ಹೋಯಿತು ಅಂತ. ಮುಂದೆ ದ್ವಾಪರ ಬಂದಾಗ ಅರ್ಧ ಭಾಗ ಹೋಯಿತು. ಕಲಿಯುಗದಲ್ಲಿ ಬಂದಾಗ 75 ಭಾಗ ಹೋಗಿ ಇರುವುದು ಒಂದೇ ಒಂದು ಪಾದ ಭೂಮಿ, ಇದು ಧರ್ಮ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಅಲ್ಲಿ ಇರುತ್ತೆ. ಮುಂದೆ ಒಂದು ಗೋಮಾತೆ ನಿಂತಿರುತ್ತೆ, ಆಕಳು ನಿಂತಿರುತ್ತೆ. ಆ ಆಕಳು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಭೂಮಾತೆ, ಅಂದರೆ ಭೂದೇವಿಯೇನೇ ಅಲ್ಲಿ ನಿಂತಿರ್ತಾಳೆ. ಅದನ್ನು ಕೊಲ್ಲಬೇಕು ಅಂತ ನೋಡ್ತಾ ಇರುವಂತಹ ವ್ಯಕ್ತಿ ಸಾಕ್ಷಾತ್ ಕಲಿಯೇನೇ ಆಗಿರ್ತಾನೆ ಅಂತ ವಿಚಾರ ಅವನಿಗೆ ಗೊತ್ತಾಗುತ್ತೆ. ತಕ್ಷಣದಲ್ಲಿ ಅವನೇ ಮಾಡ್ತಾನೆ, ಅಲ್ಲಿ ತಾನು ಅವನನ್ನು ಸಂಹಾರ ಮಾಡಬೇಕು ಅಂತ ಹೋಗ್ತಾನೆ. ಯಾರನ್ನ, ಅಲ್ಲಿದ್ದಂತಹ ಕಲಿಯನ್ನು ಸಂಹಾರ ಮಾಡಬೇಕು ಅಂತ ಹೋದಾಗ ತಕ್ಷಣದಲ್ಲಿ ಆ ಕಲಿ ಏನು ಮಾಡ್ತಾನೆ, ಆ ಪರೀಕ್ಷಿತ್ ಮಹಾರಾಜನ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾನೆ. ಪಾಂಡವರ ಒಂದು ವಂಶದಲ್ಲಿ ಒಂದು ನಿಯಮ ಇತ್ತು,
ಎದುರುಗಡೆ ಇರುವಂತಹ ವ್ಯಕ್ತಿ ಎಷ್ಟೇ ದುಷ್ಟ ಆಗಿರಲಿ, ಎಷ್ಟೇ ದೊಡ್ಡ ಶತ್ರುವೇ ಆಗಿರಲಿ, ಅವನು ಒಂದು ನಮ್ಮ ಕಾಲಿಗೆ ನಮಸ್ಕಾರ ಮಾಡಿದರೆ, ಶರಣಾಗತ ಆದರೆ ಅವನು ಬಿಡಬೇಕು ಅಂತ. ಕೊನೆಗೆ ಕಲಿ ಬಂದು ನಮಸ್ಕಾರ ಮಾಡಿದ. ಕೊನೆಗೆ ಪರೀಕ್ಷಿತ ಹೇಳ್ತಾನೆ, ನಾನು ಪಾಂಡವರ ವಂಶದಲ್ಲಿ ಬಂದಂತಹ ವ್ಯಕ್ತಿ, ನಾನು ನಿನ್ನನ್ನು ಕ್ಷಮಿಸ್ತೇನೆ, ಆದರೆ ನೀನು ನನ್ನ ರಾಜ್ಯದಲ್ಲಿ ಇರಬಾರ್ದು ಅಂತ. ನನ್ನ ರಾಜ್ಯನ ಬಿಟ್ಟು ನೀ ಎಲ್ಲ ಕಡೆ ಬೇಕಾದರೂ ಕೂಡ ಇರು, ಆದರೆ ನನ್ನ ರಾಜ್ಯದಲ್ಲಿ ಇರಬಾರ್ದು ಎಂಬುದಾಗಿ ಅವನೇನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಆ ರೀತಿ ಪ್ರಾರ್ಥನೆ ಮಾಡಿದಾಗ ಕಲಿ ಹೇಳ್ತಾನೆ ಅದು ಸಾಧ್ಯವೇ ಇಲ್ಲ ಅಂತ. ಯಾಕೆಂದರೆ ಇದು ಯುಗವೇ ನನ್ನ ಯುಗ, ನಾನು ಕಲಿಯುಗ, ಹಾಗಾಗಿ ಇದು ಕಲಿಯುಗಕ್ಕೆ ನಾನೇ ಅಧಿಪತಿ, ಆ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಕೇಳಿದಾಗ ಕೊನೆಗೆ ಪರೀಕ್ಷಿತ ಅವನಿಗೆ ತುಂಬ ವಾರ್ನಿಂಗ್ ಕೊಡ್ತಾನೆ. ಸಾಧ್ಯನೇ ಇಲ್ಲ, ಇವತ್ತು ನಾನು ನಿನ್ನನ್ನು ಜೀವಂತ ಬಿಡಬೇಕು ಅಂತ ಹೇಳಿದ್ರೆ ನೀನು ನನ್ನ ರಾಜ್ಯದಲ್ಲಿ ಇರಲೇಬಾರ್ದು ಅಂತ. ಕೊನೆಗೆ ಕಲಿ ತುಂಬ ಪ್ರಾರ್ಥನೆ ಮಾಡ್ತಾನೆ, ಸಾಧ್ಯ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದಾಗ ಕಲಿಗೆ 4 ಸ್ಥಾನಗಳನ್ನು ಪರೀಕ್ಷಿತ್ ಮಹಾರಾಜ ಕೊಡ್ತಾನೆ ಅಂತೆ. ಈ 4 ಸ್ಥಾನದಲ್ಲಿ ನೀನು ಇರಬೇಕು ಅಂತ. ಯಾವುದು ಅಂಥೇಳಿ ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರಾಧರ್ಮ ಚತುರ್ವಿಧ ಅಂತ 4 ಸ್ಥಾನಗಳನ್ನು ಕಲಿಗೆ ಪರೀಕ್ಷಿತ ಕೊಡ್ತಾನೆ. ಮೊದಲನೇದಾಗಿ ದ್ಯೂತ ಅಂತ. ದ್ಯೂತ ಅಂತ ಹೇಳಿದ್ರೆ ಇವತ್ತೇನು ಇಸ್ಪೀಟ್ ಅಂತ ಹೇಳ್ತೇವೆ, ಅಥವಾ ಧರ್ಮರಾಜ ಆಡಿದಂತಹ ಪಗಡೆ ಆಟ, ಅದು ಒಂದು ರೀತಿ ಜೂಜು. ಒಟ್ಟಿನಲ್ಲಿ ದುಡ್ಡನ್ನು ಯಾವುದನ್ನು ಒಂದು ಪಣಕ್ಕಿ ಅಂತ ಇಟ್ಟು ಯಾರು ಆಟವನ್ನು ಆಡ್ತಾರೋ ಅದು ಜೂಜು ಅಂತ. ಆ ರೀತಿಯಾಗಿ ಎಲ್ಲಿ ಜೂಜು ಎಂಬುದಾಗುತ್ತೋ ಅಲ್ಲಿ ನಿನ್ನ ಸನ್ನಿಧಾನ ಇರಲಿ, ಅಂದರೆ ನೀನು ಅಲ್ಲಿ ಇರಬೇಕು ಅಂತ ಹೇಳ್ತಾನೆ. ಎರಡನೇದಾಗಿ ಪಾನಂ. ಪಾನಂ ಅಂತ ಹೇಳಿದ್ರೆ ಮದ್ಯಪಾನ, ಯಾರು ಮದ್ಯಪಾನವನ್ನು ಮಾಡ್ತಾರೋ ಅಲ್ಲಿ ಕಲಿ ಇರ್ತಾನೆ ಅಂತ. ಕೊನೆಗೆ ಸ್ತ್ರೀಯ ಅಂತ ಹೇಳಿದ್ರೆ ಹೆಂಗಸರಲ್ಲಿ ಹೆಂಗಸು ಅಂತ ಹೇಳ್ತಾರೆ. ಹಾಗಾಗಿ ಹೆಂಗಸರಲ್ಲಿ ಕಲಿಯ ಸ್ಥಾನ ಇರುತ್ತೆ ಅಂತ ಹೇಳಿದ್ರೆ ಎಲ್ಲ ಹೆಂಗಸರು ಅಂತ ಅರ್ಥ ಅಲ್ಲ, ವೇಶ್ಯಾಸ್ತ್ರೀಯರಲ್ಲಿ ಯಾರು ತಮ್ಮ ದುಡ್ಡಿಗೋಸ್ಕರ ತಮ್ಮ ಮೈಯನ್ನು ಮಾರ್ಕೊಳ್ತಾರೋ ಅಂತಹ ಸ್ಥಳದಲ್ಲಿ ಕಲಿಯ ಸನ್ನಿಧಾನ ಇರುತ್ತೆ. ಕೊನೆಗೆ ಸೂನ ಅಂತ ಹೇಳಿದ್ರೆ ಅಧರ್ಮ, ಇನ್ನೊಬ್ಬರಿಗೆ ಯಾವುದೇ ರೀತಿಯ ಬೆಲೆಯನ್ನು ಕೊಡದೇನೆ ಬರೀ ಕೊಲೆ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಇರುತ್ತೋ ಅಲ್ಲಿ ಕಲಿಯ ಸನ್ನಿಧಾನ ಇರುತ್ತೆ ಅಂತ. ಈ ರೀತಿಯಾಗಿ 4 ಸ್ಥಾನಗಳನ್ನು ಕೊಡ್ತಾನೆ. ಕೊನೆಗೆ ಕಲಿ ಹೇಳ್ತಾನೆ ಇದು ನನಗೆ ಸಾಕಾಗೋದು, ಇನ್ನೊಂದು ಸ್ಥಾನ ಬೇಕು ಅಂತ. ಕೊನೆ ಇಷ್ಟು ಕೇಳಿದಾಗ ಜಾತರೂಪಂ ಅದಾತ್ ಪ್ರಭು ಅಂತ, ಬಂಗಾರದಲ್ಲಿ ನಿನ್ನ ಸನ್ನಿಧಾನ ಇರಲಿ ಅಂತ ಕಲಿಗೆ ವರವನ್ನು ಕೊಡ್ತಾನೆ ಅಂತ ಪರೀಕ್ಷಿತ್ ಮಹಾರಾಜ. ಇದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಹಾಗಾದರೆ ಬಂಗಾರ ಹಾಕೊಂಡು ಕೂಡ ಎಲ್ಲ ಕಡೆ ಕಲಿ ಇರ್ತಾನ ಅಂತ. ಎಲ್ಲ ಕಡೆ ಅಲ್ಲ, ವಿಹಿತಾತಿರೇಕೇಣ ನಸೇವೇತ ಅಂತ, ಎಷ್ಟು ಹಾಕ್ಕೊಳ್ಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದ್ದೇನೆ ಅಷ್ಟನ್ನು ಹಾಕ್ಕೊಳ್ಬೇಕು ಅಂತ. ಈ ಮಾಂಗಲ್ಯ ಸರ ಇತ್ಯಾದಿಗಳನ್ನು ಬಂಗಾರದಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳಿರ್ತಾರೆ, ಅದನ್ನು ಹಾಕಿಕೊಳ್ಳಬೇಕು. ಅದನ್ನು ಬಿಟ್ಟು ಅತಿರೇಕವಾಗಿ ಇವತ್ತು ಕೆಲವೊಬ್ಬರು ನೋಡ್ತೀವಿ ಗೋಲ್ಡನ್ ಮ್ಯಾನ್ಗಳಂತ ಇರ್ತಾರೆ, KG ಗಟ್ಟಲೆ ಬಂಗಾರವನ್ನು ಮೈಯಲ್ಲಿ ಹಾಕ್ಕೊಂಡಿರ್ತಾರೆ. ಆ ರೀತಿಯಾಗಿ ಅತಿರೇಕವಾಗಿ ಯಾರು ಬಂಗಾರದ ಮೇಲೆ ಆಸೆಯನ್ನು ಪಡ್ತಾರೋ ಅಲ್ಲಿ ಕಲಿಯ ಸನ್ನಿಧಾನ ಇರುತ್ತೆ ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ಪರೀಕ್ಷಿತ್ ಮಹಾರಾಜ ಕಲಿಗೆ 5 ಸ್ಥಾನಗಳನ್ನು ಕೊಟ್ಟು ನೀವು ಅಲ್ಲಿ ಇರಬೇಕು ಎಂಬುದಾಗಿ ತಿಳಿಸ್ತಾನೆ. ಹಾಗಾಗಿ ಇಲ್ಲಿ ದ್ಯೂತ ಎಂಬುದಾಗುತ್ತೋ, ರೇಸ್ ಇತ್ಯಾದಿ ಎಲ್ಲ ಎಲ್ಲಿ ಆಗುತ್ತೋ, ಅದೇ ರೀತಿಯಾಗಿ ಸುರಾಪಾನ, ಯಾರು ಮದ್ಯಪಾನವನ್ನು ಮಾಡ್ತಾರೋ, ಯಾರು ವೇಶ್ಯಾಸ್ತ್ರೀ ಸಂಘವನ್ನು ಮಾಡ್ತಾರೋ, ಅದೇ ರೀತಿಯಾಗಿ ಅಧರ್ಮ, ಇನ್ನೊಬ್ಬರನ್ನು ಕೊಲ್ಲುವುದು, ಅವರಿಗಿಂತ ದರೋಡೆ ಮಾಡೋದು ಇತ್ಯಾದಿಗಳನ್ನು ಮಾಡ್ತಾರೋ, ಕೊನೆಗೆ ಅತಿಯಾದಂತಹ ಬಂಗಾರವನ್ನು ಯಾರು ಧರಿಸ್ತಾ ಇದ್ದಾರೋ ಅವರಿಗೆ ಏನಾಗುತ್ತೆ, ಕಲಿಯ ಪ್ರವೇಶ ಆಗುತ್ತೆ ಅಂತ. ಕಲಿ ಅವನಿಗೆ ಕಲಿಯುಗ ಪ್ರಾರಂಭ ಆಗಿ ಕೇವಲ ಆಗಿದ್ದು 30 ವರ್ಷ ಮಾತ್ರ. ಆ ಸಂದರ್ಭದಲ್ಲಿ ಏನೇ ಪರೀಕ್ಷಿತ್ ಮಹಾರಾಜ ಕಲಿಯನ್ನು ನಿಗ್ರಹ ಮಾಡ್ತಾನೆ. ಒಂದು ವೇಳೆ ಅವನು ಅವತ್ತು ಕಲಿಯ ನಿಗ್ರಹವನ್ನು ಮಾಡದೇ ಹೋಗಿದ್ದರೆ ಇವತ್ತು ಎಲ್ಲ ಕಡೆ ಕಲಿ ಇದ್ಬಿಡ್ತಾ ಇದ್ದ. ಹಾಗಾಗಿ ಪರೀಕ್ಷಿತ್ ಮಹಾರಾಜ ಪಾಂಡವರ ಸಂತಾನ, ಅವನೇನು ಮಾಡ್ತಾನೆ, ಕಲಿಯನ್ನು ನಿಗ್ರಹ ಮಾಡಿ ಎಲ್ಲಿ ಅಧರ್ಮ ಇರುತ್ತೋ ಅಲ್ಲಿ ಕಲಿ ಇರಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿ ಇಟ್ಟು ತಾನು ಅನುಗ್ರಹವನ್ನು ಮಾಡ್ತಾನೆ ಎಲ್ಲರಿಗೂ ಕೂಡ. ಇಷ್ಟೆಲ್ಲ ಆಯಿತು. ಮುಂದೆ ಪರೀಕ್ಷಿತ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ರಾಜ್ಯಭಾರವನ್ನು ಮಾಡಿ ಕೊನೆಗೆ ಒಂದು ದಿವಸ ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ತುಂಬ ನೀರಡಿಕೆ ಆಗುತ್ತೆ. ನೀರಡಿಕೆ ಆದಾಗ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಆ ಆಶ್ರಮ ಶಮೀಕ ಋಷಿಗಳ ಆಶ್ರಮ ಅಂತ. ಶಮೀಕ ಋಷಿಗಳ ಹತ್ರ ಹೋಗಿ ನೀರು ಕೊಡಿ ಅಂತ ಕೇಳ್ತಾನೆ. ಎಷ್ಟು ಹೇಳಿದರೂ ಕೂಡ ಅವರು ಉತ್ತರವನ್ನೇ ಕೊಡೋದಿಲ್ಲ. ಯಾಕೆ ಅಂತ ಹೇಳಿ ಅವರು ಸಮಾಧಿ ಅವಸ್ಥೆಯಲ್ಲಿ ಹೋಗಿರ್ತಾರೆ. ಸಮಾಧಿ ಅವಸ್ಥೆ ಅಂತ ಹೇಳಿದರೆ ತಪಸ್ಸು ಮಾಡ್ತಾ 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 ಸಮಾಧಿ ಅವಸ್ಥೆಗೆ ಅಂತ ಹೋಗ್ತಾರೆ ಕೆಲವೊಬ್ಬರು ದೊಡ್ಡ ದೊಡ್ಡ ಜ್ಞಾನಿಗಳು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ವಾಸ್ತವಿಕವಾಗಿ ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ, ದೇವರ ಪೂಜೆ ಎಲ್ಲವನ್ನು ಕೂಡ ಮಾಡಬೇಕು. ಆದರೆ ಈ ಸಮಾಧಿ ಅವಸ್ಥೆಗೆ ಹೋದಂಥ ವ್ಯಕ್ತಿಗಳಿಗೆ ಸಂಧ್ಯಾ ವಂದನೆ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ನಿಯಮವೇ ಇರೋದಿಲ್ಲ. ಅದನ್ನು ಬಿಟ್ಟರೂ ನಡೆಯುತ್ತೆ.
ಅದೇ ರೀತಿಯಾಗಿ ಪ್ರತಿನಿತ್ಯ ಅವರಿಗೆ ಈ ಬಿಸಿಲು ಮಳೆ ಯಾವುದೇ ಎಚ್ಚರವೇ ಇರೋದಿಲ್ಲ. ಹೀಗೆ ಸಮಾಧಿಗೆ ಹೋದರೆ ಶವ, ಅದಕ್ಕೆ ಯಾವುದೇ ಎಚ್ಚರವಿರೋದಿಲ್ಲ. ಆ ರೀತಿಯಾಗಿ ಸಮಾಧಿ ಅವಸ್ಥೆ ಅಂತ ಯಾವುದರ ಎಚ್ಚರವೇ ಇಲ್ಲದಂತೆ ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ವರ್ಷಾನುಗಟ್ಟಲೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸಮಾಧಿ ಅವಸ್ಥೆ ಅಂತ ಹೆಸರು. ಹೊರಗಡೆ ಯಾವ ವ್ಯಕ್ತಿ ಬಂದು ಏನು ಮಾಡಿದರೂ ಕೂಡ ಅವ್ರಿಗೆ ಎಚ್ಚರವೇ ಆಗೋದಿಲ್ಲ. ಇವನು ಕರೀತಾನೆ, ಅವರು ಏನೋ ಆನ್ಸರ್ ಮಾಡೋದೇ ಇಲ್ಲ, ತುಂಬ ಸಿಟ್ಟು ಬರುತ್ತೆ ಅಂತೆ. ಒಂದು ಮಾತಿದೆ ಸಂಸ್ಕೃತದಲ್ಲಿ, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್ ಅಂತ. ಅಂದರೆ ಯಾರಿಗೆ ಹಸಿವಾಗಿರುತ್ತೆ, ನೀರಡಿಕೆ ಆಗುತ್ತೆ, ಅವನಿಗೆ ತಲೆ ಓಡೋದಿಲ್ಲ ಅಂತೆ, ತುಂಬ ಸಿಟ್ಟು ಬೇಗ ಬಂದುಬಿಡುತ್ತೆ ಅಂತೆ. ಹಾಗಾಗಿ ಪರೀಕ್ಷಿತನಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ನಾನು ಈ ದೇಶದ ರಾಜ, ನಾನು ಬಂದು ಕೇಳ್ತಾ ಇರೋದು ಕನಿಷ್ಠ ಒಂದು ನೀರು ಮಾತ್ರ, ನೀರನ್ನು ಕೂಡ ಕೊಡ್ತಾ ಇಲ್ಲಲ್ಲ ಅಂತ ತಾನೇನು ಮಾಡ್ತಾನೆ, ಪಕ್ಕದಲ್ಲಿ ಒಂದು ಹಾವು ಸತ್ತು ಬಿದ್ದಿರುತ್ತೆ. ಆ ಸತ್ತ ಹಾವನ್ನು ತೆಗೆದು ಏನು ಮಾಡಿಬಿಡ್ತಾನೆ, ಆ ವ್ಯಕ್ತಿ ಶಮೀಕ ಋಷಿಗಳ ಕೊರಳಿಗೆ ಹಾಕಿಬಿಡ್ತಾನೆ ಅಂತೆ. ಶಮೀಕ ಋಷಿ ಕೊರಳಿಗೆ ಹಾಕಿದಾಗ ಅವನಿಗೆ ವಿಚಿತ್ರವಾದಂತಹ ಪಾಪ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಶಾಸ್ತ್ರದಲ್ಲಿ ಹೇಳುವಂತೆ ಒಬ್ಬ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ಜ್ಞಾನಿಯ ದೇಹದಲ್ಲಿ ಹೊಕ್ಕಳಿನಿಂದ ಮೇಲ್ಭಾಗದಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತೆ ಅಂತೆ, ಹೊಕ್ಕಳಿನಿಂದ ಕೆಳಭಾಗದಲ್ಲಿ ಪಿತೃಗಳ ಸನ್ನಿಧಾನ ಇರುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ವಾಸ್ತವಿಕವಾಗಿ ಶಮೀಕ ಋಷಿಗಳು ದೊಡ್ಡ ಋಷಿಗಳು, ದೊಡ್ಡ ಜ್ಞಾನಿಗಳು. ಅವರ ಕೊರಳಿಗೆ ವಾಸ್ತವಿಕ ಏನು ಮಾಡಬೇಕಾಗಿತ್ತು, ಇವನು ರಾಜನಾದಂತಹ ವ್ಯಕ್ತಿ ಹೂವಿನ ಹಾರವನ್ನು ಹಾಕಬೇಕಾಗಿತ್ತು. ಹೂವಿನ ಹಾರ ಹಾಕಬೇಕಾಗಿರುವಂತಹ ಸ್ಥಳಕ್ಕೆ ಇವನೇ ಮಾಡಿದ, ಸತ್ತ ಹಾವನ್ನು ಹಾಕಿದ. ಅದರಿಂದಾಗಿ ಅವನಿಗೆ ತುಂಬ ಒಂದು ಕೆಟ್ಟ ಪಾಪ ಬಂತು ಎಂಬುದಾಗಿ ಹೇಳ್ತಾರೆ. ಇದೆಲ್ಲ ಹೇಗೆ ಆಯಿತು ಅಂತ ಹೇಳಿದ್ರೆ, ಕಲಿಯ ಪ್ರಭಾವ ಅಂತೆ. ಕಲಿಯ ಪ್ರಭಾವ, ಅವನಲ್ಲೇ ಪ್ರವೇಶ ಮಾಡಿಬಿಟ್ಟ ಕಲಿ. ಯಾವ ಕಲಿಯನ್ನು ನಿಗ್ರಹ ಮಾಡಿದಂಥವನು ಯಾರು, ಪರೀಕ್ಷಿತ್ ಮಹಾರಾಜ. ಈ ಪರೀಕ್ಷಿತ ಮಹಾರಾಜ ಮಾಡಿದಂತಹ ಕೆಲವೊಂದು ತಪ್ಪುಗಳಿಂದಾಗಿ, ಅತಿಯಾದ ಬಂಗಾರವನ್ನು ಸೇವನೆ ಮಾಡೋದು, ಇದರಿಂದ ಅಂತ ತಪ್ಪುಗಳಿಂದಾಗಿ ಅವನಲ್ಲಿಯೇ ಕಲಿ ಪ್ರವೇಶ ಆಗಿ ಕೊನೆಗೆ ಅವರಿಂದನೇ ದೊಡ್ಡ ತಪ್ಪಾಯಿತು ಅಂತ ತಿಳಿಸ್ತಾರೆ. ಅದೇ ಈ ಶಮೀಕ ಋಷಿಗಳ ಕೊರಳಿಗೆ ಹಾವನ್ನು ಹಾಕಿದ್ದು ಅಂತ. ಶಮೀಕ ಋಷಿಗಳಿಗೆ ಏನಾಯಿತು ಅಂತ ಹೇಳಿದ್ರೆ, ಕೊರಳಿಗೆ ಹಾವನ್ನು ಹಾಕಿದಾಗ ಎಚ್ಚರವೇ ಆಗಲಿಲ್ಲ. ಯಾಕೆಂದರೆ ಅವರಿದ್ದು ಸಮಾಧಿ ಅವಸ್ಥೆಯಲ್ಲಿ. ಕೊನೆಯವನು ಹೂವಿನ ಹಾವನ್ನು ಹಾಕಿದ, ತನ್ನ ಮನೆಗೆ ಹೊರಟುಬಿಟ್ಟ. ಯಾರು, ಪರೀಕ್ಷಿತ ಮನೆಗೆ ಹೊರಟ. ಆವಾಗ ಅವನಿಗೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ಅಂತೆ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಶಮೀಕ ಋಷಿಗಳು ದೊಡ್ಡ ಋಷಿಗಳು, ಅವರ ಕೊರಳಿಗೆ ನಾನು ಏನು ಮಾಡಬೇಕಾಗಿತ್ತು, ಹೂವಿನ ಹಾರವನ್ನು ಹಾಕಬೇಕಾಗಿತ್ತು. ಆದರೆ ಸತ್ತ ಹಾವನ್ನು ಹಾಕಿಬಿಟ್ಟಲ್ಲ, ತುಂಬ ದುಃಖ ಆಗುತ್ತೆ. ಪಶ್ಚಾತ್ತಾಪಿಗೆ ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಮನೆಯನ್ನು ಮುಟ್ಟಿರೋದಿಲ್ಲ. ಈ ಕಡೆ ಏನಾಗುತ್ತೆ, ಶಮೀಕ ಋಷಿಗಳಿಗೊಬ್ಬ ಮಗ ಇರ್ತಾನೆ, ಶೃಂಗಿ ಅಂತ, 6 ವರ್ಷದ ಬಾಲಕ. ಅವನು ಒಳ್ಳೆಯ ತಪಸ್ವಿ. ಅಂದರೆ 6 ವರ್ಷ ಆಗಿದ್ದರೂ ಕೂಡ ಒಳ್ಳೆಯ ಸಂಧ್ಯಾ ವಂದನೆ ಎಲ್ಲವನ್ನು ಕೂಡ ಒಳ್ಳೆಯ ಸಿದ್ಧಿಯನ್ನು ಪಡೆದಿದ್ದ. ಅವನು ಎಲ್ಲ ದೂರದಲ್ಲಿ ಆಟ ಆಡ್ತಾ ಇರ್ತಾನೆ, ಆಶ್ರಮದಿಂದ ದೂರದಲ್ಲಿ ಆಟ ಆಡ್ತಾ ಇರ್ತಾನೆ. ಅವನಿಗೆ ಯಾರೋ ಬಂದು ಅವನು ಗೆಳೆಯರು ಹೇಳ್ತಾರೆ, ನಿನ್ನ ಅಪ್ಪನ ಕೊರಳಿಗೆ ಒಬ್ಬ ವ್ಯಕ್ತಿ ಏನು ಮಾಡಿಬಿಟ್ಟಿದ್ದಾನೆ, ಸತ್ತ ಹಾವನ್ನು ಹಾಕಿಬಿಟ್ಟಿದ್ದಾನೆ ಅಂತ. ಅವನಿಗಿಷ್ಟು ಒಂದು ಸಿದ್ಧಿ ಇತ್ತು ಅಂತ ಹೇಳಿ ತಕ್ಷಣದಲ್ಲಿಯೇ ಆ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ನನ್ನ ತಂದೆಯ ಕೊರಳಿಗೆ ಯಾರು ಹಾವನ್ನು ಹಾಕಿದ್ದಾರೋ ಆ ವ್ಯಕ್ತಿ ಇವತ್ತಿನಿಂದ 7 ದಿವಸದ ಒಳಗಡೆ ತಕ್ಷಕನಿಂದ ಕಚ್ಚಿ ಸತ್ತು ಹೋಗಲಿ ಎಂಬುದಾಗಿ ಏನು ಮಾಡ್ತಾನೆ, ಶಾಪವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾನೆ, ಯಾರು, ಆ ಶೃಂಗಿ ಎನ್ನುವಂಥ ಬಾಲಕ. ಈ ಕ್ಷತ್ರಿಯರಿಗೆ ಅಹಂಕಾರ ಜಾಸ್ತಿ ಅಂತ. ಯಾಕೆಂತ ಹೇಳೋ ಕೈಲಿ ಬೇಕಾಷ್ಟು ಸಂಪತ್ತು ಇರುತ್ತೆ, ರಾಜ್ಯ ಇರುತ್ತೆ ಅಂತ ಅವರಿಗೆ ಅಹಂಕಾರ ಜಾಸ್ತಿ. ಎಲ್ಲಿಯ ತನಕ ಕೃಷ್ಣ ಇದ್ನೋ ಅವನು ಅಲ್ಲಿಯ ತನಕ ಎಲ್ಲ ಕ್ಷತ್ರಿಯರು ಕೂಡ ಕೃಷ್ಣನಿಗೆ ಹೆದರಿ ತಮ್ಮ ಪಾಡಿಗೆ ತಾವು ಸುಮ್ಮನೆ ಇದ್ದರು. ಈಗ ಕೃಷ್ಣ ಇಲ್ಲ, ಕೃಷ್ಣ ಇಲ್ಲದೆ ಇರೋದಕ್ಕೋಸ್ಕರ ಎಲ್ಲರೂ ಕೂಡ ತಮ್ಮ ಬಾಲ ಬಿಸ್ತಾ ಇದ್ದಾರೆ. ಅರ್ಥಾತ್ ಋಷಿಗಳಿಗೆ ಗೌರವವನ್ನು ಕೊಡಬೇಕು, ಗೌರವ ಕೊಡೋದನ್ನು ಬಿಟ್ಟು ಹಾವನ್ನು ಹಾಕಿದ್ದಾರೆ. ಹಾಗಾಗಿ ಇವತ್ತು ಕೃಷ್ಣ ಇಲ್ಲ, ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ. ಕೃಷ್ಣ ಇಲ್ಲದೆ ಹೋದರೂ ಕೂಡ ನಾನೇ ಇವರೆಲ್ಲರ ಪಾಲಿಗೆ ಕೃಷ್ಣನಾಗಿ ಇವರಿಗೆ ತಕ್ಕ ಪಾಠ ಕಲಿಸ್ತೇನೆ ಅಂತ 6 ವರ್ಷದ ಬಾಲಕ ಏನು ಮಾಡ್ತಾನೆ, ಅವರಿಗೆ ಶಾಪವನ್ನು ಕೊಡ್ತಾನೆ ಅಂತೆ, ಈ ವ್ಯಕ್ತಿ ಸತ್ತು ಹೋಗಲಿ ಅಂತ. ಇಲ್ಲಿ ವ್ಯಾಖ್ಯಾನಕಾರ ಒಂದು ಅಂಶವನ್ನು ತಿಳಿಸ್ತಾರೆ. ವಾಸ್ತವಿಕವಾಗಿ ತುಂಬ ಸಿಟ್ಟು ಬಂದಿತ್ತು ಯಾರಿಗೆ, ಶೃಂಗಿಗೆ, ತನ್ನ ತಂದೆಯ ಕೊರಳಿಗೆ ಹಾವನ್ನು ಹಾಕಿದ್ದಾನೆ ಅಂತ. ಹಾಗಾಗಿ ಅವನು ಈಗಲೇ ಸಾಯಲಿ ಅಂತ ಶಾಪ ಕೊಡ್ಬೋದಾಗಿತ್ತು. ಈಗಲೇ ಸಾಯಲಿ ಅಂತ ಶಾಪ ಕೊಟ್ಟಿದ್ದರೂ ಕೂಡ ಪರೀಕ್ಷಿತ ಸತ್ತು ಹೋಗಿಬಿಡ್ತದೆ ತಕ್ಷಣದಲ್ಲಿ. ಯಾಕೆಂದರೆ ಅವನ ತಪಸ್ಸಿನ ಪ್ರಭಾವ ಅಷ್ಟು ಇತ್ತು, ಶೃಂಗಿಯ ತಪಸ್ಸಿನ ಪ್ರಭಾವ. ಆದರೆ ಅವನು ಯಾಕೆ ಆ ರೀತಿಯಾಗಿ 7 ದಿವಸ ಆದ ಮೇಲೆ ಸಾಯಬೇಕು ಎಂಬುದಾಗಿ ಶಾಪ ಕೊಟ್ಟ ಅಂತ ಹೇಳಿದ್ರೆ, ಪರಮಾತ್ಮನ ಸಂಕಲ್ಪ ಆ ರೀತಿಯಾಗಿ ಇತ್ತು ಅಂತೆ. ಇವನು 7 ದಿವಸಗಳ ಕಾಲ ನಿರಂತರವಾಗಿ ಶುಕರಿಂದ ಭಾಗವತ ಸಪ್ತಾಹದ ಶ್ರವಣವನ್ನು ಮಾಡಿ
ಕೊನೆಯ ದಿವಸ ಸಾಯಬೇಕು ಅಂತ ಏನಾಗಿತ್ತು, ಪರಮಾತ್ಮ ಸಂಕಲ್ಪ ಇತ್ತು. ಹಾಗಾಗಿ ಆ ಶೃಂಗಿಯ ಬಾಯಿಂದಾಗಿ 7 ದಿವಸ ಆದ ಮೇಲೆ ಈ ವ್ಯಕ್ತಿ ಸತ್ತು ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟ. ಇಷ್ಟೆಲ್ಲ ಆಯಿತು. ಕೊನೆಗೆ ಶೃಂಗಿ ಜೋರಾಗಿ ಅಳತಾ ಮನೆಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ಶಮೀಕ ಋಷಿಗಳ ತಪಸ್ಸು ಮುಗ್ದಿರುತ್ತೆ. ಸಮಾಧಿ ಅವಸ್ಥೆಯಿಂದ ಅವರು ಹೊರಗಡೆ ಬಂದಿರ್ತಾರೆ. ತಮ್ಮ ಕೊರಳಿನಲ್ಲಿ ಸತ್ತ ಹಾವು ಇರುತ್ತೆ. ಯಾರೋ ಹಾಕಿದ್ದಾರೆ ಬಿಡು ಅಂತ ಅವರು ತಲೆ ಕೆಡಿಸ್ಕೊಳ್ಳೋದು ಅದರ ಬಗ್ಗೆ. ಸುಮ್ಮನೆ ಹಾಕಿ ಸೈಡಿಗೆ ತೆಗೆದು ಬಿಸಾಕ್ತಾರೆ. ಶೃಂಗಿ ಅಳ್ತಾ ಮನೆಗೆ ಬರ್ತಾನೆ. ಮನೆಗೆ ಬಂದು ಹೇಳ್ತಾನೆ, ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳ್ತಾರೆ. ತಂದೆ, ಈ ರೀತಿಯಾಗಿ ಯಾರೋ ಒಬ್ಬ ನಿನ್ನ ಕೊರಳಿಗೆ ಹಾವನ್ನು ಹಾಕಿಬಿಟ್ಟಿದ್ದಾರೆ. ನಾನು ಅದು ಯಾರಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಪರೀಕ್ಷಿತ್ ಮಹಾರಾಜ ಅಂತ. ಬಟ್ ನಾನು ಆಲ್ರೆಡಿ ಶಾಪ ಕೊಟ್ಬಿಟ್ಟಿದ್ದೆ ಅವನಿಗೆ. ಏನು ಅಂತ, 7 ದಿವಸದಲ್ಲಿ ಸತ್ತು ಹೋಗಿಬಿಡಲೇ ಶಾಪ ಕೊಟ್ಟುಬಿಟ್ಟಿದ್ದೆ. ಆದರೆ ಕೊಟ್ಟಿದ್ದು ನಾನು ಸಾಮಾನ್ಯ ವ್ಯಕ್ತಿಗಳ ರಾಜನಿಗೆ ಶಾಪ ಕೊಟ್ಟುಬಿಟ್ಟಿದ್ದೇನೆ. ನನಗೆ ದೊಡ್ಡ ಅಪರಾಧ ಆಯಿತು ಅಂತ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾಗಿ ಆದಾಗ ಶಮೀಕರು ಜೋರಾಗಿ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ ತನ್ನ ಮಗನಿಗೆ. ಸಾಮಾನ್ಯ ಬೇರೆ ಯಾರಾದಾಗಿದ್ದರೆ ಒಳ್ಳೆ ಕೆಲಸ ಮಾಡಿದೆ ಅಂತ ಅವರನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು. ಯಾಕೆ ತನ್ನ ಕೊರಳಿಗೆ ಹಾವು ಹಾಕಿದ್ದಾರೆ ಅಂತ ಸಿಟ್ಟು ಬರ್ತಾ ಇತ್ತು. ಆದರೆ ಶಮೀಕ ಋಷಿಗಳು ದೊಡ್ಡ ಋಷಿಗಳು, ಅವರು ಏನೂ ಸಿಟ್ಟು ಮಾಡ್ಕೊಳ್ಳಿಲ್ಲ. ಹೊರತು ಏನು ಮಾಡ್ತಾರೆ, 1 ವಾರ ಇನ್ನು ಯಾರಿಗೆ ಸಮಯ ಇದೆ, ಪರೀಕ್ಷೆಗೆ ಸಮಯ ಇದೆ, ಹಾಗಾಗಿ ಬೇಗನೆ ಹೋಗಿ ಅವನಿಗೆ ವಿಷಯವನ್ನು ತಿಳಿಸಿ ಅಂತ ಹೇಳ್ತಾರೆ. ಅವನಿನ್ನೂ ತನ್ನ ಮನೆಯನ್ನೇ ಮುಟ್ಟಿರೋದಿಲ್ಲ, ಯಾರು, ಪರೀಕ್ಷಿತ ಮಹಾರಾಜ. ತಕ್ಷಣದಲ್ಲೇನೆ ಎಲ್ಲರೂ ಕೂಡ ಹೋಗಿ ಅವನಿಗೆ ವಿಚಾರವನ್ನು ತಿಳಿಸ್ತಾರೆ. ಮಗನಾದಂತಹ ಯಾವ ಶೃಂಗಿ ನಿನಗೆ ಶಾಪವನ್ನು ಕೊಟ್ಟಿದ್ದಾನೆ, 1 ವಾರದ ಒಳಗಡೆ ತಕ್ಷಕ ಬಂದು ನಿನ್ನನ್ನು ಕೊಂದು ಸಾಯಿಸ್ತಾನೆ ಅಂತ. ವಾಸ್ತವಿಕವಾಗಿ ಪರೀಕ್ಷಿತ್ ಮಹಾರಾಜನ ಈಗಾಗಲೇ ಪ್ರಾಯಶ್ಚಿತ್ತ ಆಗಿಬಿಟ್ಟಿತ್ತು, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ ಅಂತ. ಈವಾಗಲೇ ಈ ವಿಚಾರ ಕೂಡ ಗೊತ್ತಾಯಿತು. ಗೊತ್ತಾದ ತಕ್ಷಣ ತಾನೇ ಮಾಡ್ತಾನೆ, ನೇರವಾಗಿ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ಅವನ ಮಗನಾದಂತಹ ಜನಮೇಜಯ ರಾಜ, ಆ ಜನಮೇಜಯ ರಾಜನಿಗೆ ಪಟ್ಟವನ್ನು ಕಟ್ತಾನೆ. ಅಂದರೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ನೇರವಾಗಿ ತನ್ನ ಎಲ್ಲ ಕಿರೀಟ ಅದೆಲ್ಲವನ್ನು ಕೂಡ ಬಿಚ್ಚಿಟ್ಟು ನಾರುಮಡಿಯನ್ನು ಉಟ್ಟುಕೊಂಡು ನೇರವಾಗಿ ಗಂಗಾ ಸ್ಥಳಕ್ಕೆ ಬರ್ತಾನೆ. ಗಂಗಾ ನದಿಯ ತೀರಕ್ಕೆ ಬರ್ತಾನೆ. ಗಂಗಾ ನದಿಯ ತೀರ ಅದೇ ಯಾವುದು ಅಂತ ಹೇಳಿದ್ರೆ ಇವತ್ತಿನ ಶುಕಸ್ಥಳ ಅಂತ, ಹರಿದ್ವಾರದ ಹತ್ತಿರ ಇರುವಂಥ ಶುಕಸ್ಥಳ ಅಂತ ಗಂಗಾ ನದಿಯ ತೀರ. ಅಲ್ಲಿ ಬಂದು ಕೂತ್ಕೊಳ್ತಾನೆ. ಕೂತ್ಕೊಂಡು ಏನು ಮಾಡ್ತಾನೆ, 1 ವಾರ ಸಮಯ ಇದೆ, 1 ವಾರ ಸಮಯವನ್ನು ಹೇಗಾದರೂ ಕೂಡ ಮಾಡಿ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡ್ತಾನೆ. ಯಾವಾಗ ಪರೀಕ್ಷಿತ ಮಹಾರಾಜನಂತಹ ದೊಡ್ಡ ಧರ್ಮಷ್ಠನಾದಂತಹ ರಾಜ ಅಲ್ಲಿಗೆ ಬಂದು ಕೂತ್ಕೊಂಡು ತಕ್ಷಣದಲ್ಲಿಯೇ ಅಲ್ಲಿಗೆ ಅನೇಕ ರೀತಿಯಾದಂತಹ ಋಷಿಗಳು ಬಂದು ಕೂತ್ಕೊಳ್ತಾರೆ ಅಂತ. ಯಾಕೆಂದರೆ ಅವರಿಗೆಲ್ಲ ವಿಚಾರ ಗೊತ್ತಾಗತ್ತೆ, ಪರೀಕ್ಷಿತ ಮಹಾರಾಜನಿಗೆ ಇನ್ನು 1 ವಾರದಲ್ಲಿ ಸಾವು ಬರುತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜ್ಞಾನದಿಂದ ಅವನಿಗೇನಾದರೂ ಒಂದು ಸಹಾಯ ಮಾಡೋಣ ಅಂತ ತೀರ್ಮಾನ ಮಾಡಿ ಬಂದು ಕೂತ್ಕೊಳ್ತಾರೆ. ಆವಾಗ ಬಂದಂಥ ಎಲ್ಲ ಋಷಿಗಳಿಗೆ ಏನೋ ಸತ್ಕಾರ ಮಾಡೋಕೆ ಎಲ್ಲ ಒಂದು ಸತ್ಕಾರವನ್ನು ಕೂಡ ಪರೀಕ್ಷಿತ ಮಹಾರಾಜ ಮಾಡ್ತಾನೆ. ಇಷ್ಟೆಲ್ಲ ಆದ ನಂತರ ಎಲ್ಲರೂ ಕೂಡ ಬಂದು ಕೂತ್ಕೊಳ್ತಾರೆ ಅಂತೆ. ಕೊನೆಗೆ ಬಂದವರು ಯಾರು ಅಂತ ಹೇಳಿದ್ರೆ ಶುಕ ಋಷಿಗಳು ಅಂತ. ಆ ಶುಕ ಋಷಿಗಳು ಬಂದಂತಹ ಸಂದರ್ಭ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿದ್ರೆ, ಭಾಗವತದಲ್ಲಿ ಹೇಳುವಂತೆ ಅವರು ವಾಸ್ತವಿಕರಿಗೆ ತುಂಬ ವರ್ಷ ವಯಸ್ಸಾಗಿತ್ತು. ಆದರೆ ನೋಡ್ಲಿಕ್ಕೆ ಮಾತ್ರ ಅವ್ರು ಹೇಗಿತ್ತು ಅಂತ ಹೇಳಿದ್ರೆ ತಮ್ಮ ಜ್ಯೇಷ್ಠ ವರ್ಷಂ ಅಂತ 16 ವರ್ಷದ ಯುವಕರ ಥರ ಇದ್ರು ಅಂತೆ ಆ ಶುಕಾಚಾರ್ಯರು. ಅದಕ್ಕೆ ಯಾಕೆ ಅಷ್ಟು ಯವರವರಿಗೆ ಬಂದಿತ್ತು ಅಂತ ಹೇಳಿದ್ರೆ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ರು ಮತ್ತು ಅವರ ಜ್ಞಾನದ ಪ್ರಭಾವದಿಂದ ಹೋಗಿ ಅವರು 16 ವರ್ಷದ ಯುವಕರ ಥರ ಕಾಣ್ತಾ ಇದ್ರು ಅಂತೆ. ಬರ್ತಾ ಇದ್ರು, ಮುಖದಲ್ಲಿ ತೇಜಸ್ಸು, ದೇಹ ಎಲ್ಲ ಚೆನ್ನಾಗಿತ್ತು. ಆದರೆ ನೋಡಲಿಕ್ಕೆ ಮಾತ್ರ ಒಂದು ರೀತಿ ಹುಚ್ಚನ ಥರ ಇದ್ರು ಅಂತೆ. ಯಾಕೆಂದರೆ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಒಂದು ದಿವಸ ಒಂದು ದೊಡ್ಡ ಸರೋವರ ಇರುತ್ತೆ. ಆ ಸರೋವರದಲ್ಲಿ ಅನೇಕ ಜನ ಹೆಂಗಸರು ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡಬೇಕಾದ್ರೆ ಅಲ್ಲೇನಾಗುತ್ತೆ, ವೇದವ್ಯಾಸ ದೇವರು ಹೋಗ್ತಾ ಇರ್ತಾರೆ. ವೇದವ್ಯಾಸ ದೇವರು ಯಾವಾಗ ಆ ಸರೋವರದ ಹತ್ರ ಬಂದರೂ ತಕ್ಷಣದಲ್ಲಿ ಏನೇ ಹೆಂಗಸರೆಲ್ಲ ಮೇಲ್ಗಡೆ ಎದ್ದು ಬಂದು ತಮ್ಮ ಬಟ್ಟೆ ಹಾಕ್ಕೊಳ್ತಾರೆ ಅಂತೆ. ವೇದವ್ಯಾಸ ದೇವರು ಸ್ವಲ್ಪ ಮುಂದೆ ಹೋಗ್ತಾರೆ. ಕೊನೆಗೆ ಹಿಂದ್ಗಡೆ ಶುಕಾಚಾರ್ಯ ಬರ್ತಾರೆ. ಶುಕಾಚಾರ್ಯರು ಬಂದಾಗ ಇವರೇನು ಬಟ್ಟೆ ಚೇಂಜ್ ಮಾಡೋದಿಲ್ಲ, ಹಾಗೆ ನೀರೇ ಸ್ನಾನ ಮಾಡ್ತಾ ಇರ್ತಾರೆ. ಆವಾಗ ವೇದವ್ಯಾಸ ದೇವರಿಗೆ ಆಶ್ಚರ್ಯ ಆಗುತ್ತೆ ಅಂತೆ, ನನಗೆ ಅನೇಕ ವರ್ಷ ವಯಸ್ಸಾಗಿಬಿಟ್ಟಿದೆ, ಇಷ್ಟು ವಯಸ್ಸಾದಂಥ ಹಣ್ಣು ಮುದುಕ ಬಂದರೆ ನೀವೇ ಮಾಡಿದ್ರಿ, ಸರೋವರದಿಂದ ಎದ್ದು ನಿಂತು ಬಟ್ಟೆ ಹಾಕ್ಕೊಂಡ್ರಿ. ನನ್ನ ಮಗ 16 ವರ್ಷ, ಅವನಿಗಿನ್ನು 16 ವರ್ಷದ ಯುವಕ ಬಂದು ಹಾಗೆ ಸ್ನಾನ ಮಾಡ್ತಿದ್ರಿ, ಹೀಗೆ ಯಾಕೆ ಮಾಡ್ತಾ ಇದ್ದೀರಿ ಅಂತ.
ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ಶುಕಾಚಾರ್ಯರಿಗೆ ಜಗತ್ತಿನ ಯಾವ ಎಚ್ಚರವೂ ಇಲ್ಲ. ಅವನಿಗೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಅವ್ರು ಹೇಗಿರ್ತಾರೆ, ತಾಯಿಗೆ ಸಮಾನರಾಗಿರ್ತಾರೆ. ಹಾಗಾಗಿ ಅವರ ಪಕ್ಕದಲ್ಲಿ ಒಂದು ದೊಡ್ಡ ಹುಲಿ ಹೋದರೂ ಕೂಡ ಎಚ್ಚರವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನೇ ಮಾಡ್ತಾ ಇರ್ತಾನೆ ಅಂತ. ಆ ರೀತಿಯಾಗಿ ನಿರಂತರವಾಗಿ ಪರಮಾತ್ಮನ ಧ್ಯಾನ ಮಾಡ್ತಾ ಇರುವಂತಹ ವ್ಯಕ್ತಿ ಶುಕಾಚಾರ್ಯರು. ಜಗತ್ತಿನ ದೃಷ್ಟಿಗೆ ಅವನೊಬ್ಬ ಹುಚ್ಚನ ಥರ. ಅವರು ಅಲ್ಲಿ ಆ ಶುಕ ಸ್ಥಳಕ್ಕೆ ಬರಬೇಕಾದ್ರೆ ಆ ಊರಿನ ಸಣ್ಣ ಹಳ್ಳಿ, ಅದು ಹಳ್ಳಿ ಜನರೆಲ್ಲರೂ ಕೂಡ ಅವನಿಗೆ ಕಲ್ಲು ಹೊಡಿತಾ ಇದ್ರಂತೆ. ಯಾರೊಬ್ಬ ಹುಚ್ಚ ಬಂದಿದ್ದಾನೆ ಅಂತ ಸಣ್ಣ ಸಣ್ಣ ಹುಡುಗರೆಲ್ಲ ಕೂತ್ಕೊಂಡು ಕಲ್ಲು ಹೊಡಿತಾ ಇದ್ರಿ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾದಂಥ ಅವಸ್ಥೆಯಲ್ಲಿದ್ದಂಥವರು ಶುಕಾಚಾರ್ಯರು. ಯಾವಾಗ ಆ ರಾಜನ ಸ್ಥಳಕ್ಕೆ ಬಂದರೂ ಆವಾಗ ಆ ರಾಜ ವಿಶೇಷವಾಗಿ ಅವರಿಗೆ ಸತ್ಕಾರವನ್ನು ಮಾಡ್ತಾನೆ. ಸತ್ಕಾರವನ್ನೆಲ್ಲ ಮಾಡಿ ಅವನಿಗೆ ಒಂದು ದೊಡ್ಡ ಆಸನವನ್ನು ಕೊಟ್ಟು ಕೂಡಿಸ್ತಾರೆ. ನೀವು ನನಗೆ ಉಪದೇಶವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರೀತಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಇದ್ದಂಥ ಎಲ್ಲ ಋಷಿ, ಯಾಕೆ ಅಂತ ಹೇಳಿದ್ರೆ ಶುಕಾಚಾರ್ಯರ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ, ಅವರು ಪ್ರತಿನಿತ್ಯ ಒಂದೊಂದು ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ಊಟ ಮಾಡ್ತಾ ಇದ್ರು. ಒಂದು ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಅಂತ ಹೋಗ್ತಾ ಇದ್ರು. ಆ ಮನೆಯ ಹೊರಗಡೆ ಎಷ್ಟೊತ್ತು ನಿಲ್ತಾ ಇದ್ರು ಅಂತ ಹೇಳಿದ್ರೆ, ಗೋದೋಹನ ಮಾತ್ರಂಹಿ ಅಂತ. ಅಂದರೆ ಒಂದು ಹೆಂಗಸು ಹಸುವಿನ ಕೆಚ್ಚಲಿನಿಂದಾಗಿ ಹಾಲು ಕರೆಯಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಹೊತ್ತು ಮಾತ್ರ ಒಂದು ಮನೆಯ ಹತ್ರ ನಿಲ್ತಾ ಇದ್ರು ಅಂತೆ. ಅಂದರೆ ಉದ್ದೇಶ ಏನಂತ ಹೇಳಿದ್ರೆ, ಮನೆಯ ಹತ್ರ ಹೋಗಿ ಭಿಕ್ಷೆ ಏನು ಕೊಡಿ ಅಂತ ಕೇಳ್ತಾ ಇದ್ರು. ಸುಮಾರು 5 ನಿಮಿಷ ನಿಲ್ತಾ ಇದ್ರು ಅಷ್ಟೇ. ಯಾಕೆಂದರೆ ಆ ಹೆಣ್ಣೇನಾದರೂ ಆ ಹಾಲು ಕರಿತಾ ಇದ್ದರೆ, ಮನೆಯ ಹೆಣ್ಣು ಹಾಲು ಕರಿತಾ ಇದ್ದರೆ ಹಾಲು ಕರಿತಾ ಇರ್ತಾಳೆ. ಹಾಲು ಕರಿಯೋದನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ರೆ ಹಾಲುಗಳು ಮತ್ತೆ ವಾಪಸ್ ಬರೋದಿಲ್ಲ. ಅದು ನಿರಂತರವಾಗಿ ಕರಿತಾ ಇದ್ದರೆ ಮತ್ತೆ ಹಾಲು ಬರ್ತಾ ಇರುತ್ತೆ. ಹಾಗಾಗಿ ಹಾಲು ಕರೀಲಿಕ್ಕೆ ತೊಂದರೆ ಆಗಬಾರದು ಎನ್ನುವಂಥ ಉದ್ದೇಶದಿಂದಾಗಿ ಆ ಶುಕಾಚಾರ್ಯರು ಏನು ಮಾಡ್ತಾ ಇದ್ರು, ಹಾಲು ಕರೆಯುವಷ್ಟು ಕಾಲ ಒಂದು ಮನೆ ಹತ್ರ ನಿಲ್ತಾ ಇದ್ರು. ಮತ್ತೆ ಪುನಃ ಇನ್ನೊಂದು ಮನೆಗೆ ಹೋಗ್ಬಿಡ್ತಾ ಇದ್ರು. ಭಿಕ್ಷೆ ಕೊಟ್ಟರೆ ಸರಿ, ಇಲ್ಲದೇ ಇದ್ರೆ ಹಾಗೆ ವಾಪಸ್ ಹೋಗ್ತಾ ಇದ್ರು. ಅಂತಹ ಶುಕಾಚಾರ್ಯರು 1 ವಾರಗಳ ಕಾಲ ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಪರೀಕ್ಷಿತ್ ಮಹಾರಾಜನ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರೀಕ್ಷಿತ ಮಹಾರಾಜನ ಪುಣ್ಯ ತುಂಬ ಜಾಸ್ತಿ ಅಂತ. ಯಾಕೆಂದರೆ ಶುಕಾಚಾರ್ಯರು ಯಾವ ಮನೆಯಲ್ಲೂ ಕೂಡ 5 ನಿಮಿಷಕ್ಕಿಂತ ಜಾಸ್ತಿ ಇರ್ತಾ ಇರಲಿಲ್ಲ. ಅಂತಹದರಲ್ಲಿ 1 ವಾರ ಕಾಲ ಇದು ಬಂದಿದ್ದಾರೆ ಅಂತ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಅಂತ. ಇದೆಲ್ಲವೂ ಕೂಡ ಪರೀಕ್ಷಿತ್ ಮಹಾರಾಜನ ಪುಣ್ಯ ಎಂಬುದಾಗಿ ಎಲ್ಲರೂ ಕೂಡ ಭಾವಿಸಿ ತಾವೇನು ಮಾಡ್ತಾರೆ, ನಾವು ಕೂಡ 1 ವಾರಗಳ ಕಾಲ ಇಲ್ಲೇ ಇರೋಣ ಅಂತ. ಯಾಕೆ ಅಂತ ಹೇಳಿದರೆ, ಪರೀಕ್ಷಿತ್ ಮಹಾರಾಜ ಅವನಿಗೆ 1 ವಾರಕ್ಕೆ ಸಾಯ್ಲಿಕ್ಕಿದ್ದಾನ ಅವನು. ಆದರೆ ನಾವೆಲ್ಲರೂ ಕೂಡ ಆ 1 ವಾರವನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ ಅಂತ. ಯಾಕೆಂದರೆ ಶುಕಾಚಾರ್ಯರು ಅವನಿಗೆ ವಿಶಿಷ್ಟವಾದ ಉಪದೇಶವನ್ನು ಮಾಡ್ತಾರೆ 1 ವಾರಗಳ ಕಾಲ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದುಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಎಲ್ಲ ಋಷಿಗಳು ಕೂಡ ತೀರ್ಮಾನ ಮಾಡಿ 1 ವಾರಗಳ ಕಾಲ ಆ ಹರಿದ್ವಾರದ ಸಮೀಪದ ಶುಕಸ್ಥಳದಲ್ಲಿ ಅವರೆಲ್ಲರೂ ಕೂಡ ವಾಸವಾಗಿ ಇರ್ತಾರೆ. ವಾಸ್ತವಿಕ ಅಲ್ಲಿ ತನಕ ಅದು ಸಾಮಾನ್ಯ ಗಂಗಾ ತೀರ ಅಷ್ಟೇ. ಯಾವಾಗ ಶುಕಾಚಾರ್ಯರು ಬಂದು ಭಾಗವತವನ್ನು ಹೇಳಿದರು, ಆಮೇಲೆ ಅದಕ್ಕೆ ಶುಕಸ್ಥಳ ಅಂತ ನಾಮಕರಣ ಆಯಿತು. ಅಲ್ಲಿ ಕೂತ್ಕೊಂಡಿರ್ತಾರೆ. ಕೊನೆಗೆ ಪರೀಕ್ಷಿತ ಮಹಾರಾಜ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಶ್ರೋತವ್ಯಾನಿ, ಜೀವನದಲ್ಲಿ ಅವಶ್ಯವಾಗಿ ಕೇಳಲೇಬೇಕಾದಂತಹ ಅಂಶ ಏನೋ ಅದನ್ನು ನನಗೆ ಉಪದೇಶ ಮಾಡಿ ಈ 1 ವಾರದಲ್ಲಿ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ಅಂತ. ಇನ್ನು ಒಳ್ಳೆಯ ಪ್ರಶ್ನೆ ಕೇಳಿದ್ದೀಯಾ, ಆದರೆ ಕೇಳಲೇಬೇಕಾದಂಥ ವಿಚಾರಗಳು ಜಗತ್ತಿನಲ್ಲಿ ಸಾವಿರಾರಿವೆ ಎಂಬುದಾಗಿ ಹೇಳ್ತಾರೆ. ಆದರೆ ಅದನ್ನು ಕೇಳುವಂತಹ ಸಮಯ ಆಗಲಿ ಯಾವುದು ಕೂಡ ನಿನಗೆ ಇಲ್ಲ. ನಿನಗಿರುವುದು ಕೇವಲ 1 ವಾರಗಳಷ್ಟು ಸಮಯ ಮಾತ್ರ. ಹಾಗಾಗಿ ನಾನು ಬೇರೆ ವಿಚಾರಗಳ ಬಗ್ಗೆ ಹೇಳದೇನೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ ಅಂತ ಪರಮಾತ್ಮನ ವಿಶೇಷವಾದಂತಹ ಚರಿತ್ರೆಯನ್ನು ನಾನು ನಿನಗೆ ಉಪದೇಶವನ್ನು ಮಾಡ್ತಾನೆ. 1 ವಾರಗಳ ಕಾಲ ನೀನು ಎಲ್ಲವನ್ನು ಕೂಡ ಕೇಳುವಂತ ಎಂಬುದಾಗಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಯಾರು, ಪರೀಕ್ಷಿತ್ ಮಹಾರಾಜ. ಅವನಿಗೆ ಒಂದು ರೀತಿಯಲ್ಲಿ ಅಳುಕಿರುತ್ತೆ, ನನಗಿರೋದು ಕೇವಲ 1 ವಾರ ಸಮಯ, ಅಷ್ಟು ಸಂದರ್ಭದಲ್ಲಿ ನನಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಶುಕಾಚಾರ್ಯ ಹತ್ರ ಪ್ರಶ್ನೆ ಮಾಡ್ತಾನೆ. ನನಗಿನ್ನೂ 1 ವಾರ ಸಮಯ ಇದೆ, ಅಷ್ಟು ಸಂದರ್ಭದಲ್ಲಿ ನನಗೆ ಸಾಧನೆ ಮಾಡಲಿಕ್ಕೆ ಆಗುತ್ತಾ ಅಂತ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಮುಹೂರ್ತಾತ್ ಸಂಘ ಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ ಅಂತ. ನಿನಗೆ 1 ವಾರ ಇರೋದು ತುಂಬ ಜಾಸ್ತಿ ಸಮಯ ಅಂತ. ಯಾಕೆ ಅಂತ ಹೇಳಿದರೆ, ಹಿಂದೆ ಒಬ್ಬ ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದ.
ಅವನು ರಾಮಚಂದ್ರ ದೇವರಿಗಿಂತ 4 ತಲೆ ಹಿಂದಿನ ವ್ಯಕ್ತಿ, ಅಂದರೆ ದಶರಥ ಮಹಾರಾಜನ ಮುತ್ತಾತ. ಅವನೇ ಮಾಡಿರ್ತಾನೆ ಈ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ಆಗಬೇಕಾದ್ರೆ ಅವರಿಗೆ ಸಹಾಯ ಮಾಡ್ತಾ ಇರ್ತಾನೆ. ದೇವತೆಗಳಿಗೆ ಈಗ ಸಹಾಯ ಮಾಡ್ತಾ ಇರ್ತಾನೆ. ಮಾಡ್ತಾ 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 ಅನೇಕ ವರ್ಷಗಳಾಗುತ್ತೆ. ಕೊನೆಗೆ ಆಯ್ತು, ಇನ್ನಿದ್ದು ಯುದ್ಧ ಮುಗಿಯಿತು, ನೀನು ವಾಪಸ್ ನಿನ್ನ ರಾಜ್ಯಕ್ಕೆ ಹೋಗ್ಬೋದು ಅಂತ ತಿಳಿಸ್ತಾರೆ. ಆವಾಗ ದೇವತೆಗಳು ಕೇಳ್ತಾರೆ, ಏನಾದರೂ ವರ ಬೇಕಾ ಕೇಳು ಅಂತ. ಎಷ್ಟು ಸಹಾಯ ಮಾಡಿದ್ದೀಯ ನನಗೆ, ಏನಾದರೂ ವರ ಕೇಳು ಅಂತ ಎಲ್ಲರೂ ಕೂಡ ದೇವತೆಗಳು ಹೇಳ್ತಾರೆ. ಆವಾಗ ಖಟ್ವಾಂಗ ರಾಜ ಹೇಳ್ತಾನೆ, ನನಗೆ ಏನೂ ಬೇಡ, ನಿಮ್ಮದಾಗಿ ಬೇಡ ಅಂತ ಹೇಳ್ತಾರೆ. ಇಲ್ಲ, ಏನಾದರೂ ವರ ಕೇಳಲೇಬೇಕು ಅಂತ ಕೇಳ್ತಾರೆ. ಸರಿ, ಹಾಗಾದರೆ ನನ್ನ ಆಯಸ್ಸಿನ ಎಷ್ಟಿದೆ ಅಂತ ಕೇಳ್ತಾರೆ ಖಟ್ವಾಂಗ ರಾಜ. ದೇವತೆಗಳು ನೋಡಿ ಹೇಳ್ತಾರೆ, ನಿನಗಿನ್ನೂ ಕೇವಲ ಒಂದೇ ಮುಹೂರ್ತ ಆಯಸ್ಸಿದೆ ಅಂತ. ಒಂದು ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷ ಮಾತ್ರ, 48 ನಿಮಿಷ ಮಾತ್ರ ಆಯಸ್ಸಿದೆ ಅಂತ ಹೇಳಿಬಿಡ್ತಾರೆ. ಆವಾಗ ರಾಜನಿಗೆ ತುಂಬ ಬೇಸರ ಆಗುತ್ತೆ. ಇಷ್ಟು ವರ್ಷ ನಾನು ಇದರಲ್ಲೇ ಕಳೆದುಬಿಟ್ಟು, ಯುದ್ಧ ಮಾಡೋದ್ರಲ್ಲೇ ಕಳೆದುಬಿಟ್ಟೆ, ಇನ್ನು ಇರೋದು 48 ನಿಮಿಷ ಮಾತ್ರ, ಇದರಲ್ಲಿ ಏನು ಸಾಧನೆ ಮಾಡಬೇಕು ಅಂತ ತುಂಬ ಬೇಸರ ಆಗುತ್ತೆ. ಅದು ದೇವತೆಗಳ ಹತ್ರ ಕೇಳ್ತಾರೆ, ನಾನು ಏನು ಮಾಡಬಹುದು ಅಂತ. ಆವಾಗ ಅವರೆಲ್ಲವನ್ನು ಕೂಡ ಹೇಳ್ತಾರೆ, ಈ ರೀತಿ ಮಾಡಬೇಕು ಅಂತ. ತಕ್ಷಣದಲ್ಲಿ ಅವನು ತನ್ನ ಅರಮನೆಗೆ ಬರ್ತಾನೆ ಅಂತ, ಅಯೋಧ್ಯ ನಗರಕ್ಕೆ ಬರ್ತಾನೆ ದೇವಲೋಕದಿಂದ. ಯಾವ ವೇಗದಲ್ಲಿ ಬಂದ ಅಂತ ಅದಕ್ಕೆ ಹೇಳ್ತಾರೆ ಮನೋವೇಗೇನ ಅಂತ, ಮನಸ್ಸಿನ ವೇಗದಲ್ಲಿ ಬಂದ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ತುಂಬ ವೇಗ ಇರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಬೆಳಕಿಗೆ ಅಂತ ಹೇಳ್ತಾರೆ. ಒಂದು ಟಾರ್ಚ್ ಲೈಟ್ ಹಾಕಿದರೆ ಎಷ್ಟು ದೂರ ಬಿಟ್ಟರು ಕೂಡ ಅದು ಅಷ್ಟು ದೂರ ಹೋಗುತ್ತೆ, ಅದರ ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟು ದೂರ, ತುಂಬ ವೇಗ ಅಂತ. ಅದಕ್ಕಿಂತ ವೇಗವಾದದ್ದು ಯಾವುದು ಅಂತೇಳಿ ಮನಸ್ಸು ಅಂತೆ. ಯಾಕೆ ಮನಸ್ಸು, ನಾವು ಇಲ್ಲಿ ಇದ್ದುಕೊಂಡು ಯಾವುದೋ ಒಂದು ಹರಿದ್ವಾರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮನಸ್ಸಿಂದ ಅಲ್ಲಿ ಚಿಂತನೆ ಮಾಡ್ಬೋದು, ಹರಿದ್ವಾರ ಕ್ಷೇತ್ರ ಹಾಗಿತ್ತು ಹೀಗಿತ್ತು ಅಂತ. ಹಾಗೆ ಮನಸ್ಸು ತುಂಬ ವೇಗವಾದದ್ದು ಅಂತ, ಎಲ್ಲಿ ಬೇಕಾದರೂ ಕೂಡ ಒಂದು ಸೆಕೆಂಡಲ್ಲಿ ಹೋಗುತ್ತೆ. ಆ ರೀತಿಯಾಗಿ ಮನಸ್ಸಿನ ವೇಗದಿಂದಾಗಿ, ಅಂದರೆ ಅಷ್ಟು ವೇಗವನ್ನು ದೇವತೆಗಳು ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಆ ವೇಗದಿಂದ ಅವನು ಎಲ್ಲಿಗೆ ಬರ್ತಾನೆ, ಆ ಒಂದು ನಗರಕ್ಕೆ, ಅಯೋಧ್ಯ ನಗರಕ್ಕೆ ಬಂದು 48 ನಿಮಿಷದಲ್ಲಿ ಏನೇ ವಿಶೇಷವಾಗಿ ತಾನು ಸರ್ವಸ್ವವನ್ನು ಕೂಡ ದಾನ ಮಾಡಿ, ಅಂದರೆ ಅನೇಕ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಸನ್ಯಾಸವನ್ನು ಪಡೆದುಕೊಂಡು ವಿಶೇಷವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ 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 ತನ್ನ ಶರೀರವನ್ನು ತ್ಯಾಗ ಮಾಡ್ತಾನೆ. ಅದರಿಂದ ಮೋಕ್ಷವನ್ನು ಹೊಂದುತ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಶುಕಾಚಾರ್ಯ ಹೇಳ್ತಾರೆ, ಖಟ್ವಾಂಗ ಎಂಬಂತಹ ರಾಜ ಏನು ಮಾಡಿದ, ಕೇವಲ ಒಂದು ಮುಹೂರ್ತದಲ್ಲಿ 48 ನಿಮಿಷದಲ್ಲಿ ಸಾಧನೆಯನ್ನು ಮಾಡಿದ ಒಳ್ಳೆಯ ಲೋಕವನ್ನು ಹೊಂದಿದ. ನಿನಗೆ 1 ವಾರ ಸಮಯ ಇದೆ, ಇದು ತುಂಬ ಜಾಸ್ತಿ, ನೀನೇನೂ ಚಿಂತನೆ ಮಾಡಬೇಡ, ನಾನು ನಿನಗೆ ಉಪದೇಶವನ್ನು ಮಾಡ್ತೇನೆ, ನಿನ್ನ ಉದ್ಧಾರ ಆಗೇ ಆಗುತ್ತೆ ಅಂತ ಶುಕಾಚಾರ್ಯರು ಅವನಿಗೆ ಧೈರ್ಯವನ್ನು ಕೊಡ್ತಾರೆ. ಈ ರೀತಿಯಾಗಿ ಶುಕಾಚಾರ್ಯರು ಅವನಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲ, ಆಫ್ ಮಾಡಿಬಿಡಿ, ಪರವಾಗಿಲ್ಲ, ದೀಪ ಇದಾರ ಇಲ್ಲ. ಕೊನೆಗೆ ಇಷ್ಟೆಲ್ಲ ಆಯಿತು. ಶುಕಾಚಾರ್ಯರು ಅವನಿಗೆ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲ ಉಪದೇಶ ಏನು ಅಂತ ಹೇಳಿದ್ರೆ ಧ್ಯಾನದ ಉಪದೇಶ ಅಂತ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಖಟ್ವಾಂಗ ರಾಜನ ಚರಿತ್ರೆಯನ್ನು ಹೇಳಿದರು. ಖಟ್ವಾಂಗ ರಾಜ ಧ್ಯಾನವನ್ನು ಮಾಡಿ ಪರಮಾತ್ಮನ ಲೋಕವನ್ನು ಪಡೆದ ಅಂತ. ಹಾಗಾಗಿ ಧ್ಯಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಉಪದೇಶವನ್ನು ಮಾಡ್ತಾ ಹೋಗ್ತಾರೆ. ಧ್ಯಾನ 2 ರೀತಿ ಅಂತ, ಒಂದು ಸ್ಥೂಲ ರೂಪದ ಉಪಾಸನೆ, ಇನ್ನೊಂದು ಸೂಕ್ಷ್ಮ ರೂಪದ ಉಪಾಸನೆ ಅಂತ. ಸ್ಥೂಲ ರೂಪ ಅಂತ ಹೇಳಿದರೆ ಒಟ್ಟು ಬ್ರಹ್ಮಾಂಡದಲ್ಲಿ 14 ಲೋಕಗಳಿದ್ದಾವೆ. ಕೆಳಗಡೆ 7 ಲೋಕಗಳು, ಮೇಲ್ಗಡೆ 7 ಲೋಕಗಳು, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನ್ಮಲೋಕ, ತಪೋಲೋಕ, ಸತ್ಯಲೋಕ ಅಂತ ಕೊನೆಗೆ ಬ್ರಹ್ಮದೇವರ ಲೋಕ 7ನೇ ಲೋಕ. ಕೆಳಗಡೆ ಅತಳ, ವಿತಳ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅಂತ ಪಾತಾಳದವರೆಗೆ 7 ಲೋಕಗಳು. ಹೀಗೆ ಒಟ್ಟು 14 ಲೋಕಗಳು. ಮಧ್ಯದಲ್ಲಿ ಏನಿದೆ, ಭೂಲೋಕ ಅನ್ನೋದಿದೆ. ಅದರ ಬಗ್ಗೆ ಧ್ಯಾನದ ಬಗ್ಗೆ ತಿಳಿಸ್ತಾರೆ. ಪರಮಾತ್ಮ ಸಮಗ್ರ 14 ಲೋಕಗಳಲ್ಲಿ ಒಂದು ರೂಪದಿಂದಾಗಿ ಇದ್ದಾನೆ ಅಂತ. ಇದು ಸ್ಥೂಲ ರೂಪದ ಉಪಾಸನೆ. ಸ್ಥೂಲ ಅಂದರೆ ದೊಡ್ಡದು ಅಂತ. ಪರಮಾತ್ಮ 14 ಲೋಕಗಳಲ್ಲಿ ವ್ಯಾಪ್ತನಾಗಿ ಇದ್ದಾನೆ. ಪರಮಾತ್ಮನ ತಲೆ ಎಂಬುದು ಸತ್ಯಲೋಕದಲ್ಲಿ ಇದ್ದರೆ ಪರಮಾತ್ಮನ ಪಾದ ಇಲ್ಲಿದೆ, ಪಾತಾಳ ಲೋಕದಲ್ಲಿದೆ. ಅಷ್ಟು ದೀರ್ಘವಾದಂಥ ದೊಡ್ಡ ರೂಪ ಅದು ಪರಮಾತ್ಮನ ರೂಪ. ಅದನ್ನು ಉಪಾಸನೆ ಮಾಡಬೇಕು ಅಂತ. ಆದರೆ ಈ ಉಪಾಸನೆ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ನಮಗೆ ಪ್ರತಿಯೊಂದು ಲೋಕದ ಸ್ಪಷ್ಟವಾದಂತಹ ಜ್ಞಾನ ಇದ್ದರೆ ಆವಾಗ ನಾವು ಉಪಾಸನೆ ಮಾಡಬಹುದು. ಆದರೆ ನಮಗೆ ನಮ್ಮ ಲೋಕದ ಬಗ್ಗೆನೇ ಸರಿಯಾದಂತಹ ಜ್ಞಾನ ಇಲ್ಲ. ಭೂಲೋಕವನ್ನು ಸಮಗ್ರ ತಿರುಗಿ ನೋಡಿದರೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇರೋದಿಲ್ಲ. ಹಾಗಾಗಿ ಅದರಲ್ಲಿರುವಂತಹ ಪರಮಾತ್ಮ ರೂಪ ಇದನ್ನೆಲ್ಲವನ್ನು ಕೂಡ ಧ್ಯಾನ ಮಾಡೋದು ತುಂಬ ಕಷ್ಟ. ಹಾಗಾಗಿ ಸ್ಥೂಲ ರೂಪದ ಉಪಾಸನೆ ಅದು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಮಾತ್ರ. ಸಾಮಾನ್ಯರಿಗೆ ಏನು ಅಂತ ಹೇಳಿದ್ರೆ ಸೂಕ್ಷ್ಮ ರೂಪದ ಉಪಾಸನೆ ಅಂತ. ಸೂಕ್ಷ್ಮ ರೂಪದ ಉಪಾಸನೆ ಅಂತ ಹೇಳಿದ್ರೆ ಸೂಕ್ಷ್ಮ ಅಂದರೆ ಚಿಕ್ಕದು ಅಂತ. ನಮ್ಮ ಹೃದಯದಲ್ಲಿ
ಪರಮಾತ್ಮನ ರೂಪವನ್ನು ಚಿಂತನೆ ಮಾಡೋದು. ಅದು ಕಷ್ಟವೇನೆ, ಅದಕ್ಕಿಂತ ಸುಲಭ ಅಷ್ಟೇ. ಹಾಗಾಗಿ ಅದನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಹೃದಯದಲ್ಲಿ ನಮ್ಮ ಪರಮಾತ್ಮನ ಚಿಂತನೆಯನ್ನು ಮಾಡೋದು ಅದು ಧ್ಯಾನ ಎಂಬುದಾಗಿ ಕರೆಸ್ಕೊಳ್ಳುತ್ತೆ ಅಂತ. ಈ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ತಿಳಿಸ್ತಾ ವಿಶೇಷವಾಗಿ ಪರಮಾತ್ಮನನ್ನು ನಾವು ಎಲ್ಲಿ ನೋಡಬೇಕು ಅಂತ. ಸಾಮಾನ್ಯವಾಗಿ ಅನೇಕ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಮೆಯನ್ನೇ ದೇವರು ಅಂತ ಅಂದ್ಕೊಂಡ್ಬಿಡ್ತಾರೆ. ದೇವರೊಂದು ಪ್ರತಿಮೆ ಇರುತ್ತೆ, ಲಕ್ಷ್ಮೀನಾರಾಯಣ ವಿಗ್ರಹ ಇರುತ್ತೆ, ಅದೇ ದೇವರು ಅಂತ. ಅದಕ್ಕೆ ಇವರು ಹೇಳ್ತಾರೆ ಪ್ರತಿಮೆ ಎಂಬುದು ದೇವರು ಅಲ್ಲ ಅಂತ. ಪ್ರತಿಮೆ ಏನಾಗಿರುತ್ತೆ, ದೇವರನ್ನು ನೋಡಲಿಕ್ಕೆ ಒಂದು ಮಾಧ್ಯಮ ಅಂತ. ಹೇಗೆ ಅಂತ ಹೇಳಿದ್ರೆ ಪರಮಾತ್ಮನನ್ನು ನಾವೇನು ಮಾಡ್ತೇವೆ, ಅದರಲ್ಲಿ ಆವಾಹನೆ ಮಾಡ್ತೇವೆ ಪೂಜೆ ಮಾಡೋದಕ್ಕಿಂತ ಮುಂಚೆ. ಪೂಜೆ ಮಾಡಿದ ಮೇಲೆ ವಿಸರ್ಜನೆ ಮಾಡ್ತೇವೆ. ಹಾಗಾಗಿ ಪರಮಾತ್ಮ ನೋಡಲಿಕ್ಕೆ ಮಾಧ್ಯಮ ಮಾತ್ರ. ಒಂದು ವೇಳೆ ಏನಾದರೂ ಸಾಲಿಗ್ರಾಮ ಕೈಯಿಂದ ಬಿದ್ದು ಒಡೆದೋಗ್ಬಿಡ್ತು ಅಥವಾ ಪ್ರತಿಮೆ ಏನಾದರೂ ಮುರಿದೋಯ್ತು ಅಂತ ಹೇಳಿದ್ರೆ ಪರಮಾತ್ಮನ ಕೈ ಮುರಿದೋಯ್ತು, ಪರಮಾತ್ಮ ನಾಶ ಆದೋ ಅಂತ ಅರ್ಥ ಅಲ್ಲ. ಪರಮಾತ್ಮ ಅದರಲ್ಲಿ ಇರ್ತಾನೆ ಅಷ್ಟೇ. ಹಾಗಾಗಿ ಪ್ರತಿಮೆಯನ್ನು ಕೂಡ ನಾವು ಯಾವತ್ತೂ ದೇವರು ಅಂತ ಚಿಂತನೆ ಮಾಡಬಾರ್ದು. ಪ್ರತಿಮೆಯಲ್ಲೂ ದೇವರು ಇದ್ದಾನೆ, ಅದೇ ರೀತಿಯಾಗಿ ಪ್ರತಿಮೆಯಲ್ಲಿ ಯಾವ ರೀತಿಯಾಗಿ ಇದ್ದಾನೋ ಅದೇ ರೀತಿಯಾಗಿ ಎಲ್ಲ ಕಡೆ ಕೂಡ ಇದ್ದಾನೆ ಅಂತ. ಎಲ್ಲ ಕಡೆ ಇರುವಂತಹ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಅದು ವ್ಯಾಪ್ತವಾದಂತಹ ಉಪಾಸನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅನೇಕ ಅಂಶಗಳನ್ನು ತಿಳಿಸಿ ಕೊನೆಗೆ ಈ ಧ್ಯಾನವನ್ನು ಮಾಡಲಿಕ್ಕೆ ಇರುವಂತಹ ಯೋಗ್ಯತೆ ಯಾರಿಗಿದೆ ಅಂತ, ಪರಮಾತ್ಮನ ಧ್ಯಾನವನ್ನು ಹೃದಯದಲ್ಲಿ ಮಾಡಬೇಕು ಅಂತ ತಿಳಿಸಿದರು. ಆದರೆ ಈ ಧ್ಯಾನವನ್ನು ಮಾಡುವಂತಹ ಯೋಗ್ಯತೆ ಪ್ರತಿಯೊಬ್ಬರಿಗೂ ಇಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಉಸಿರಾಟವನ್ನು ನಾವು ಮಾಡ್ತೇವೆ, ಪ್ರಾಣಿ ಪಕ್ಷಿಗಳು ಮಾಡ್ತೇವೆ. ಅದೇ ರೀತಿಯಾಗಿ ನಮಗೂ ಮಕ್ಕಳಿರುತ್ತೆ, ಅವುಗಳಿಗೂ ಮಕ್ಕಳಿರ್ತವೆ. ನಾವು ನಿದ್ರೆ ಮಾಡ್ತೇವೆ, ಅವ್ರು ನಿದ್ರೆ ಮಾಡ್ತೇವೆ, ನಮಗೂ ಹೆದರಿಕೆ ಇರುತ್ತೆ, ಅವರಿಗೂ ಹೆದರಿಕೆ ಇರುತ್ತೆ. ಹೀಗೆ ಆಹಾರ, ನಿದ್ರೆ, ಮಕ್ಕಳು ಎಲ್ಲವೂ ಕೂಡ ನಮಗೂ ಇರುತ್ತೆ, ಅವರಿಗೂ ಇರುತ್ತೆ, ಪ್ರಾಣಿಗಳಿಗೂ ಇರುತ್ತೆ. ಹಾಗಾದರೆ ಪ್ರಾಣಿಗಳಿಗೂ ಮತ್ತು ನಮಗಿರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಧರ್ಮೋಹಿತೇಶ ಮಧಿಕೋ ವಿಶೇಷ ಅಂತ. ಮನುಷ್ಯರಿಗೆ ಇರುವಂತಹ ದೊಡ್ಡ ಯೋಗ್ಯತೆ ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನು ಧ್ಯಾನ ಮಾಡುವಂಥ ಶಕ್ತಿ, ಮಾತನಾಡುವಂಥ ಶಕ್ತಿ, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳುವಂಥ ಶಕ್ತಿ ಅದು ಮನುಷ್ಯರಿಗೆ ಮಾತ್ರ ಇದೆ. ಹಾಗಾಗಿ ಮನುಷ್ಯನಾದಂತಹ ವ್ಯಕ್ತಿಗೆ ಇರುವಂತಹ ಯೋಗ್ಯತೆ ಅಂತ ಹೇಳೋದು ಧ್ಯಾನವನ್ನು ಮಾಡುವಂತಹ ಯೋಗ್ಯತೆ, ಅದು ಪ್ರಾಣಿ ಪಕ್ಷಿಗಳಿಗೆ ಇಲ್ಲ. ಹಾಗಾಗಿ ಮನುಷ್ಯ ತನಗೆ ಬಂದಂತಹ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಅವನು ಧ್ಯಾನವನ್ನು ಮಾಡಿ ವಿಶೇಷವಾಗಿ ಸಾರ್ಥಕವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ತಿಳಿಸಿ ಪರಮಾತ್ಮ ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಪರಮಾತ್ಮನನ್ನು ಯಾರು ಪ್ರತಿಮೆಯಲ್ಲಿ ಮಾತ್ರ ಚಿಂತನೆ ಮಾಡ್ತಾರೋ, ಕೆಲವೊಬ್ಬರು ಪ್ರತಿಮೆಯಲ್ಲಿ ಮಾತ್ರ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಮಾಡುವಂತಹ ವ್ಯಕ್ತಿ ಅದು ಹೇಗಿದೆ ಅಂತ ಹೇಳಿದ್ರೆ ಅದು ಡಂಭಾಚಾರ ಅಂತ. ಡಂಭಾಚಾರ ಅಂತ ಹೇಳಿದ್ರೆ ಯಾರೋ ನೋಡ್ತಾ ಇದ್ದಾರೆ ಅಂತ ಪೂಜೆ ಮಾಡೋದು, ಯಾರೋ ನೋಡ್ತಾ ಇದ್ದಾರೆ ಅವ್ನು ನಮ್ಮ ಮೆಚ್ಚಲಿ ಅಂತ ಇನ್ನೊಂದೇನೋ ಪರಮಾತ್ಮನ ಪೂಜೆಯನ್ನು ಮಾಡೋದು. ಆ ರೀತಿಯಾಗಿ ಮಾಡಿದಾಗ ಆಗುತ್ತೆ ಅಂತ. ಹಾಗಾಗಿ ಪರಮಾತ್ಮನನ್ನ ಪ್ರತಿಮೆಯಲ್ಲಿ ಕಾಣೋದು ಯಾವಾಗ ಅಂತ ಹೇಳಿದ್ರೆ ಅದು ಮೊದಲ ಸ್ಟೆಪ್ ಅಂತ, ಪ್ರಾಥಮಿಕ ಹಂತ. ಪರಮಾತ್ಮನನ್ನು ಪ್ರತಿಮೆಯಲ್ಲಿ ಕಾಣ್ತಾ ಪೂಜೆಯನ್ನು ಮಾಡ್ತಾ 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 ಅದರಿಂದಾಗಿ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಅವನು 14 ಲೋಕಕ್ಕೆ ಅಧಿಪತಿ. 14 ಲೋಕಕ್ಕೆ ಅಧಿಪತಿಯಾದಂತಹ ಪರಮಾತ್ಮ ನಮ್ಮ ಮನಸ್ಸಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಮನಸ್ಸು ಶುದ್ಧ ಆಗಿರಬೇಕು ಅಂತ. ಯಾಕೆಂದರೆ ಒಂದು ಹಾಲನ್ನು ನಾವು ಕಾಯಿಸಿ ಏನೊಂದು ಪಾಯಸ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಏನಾಗಿರಬೇಕು, ಪಾತ್ರೆ ಶುದ್ಧ ಆಗಿರಬೇಕು. ಪಾತ್ರೆ ಕ್ಲೀನ್ ಇರಲಿಲ್ಲ ಅಂತ ಹೇಳಿದ್ರೆ ಹಾಲು ಹಾಕಿದ ತಕ್ಷಣ ಏನಾಗುತ್ತೆ, ಹಾಲು ಒಡೆದು ಹೋಗ್ಬಿಡುತ್ತೆ. ಆ ರೀತಿಯಾಗಿ ಪರಮಾತ್ಮನು ಕೂಡ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಆಗಬೇಕಾಗಿದ್ದೇನು ಅಂತ ಹೇಳಿದ್ರೆ ನಮ್ಮ ಹೃದಯ ಎಂಬುದು ಪರಿಶುದ್ಧವಾಗಿರಬೇಕು ಅಂತ. ಪರಿಶುದ್ಧ ಹೃದಯದಲ್ಲಿ ಮಾತ್ರ ಪರಮಾತ್ಮ ಇರ್ತಾನೆ, ಇಲ್ಲಾಂದರೆ ಬರ್ತಾನೆ, ಬಂದಷ್ಟೇ ವೇಗದಲ್ಲಿ ವಾಪಸ್ ಹೋಗಿಬಿಡ್ತಾನೆ ಅಂತ. ಯಾಕೆಂದರೆ ಇವತ್ತು ನಾವು ಕಣ್ಣು ಮುಚ್ಚಿ ಏನೋ ಒಂದು ಜಪ ಮಾಡಬೇಕು, ಧ್ಯಾನ ಮಾಡಬೇಕು ಅಂತೇಳಿ ಏನೋ ಬೇಡದೇ ಇರುವಂಥ ಯೋಚನೆಗಳೇ ಬರ್ತಾ ಇರ್ತವೆ. ಅದಕ್ಕೆಲ್ಲ ಪ್ರಧಾನ ಕಾರಣ ಮನಸ್ಸು ಸ್ವಚ್ಛ ಇಲ್ಲದೆ ಇರುವುದು ಅಂತ. ಹಾಗಾಗಿ ಮನಸ್ಸು ಸ್ವಚ್ಛ ಆಗಬೇಕು ಅಂತೇಳಿ ಪ್ರಧಾನವಾಗಿ ಮೊದಲು ಪ್ರತಿಮೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಮಾಡ್ತಾ 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 ಅದು ಪ್ರಾಥಮಿಕ ಹಂತ. ಅದರಿಂದ ನಾವೇ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ಪರಮಾತ್ಮ ನಮ್ಮ ಹೃದಯದಲ್ಲಿ ವಿಶೇಷವಾದಂಥ ಸನ್ನಿಧಾನವನ್ನು ಇಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಮುಂದೆ 3ನೇ ಸ್ಕಂದದಲ್ಲಿ ವಿದುರ ಮತ್ತು ಮೈತ್ರೇಯರ ಉಪದೇಶ. ವಿದುರ ಮತ್ತು ಮೈತ್ರೇಯರು ಅಂತ ಹೇಳಿದ್ರೆ ಆಗಿನ ಕಾಲದ ದೊಡ್ಡ ಜ್ಞಾನಿಗಳು. ಆ ಮೈತ್ರೇಯರು ಅವನಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ. ಯಾರಿಗೆ? ವಿದುರರಿಗೆ ಅಂತ. ವಿದುರರಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಒಂದು ಪ್ರಧಾನವಾದಂಥ ಅಂಶವನ್ನು ತಿಳಿಸ್ತಾರೆ. ನಾವಿವತ್ತು ಅನೇಕ ಕಾರ್ಯಗಳನ್ನು ಮಾಡ್ತೇವೆ.
ಸಂಧ್ಯಾ ವಂದನೆ ಮಾಡ್ತೇವೆ, ಹೆಂಗಸರು ಗುರುಮಂತ್ರವನ್ನು ಮಾಡ್ತಾರೆ, ಜಪ ಮಾಡ್ತಾರೆ, ತೀರ್ಥಯಾತ್ರೆ ಮಾಡ್ತೇವೆ, ತೀರ್ಥಯಾತ್ರೆ ಇವಾಗ ಶ್ರಾದ್ದಾದಿಗಳನ್ನು ಮಾಡ್ತೇವೆ, ಹೀಗೆ ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಇವೆಲ್ಲವೂ ಕೂಡ ಸಾರ್ಥಕ ಆಗಬೇಕು, ಅಂದರೆ ಅದರಿಂದ ಫಲ ಸಿಗಬೇಕು ಒಂದು. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಸಿದ್ಧ ಮಾತಿದೆ, ಒಬ್ಬ ಹುಚ್ಚ ಇರ್ತಾನೆ, ಯಾರೊಬ್ಬ ತಲೆ ಸರಿ ಇರೋದಿಲ್ಲ, ಅವನು ಕೂಡ ಒಂದೇನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರಿಂದ ಅವನಿಗೇನೋ ಒಂದು ಫಲ ಇರುತ್ತೆ ಅಂತ, ಅಂದರೆ ಅವನಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಏನೋ ಒಂದು ಮಾಡಿದರೆ ನಮಗೆ ನೋಡಿದ್ರೆ ಹುಚ್ಚ ಅಂತ ಅನಿಸುತ್ತೆ, ಆದರೆ ಅವನಿಗೊಂದೇನು ಖುಷಿ ಸಿಗುತ್ತೆ ಆ ಕೆಲಸ ಮಾಡೋದ್ರಿಂದ. ಹಾಗಾಗಿ ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಫಲ ಇರಲೇಬೇಕು. ಫಲ ಇಲ್ಲದೆ ಒಂದು ಕೆಲಸವನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ನಾವು ಅನೇಕ ಕೆಲಸಗಳನ್ನು ಮಾಡ್ತೇವೆ. ಆ ಎಲ್ಲ ಕೆಲಸಗಳು ಕೂಡ ತಮ್ಮ ವಿಶಿಷ್ಟವಾದಂಥ ಮ್ಯಾಕ್ಸಿಮಮ್ ಫಲವನ್ನು ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಅದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅಂತ. ಗೀತೆಯಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಸಿಸಿ ಕೌಂತೆಯೇ ತತ್ಕುರುಷ ಮದರ್ಪಣಂ ಅಂತ. ಅಂದರೆ ಯಾವುದನ್ನು ನೀನು ಹೋಮ ಅಂತ ಮಾಡ್ತೀಯೋ, ಯಾವುದನ್ನು ಇನ್ನೊಬ್ಬರಿಗೆ ದಾನ ಅಂತ ಕೊಡ್ತೀಯೋ, ಈಗ ಏನೊಂದು ಮಾಡ್ತೀಯೋ ಎಲ್ಲವನ್ನು ಕೂಡ ನೀನೇನು ಮಾಡು, ಕೊನೆಗೆ ನನಗೆ ಸಮರ್ಪಣೆ ಮಾಡು. ತುಳಸಿಯನ್ನು ಇಟ್ಟುಕೊಂಡು ಶ್ರೀಕೃಷ್ಣಾರ್ಪಣ ಮಸ್ತೊಂದು ಸಮರ್ಪಣೆ ಮಾಡಿದರೆ ಆವಾಗ ಅದಕ್ಕೇನಾಗುತ್ತೆ, ವಿಶಿಷ್ಟವಾದ ಫಲ ಸಿಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ವಿದುರರಿಗೆ ಉಪದೇಶ ಮಾಡ್ತಾರೆ ಮೈತ್ರೇಯರು, ಮಾಡಿದಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ. ಹೇಗೆ ಅಂತ ಹೇಳಿದರೆ ಒಂದು ಪೇಪರ್ ಇರುತ್ತೆ, ಆ ಪೇಪರಿಗೆ ಏನು ಬೆಲೆ ಇರೋದಿಲ್ಲ. ಅದೇ ಪೇಪರನ್ನು ಪ್ರಿಂಟ್ ಮಾಡಿ ಅದರ ಮೇಲೆ ಅದೊಂದು ನೋಟು ಅಂತ ಆದರೆ ಅದರ ಮೇಲೆ ರಾಜಮುದ್ರೆ ಎಲ್ಲ ಬಿದ್ದು ಗವರ್ನರ್ ಸೀಲ್ ಬಿದ್ದು ಅದು ಒಂದು 500 ರೂಪಾಯಿ ನೋಟು ಅಂತ ಅದಕ್ಕೇನೆ ಇರುತ್ತೆ, ಅದಕ್ಕೆ 500 ರೂಪಾಯಿ ಬೆಲೆ ಇರುತ್ತೆ. ಅದೇ ನೋಟು ಸಾಮಾನ್ಯ ಪೇಪರ್ ಆಗಿದ್ದ ಅದಕ್ಕೇನು ಬೆಲೆ ಇರೋದಿಲ್ಲ, ಕಸ ಅಂತ ನಾವು ಹೊರಗಡೆ ಹಾಕಿಬಿಡ್ತೇವೆ. ಹಾಗೆ ನಾವು ಮಾಡಿದಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅದು ಪರಮಾತ್ಮನಿಗೆ ಹೋಗಿ ತಲುಪಬೇಕು, ಅದರ ಫಲ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೀಲ್ ಇರಬೇಕು, ರಾಜಮುದ್ರೆ ಇರಬೇಕು. ಆ ರಾಜಮುದ್ರೆ ಯಾವುದು ಅಂತ ಹೇಳಿದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಎನ್ನುವಂತಹ ಬುದ್ಧಿ. ಇನ್ನೊಂದು ನಾನು ಮಾಡಿದೆ ಎನ್ನುವಂತಹ ಅಹಂಕಾರ ಇರಬಾರ್ದು ಅಂತೆ. ನಾನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದೆ ಅಂತ ಹೇಳಿದರೆ ಅದು ಇನ್ನಷ್ಟು ಅಹಂಕಾರದ ಮಾತಾಗುತ್ತೆ. ಹಾಗಾಗಿ ಪರಮಾತ್ಮ ನಮ್ಮೊಳಗಡೆ ನಿಂತು ಎಲ್ಲವನ್ನು ಕೂಡ ಮಾಡಿಸಿದ, ಅದನ್ನು ನಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂಥ ಬುದ್ಧಿಯಿಂದಾಗಿ ನಾವು ಪ್ರತಿಯೊಂದು ಕರ್ಮಗಳನ್ನು ಮಾಡಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಹೇಗೆ ಆ ಸೀಲ್ ಒತ್ತಿದಂತಹ 500 ರೂಪಾಯಿ ಎಷ್ಟು ಬೆಲೆ ಇರುತ್ತೋ ಆ ರೀತಿಯಾಗಿ ನಾವು ಮಾಡಿದಂಥ ಪ್ರತಿಯೊಂದು ಕರ್ಮಗಳಿಗೂ ಕೂಡ ಬೆಲೆ ಎಂಬುದು ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಪರಮಾತ್ಮನ ಸಮರ್ಪಣೆಯನ್ನು ಮಾಡಿದಾಗ ಆ ರೀತಿಯಾದಂತಹ ಫಲ ಎಂಬುದು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂಥ ಉಪದೇಶಗಳನ್ನು ಮಾಡಿ ಮುಂದೆ ಏನಾಗುತ್ತೆ, ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿಯ ವಿಚಾರದ ಬಗ್ಗೆ ಹೇಳ್ತಾರೆ. ಬ್ರಹ್ಮದೇವರು ಅನೇಕ ರೀತಿಯಾದಂತಹ ಸೃಷ್ಟಿಯನ್ನು ಮಾಡಿ ಕೊನೆಗೆ 9ನೇ ಸೃಷ್ಟಿ ಅದು ಮನುಷ್ಯನ ಸೃಷ್ಟಿ ಅಂತ. ಆ ಮನುಷ್ಯನ ಸೃಷ್ಟಿಯನ್ನು ಮಾಡ್ತಾರೆ. ಮನುಷ್ಯನ ಸೃಷ್ಟಿಯನ್ನು ಮಾಡಿ ಮುಂದೆ ಅವರು ನೀವೆಲ್ಲರೂ ಕೂಡ ನಿಮ್ಮ ಸಂತಾನ ಬೆಳೆಸಿಕೊಂಡು ಹೋಗಿ ಅಂತ ಅವರಿಗೆ ವಿಶೇಷವಾದಂತಹ ವರವನ್ನು ಕೊಟ್ಟು ಮುಂದುವರಿಸ್ತಾರೆ. ಇಷ್ಟು ಅಂಶಗಳನ್ನು ಅಂದರೆ ಪ್ರಾರಂಭದ 2 ಸ್ಕಂದಗಳಲ್ಲಿ ಅನೇಕ ರೀತಿಯಾದ ಪರಮಾತ್ಮ ತತ್ವಗಳನ್ನು ಉಪದೇಶ ಮಾಡಿ ಮುಂದೆ 3ನೇ ಸ್ಕಂದದಲ್ಲಿ ಮೊದಲ ಚರಿತ್ರೆ ಅಂತ ಹೇಳಿದ್ರೆ ಅದು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಚರಿತ್ರೆ. ಅವರಿಬ್ಬರ ಚರಿತ್ರೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಯಾವ ಅಂತೇಳಿ ಮೂಲತಃ ವಾಸ್ತವಿಕವಾಗಿ ಪರಮಾತ್ಮನ ವೈಕುಂಠ ಲೋಕದ ದ್ವಾರಪಾಲಕರು, ಅಂದರೆ ಬಾಗಿಲನ್ನು ಕಾಯುವಂತಹ ವ್ಯಕ್ತಿಗಳು, ಜಯ ಮತ್ತು ವಿಜಯ ಅಂತ. ಅವರು ಬಾಗಿಲನ್ನು ಕಾಯ್ತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ, ಅಲ್ಲಿಗೆ ಬ್ರಹ್ಮದೇವರ ಮಕ್ಕಳು ಸನಕ ಸನಂದನ ಸನತ್ಕುಮಾರ ಅಂತ ಬ್ರಹ್ಮದೇವರ ಮಕ್ಕಳು, ಮಾನಸ ಪುತ್ರರು ಅಂತ ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂತಹ ಮಕ್ಕಳು. ವಾಸ್ತವಿಕವಾಗಿ ಚಿಕ್ಕ ಚಿಕ್ಕ ಹುಡುಗರು ಅವರೆಲ್ಲ, ಸನತ್ಕುಮಾರ ಸನಂದನ ಅಂತ ಚಿಕ್ಕ ಚಿಕ್ಕ ಹುಡುಗರು. ಅವರು ಪರಮಾತ್ಮನ ದರ್ಶನಕ್ಕೆ ಅಂತ ಬರ್ತಾರೆ. ಪರಮಾತ್ಮನ ದರ್ಶನಕ್ಕೆ ಅಂತ ಬಂದಾಗ ಈ ಜಯ ವಿಜಯರು ಬ್ರಹ್ಮದೇವರು ಯಾರು ದ್ವಾರಪಾಲಕರು ಅಂತ ಇರ್ತಾರೆ, ಅವರು ತಡೀತಾರೆ ಅಂತೆ. ನೀವಿನ ಚಿಕ್ಕ ಚಿಕ್ಕ ಹುಡುಗರು ನೀವು ಒಳಗಡೆ ಹೋಗಿ ಏನು ಮಾಡ್ತೀರಿ ಎಂಬುದೇ ತಡೀತಾರೆ. ತಡೆದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಪರಮಾತ್ಮನ ಸಾಕ್ಷಾತ್ ಮೊಮ್ಮಕ್ಕಳು, ಬ್ರಹ್ಮದೇವರ ಮಕ್ಕಳು, ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಬಂದಿದ್ದೇವೆ, ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ. ಆದರೆ ಇವರಿಗೆ ಅಹಂಕಾರ, ಯಾರಿಗೆ? ಜಯ ವಿಜಯರಿಗೆ. ನಾವು ಪರಮಾತ್ಮನ ಲೋಕದ ದ್ವಾರಪಾಲಕರು ಎಂಬುದಾಗಿ ಅಹಂಕಾರದಿಂದಾಗಿ ಅವ್ರು ಬಿಡೋದಿಲ್ಲ ಒಳಗಡೆ. ಆವಾಗ ತಕ್ಷಣದಲ್ಲಿ ಏನಾಗುತ್ತೆ, ಆ ಸನಕ ಸನಂದನಾದಿಗಳು ಎಲ್ಲರೂ ಕೂಡ ಅವರಿಗೆ ಶಾಪವನ್ನು ಕೊಡ್ತಾರೆ. ನೀವು ರಾಕ್ಷಸರಾಗಿ ಹುಟ್ಟುವಂತಹ ನಿಮಗೆ ಜನ್ಮ ಬರಲಿ ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಪರಮಾತ್ಮ ಒಂದು ಇನ್ನೊಂದು ವರವನ್ನು ಕೂಡ ಕೊಡ್ತಾನೆ. ನಾನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ. ನೀವು ರಾಕ್ಷಸರಾಗಿ ಹುಡ್ತೀರಾ,
ನಿಮಗೆ ನನ್ನ ಸ್ಮರಣೆಯೇ ಇರೋದಿಲ್ಲ, ಆದರೆ ಕೊನೆಗೆ ನಾನೇನು ಮಾಡ್ತೇನೆ, ನಿಮ್ಮನ್ನು ಬಂದು ಸಂಹಾರ ಮಾಡ್ತೇನೆ ಅಂತ ಒಂದು ವರವನ್ನು ಕೊಡ್ತಾನೆ. ಇಷ್ಟೆಲ್ಲ ಆಯಿತು. ಅದರಲ್ಲಿ ಮೊದಲ ಜನ್ಮ ಯಾವುದು ಅಂತ ಹೇಳಿದರೆ ಅದೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಇವರಿಬ್ಬರು ಹುಟ್ಟಿದ್ದು ಕಶ್ಯಪ ಮತ್ತು ದಿತಿ ಎನ್ನುವಂತಹ ಇಬ್ಬರ ದಾಂಪತ್ಯದಲ್ಲಿ. ಕಶ್ಯಪ ಋಷಿಗಳಿಗೆ 14 ಜನ ಹೆಂಡತಿಯರು. 14 ಜನ ಹೆಂಡತಿಯರಲ್ಲಿ ಅನೇಕ ರೀತಿಯಾದಂತಹ ಮಕ್ಕಳು ಹುಡ್ತಾರೆ ಅಂತೆ. ಮೊದಲನೇದಾಗಿ ದೈತ್ಯರು ಹುಡ್ತಾರೆ, ಅದೇ ರೀತಿ ಅದಿತಿ ದೇವಿ ಅಂತ, ಅದಿತಿ ದೇವಿ ದೇವತೆಗಳು ಹುಡ್ತಾರೆ. ಆಮೇಲೆ ಇನ್ನೊಬ್ಬ ಹೆಂಡತಿಯಲ್ಲಿ ಸರ್ಪಗಳು ಹುಡ್ತವೆ. ಹೀಗೆ ಅನೇಕ ರೀತಿಯಾದಂತಹ ಪಕ್ಷಿಗಳೆಲ್ಲವೂ ಕೂಡ ಕಶ್ಯಪರಿಂದಲೇ ಬಂದಿದ್ದು. ಆ ಕಶ್ಯಪರಿಗೆ ಹುಟ್ಟಿದಂಥ ಇಬ್ಬರು ಮಕ್ಕಳು ಹಿರಣ್ಯಕಶಿಪು ಅಂತ. ವಿಶೇಷವಾಗಿ ಧಾರಣೆ ಮಾಡ್ತಾಳೆ. ಅದು ಎಷ್ಟು ವರ್ಷ ಅಂತ ಹೇಳಿದ್ರೆ 100 ವರ್ಷಗಳ ಕಾಲ ತನ್ನ ಗರ್ಭವನ್ನು ಧಾರಣೆ ಮಾಡಿರ್ತಾಳೆ ಅಂತ ದಿತಿದೇವಿ. ಆ ದಿತಿದೇವಿಯಲ್ಲಿ ಮುಂದೆ ಅವಳಿ ಜವಳಿ ಇಬ್ಬರು ಮಕ್ಕಳು ಹುಡ್ತಾರೆ. ಅವರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಆ ಹಿರಣ್ಯಾಕ್ಷ ಅವನೇನು ಮಾಡ್ತಾನೆ, ಭೂಮಿಯನ್ನೇ ಅಪಹಾರ ಮಾಡಿಬಿಡ್ತಾನೆ ಅಂತೆ. ಭೂಮಿಯನ್ನು ಅಪಹಾರ ಮಾಡಿದಾಗ ಅಲ್ಲೇನಾಗುತ್ತೆ, ಯಾವ ವರಾಹರೂಪಿಯಾದಂತಹ ಪರಮಾತ್ಮ ಅಂದರೆ ಒಂದು ಹಂದಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಆ ವರಾಹರೂಪಿಯಾದಂತಹ ಪರಮಾತ್ಮ ತಾನೇ ಮಾಡ್ತಾನೆ, ಆ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡ್ತಾನೆ. ಈಗ ಹಿರಣ್ಯಾಕ್ಷನ ಸಂಹಾರ ಆದ ಮೇಲೆ ಅಷ್ಟು ಚಿಂತನೆಯನ್ನು ತಿಳಿಸಿ ಮುಂದೆ ಹಿರಣ್ಯಕಶಿಪುವಿನ ಕಥೆಯನ್ನು 7ನೇ ಸ್ಕಂದದಲ್ಲಿ ಹೇಳ್ತಾರೆ. ಅಲ್ಲಿಗೆ ಆ ಚರಿತ್ರೆಯನ್ನು ಮುಗಿಸಿ ಮುಂದೆ ಯಾವ ಬ್ರಹ್ಮದೇವರು ಮಾಡಿದಂಥ ಬೇರೆ ಸೃಷ್ಟಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮುಂದೆ ಬ್ರಹ್ಮದೇವರು ಅನೇಕ ಜನ ಯಕ್ಷರನ್ನು ಸೃಷ್ಟಿ ಮಾಡ್ತಾರೆ. ಯಕ್ಷರು, ರಾಕ್ಷಸರು, ದೇವತೆಗಳು, ಗಂಧರ್ವರು ಎಲ್ಲರನ್ನು ಕೂಡ ಸೃಷ್ಟಿ ಮಾಡಿ ತಾವೇನು ಮಾಡ್ತಾರೆ, ಮನುಗಳನ್ನು ಸೃಷ್ಟಿ ಮಾಡ್ತಾರೆ. ಅಂಥೇಳಿದ್ರೆ ಸ್ವಯಂಭುವ ಮನು, ಸಾರೋಚಿಷ ಮನು ಅಂತ ಇವತ್ತು ನಾವು ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತೇವೆ. ವೈವಸ್ವತ ಮನ್ವಂತರೇ ಅಂತ, ಅಂದರೆ ಒಂದೊಂದು ಮನ್ವಂತರ ಅಂತ ಇರುತ್ತೆ. ಆ ಮನ್ವಂತರಕ್ಕೆ ಒಬ್ಬೊಬ್ಬರು ಅಭಿಮಾನಿಗಳು ಅಂತ ಇರ್ತಾರೆ, ನಿಯಾಮಕರು ಅಂತ. ಪ್ರಸ್ತುತ ಈಗ ಇರುವಂತಹ ಮನ್ವಂತರ ವೈವಸ್ವತ ಮನ್ವಂತರ ಅಂತ, ಅದಕ್ಕೆ ವೈವಸ್ವತ ಅನ್ನುವಂಥವರು ನಿಯಾಮಕರು. ಅದೇ ರೀತಿಯಾಗಿ ಮೊದಲ ಒಂದು ಮನ್ವಂತರ ಯಾವುದು ಅಂತ ಹೇಳಿ ಸ್ವಯಂಭುವ ಮನ್ವಂತರ ಅಂತ. ಆ ಸ್ವಯಂಭುವ ಮನ್ವಂತರದ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಸ್ವಯಂಭುವ ಮನ್ವಂತರಕ್ಕೆ ಅವರ ಹೆಸರು ಸ್ವಯಂಭುವರು ಅಂತ. ಅವರ ಹೆಂಡತಿ ಶತರೂಪಾದೇವಿ ಅಂತ. ಇವರಿಗೆ 3 ಜನ ಮಕ್ಕಳಿರ್ತಾರೆ, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ. 2 ಗಂಡು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ. ಇಷ್ಟು ಜನ ಮಕ್ಕಳಿರ್ತಾರೆ. ಒಂದು ದಿವಸ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇನ್ನೊಬ್ಬ ಋಷಿಗಳು ಇರ್ತಾರೆ, ಕರ್ದಮ ಪ್ರಜಾಪತಿಗಳು ಅಂತ. ಆ ಕರ್ದಮ ಪ್ರಜಾಪತಿಗಳು ತಮ್ಮ ಆಶ್ರಮದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ. ತಪಸ್ಸನ್ನು ಮಾಡಬೇಕಾದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಮನು ಮಹಾರಾಜ ಅಂದರೆ ಸ್ವಯಂಭುವ ಮನುಗಳು ಮತ್ತು ಶತರೂಪಾದೇವಿ ಇವರಿಬ್ಬರು ಕೂಡ ನೇರವಾಗಿ ಆ ಕರ್ದಮ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ ಅಂತೆ. ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮಕ್ಕೆ ಬಂದಾಗ ಅವರಿಗೆ ಒಳ್ಳೆಯ ಸತ್ಕಾರವನ್ನೆಲ್ಲ ಮಾಡ್ತಾರೆ. ಯಾರು? ಕರ್ದಮ ಋಷಿಗಳು. ಕೊನೆಗೆ ಯಾಕೆ ಬಂದಿದ್ದೀರಿ ಅಂತ ಕೇಳ್ತಾರೆ. ಯಾಕೆಂದರೆ ಆ ಸ್ವಯಂಭವಗಳು ಸಾಮಾನ್ಯ ವ್ಯಕ್ತಿಗಳಲ್ಲ, ಆ ಇಡೀ ಮನ್ವಂತರಕ್ಕೇ ಅಧಿಪತಿಗಳು, ದೊಡ್ಡ ಚಕ್ರವರ್ತಿ ಇದ್ದಂತೆ. ಅಂತಹ ಋಷಿಗಳು ನಾನೊಬ್ಬ ಸಾಮಾನ್ಯ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ ಅಂತ ಏನು ವಿಚಾರ ಅಂತ ಕೇಳ್ತಾರೆ. ಆವಾಗ ಕರ್ದಮ ಋಷಿಗಳು ಹೇಳ್ತಾರೆ, ಇಲ್ಲ, ನಮ್ಮ ಮಗಳು ನಿಮ್ಮನ್ನು ಇಷ್ಟಪಟ್ಟಿದ್ದಾಳೆ ಅಂತ. ಅವರ ಮಗಳ ಹೆಸರು ದೇವಹೂತಿ ಅಂತ. ದೇವಹೂತಿ ದೇವಿ ನಿಮ್ಮನ್ನು ಇಷ್ಟಪಟ್ಟಿದ್ದಾಳೆ ಅಂತ. ಯಾಕೆ ಅಂತ ಹೇಳಿದರೆ, ನೀವೇನೋ ಒಳ್ಳೆಯ ರೂಪವಂತರು ಅದು ಇದು ಅಂತ ನಿಮ್ಮನ್ನು ಇಷ್ಟಪಟ್ಟಿಲ್ಲ. ನಿಮ್ಮಲ್ಲಿರುವಂತಹ ಜ್ಞಾನ, ಪರಮಾತ್ಮನ ಭಕ್ತಿ, ವೈರಾಗ್ಯ ಎಲ್ಲವನ್ನು ಕೂಡ ವಿಚಾರ ಮಾಡಿ ಅವಳು ನಿಮ್ಮನ್ನು ಇಷ್ಟಪಟ್ಟಿದ್ದಾಳೆ, ನಿಮ್ಮನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾಳೆ ಅಂತ ಇಷ್ಟು ವಿಚಾರವನ್ನು ಆ ಮನು ಮಹಾರಾಜ ಅಂದರೆ ಸ್ವಯಂಭೂಮನಗಳು ಮತ್ತು ಶತರೂಪಾದೇವಿ ಅವರಿಗೆ ವಿಚಾರವನ್ನು ತಿಳಿಸ್ತಾರೆ. ಈ ರೀತಿಯಾಗಿ ತಿಳಿಸಿದಾಗ ವಾಸ್ತವಿಕವಾಗಿ ಏನಾಗಿತ್ತು ಅಂತ ಹೇಳಿದ್ರೆ, ಹಿಂದೆ ಕರ್ದಮ ಋಷಿಗಳು ತಪಸ್ಸು ಮಾಡಿದ್ರು ಅಂತೆ. 10,000 ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡಿದರು. ತಪಸ್ಸು ಮಾಡಿದಾಗ ಕೊನೆಗೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾರೆ. ಪ್ರತ್ಯಕ್ಷನಾದಾಗ ಇವರು ವರವನ್ನು ಕೇಳಿದರೆ, ನನಗೆ ಒಂದು ಯೋಗ್ಯವಾದಂಥ ಹೆಂಡತಿಯನ್ನು ಕೊಡು ಅಂತ. ಕೊನೆಗೆ ಸರಿ, ನನಗೆ ಉತ್ತಮವಾದ ಹೆಂಡತಿ ಸಿಗ್ತಾಳೆ ಅಂತ ವರವನ್ನು ಕೊಟ್ಟಿರ್ತಾರೆ ಪರಮಾತ್ಮ. ಆ ಹೆಂಡತಿಯೇನೆ ಈ ಒಂದು ದೇವಹೂತಿ ದೇವಿ ಅಂತ. ಈ ದೇವಹೂತಿ ದೇವಿ ಸರಿ ಅಂತ ಕೊನೆಗೆ ಇವರಿಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾರು? ಕರ್ದಮ ಋಷಿಗಳು. ಇದು ಪರಮಾತ್ಮನೇ ಕೊಟ್ಟಿರುವಂತಹ ವರ ಅಂತ. ಯಾಕೆ ಅಂತ ಹೇಳಿದ್ರೆ, ನಾನೊಬ್ಬ ಸಾಮಾನ್ಯ ಕಾಡಿನಲ್ಲಿರುವಂತಹ ಒಬ್ಬ ಸಾಮಾನ್ಯ ಋಷಿ. ಈ ದೇವಹೂತಿ ಒಬ್ಬ ದೊಡ್ಡ ರಾಜನ ಮಗಳು, ಅರಮನೆಯಲ್ಲಿ ಹುಟ್ಟಿ ಬೆಳೆದಂತಹ ದೊಡ್ಡ ಹೆಣ್ಣು ಮಗಳು. ಅವಳು ತಾನಾಗಿಯೇ ಬಂದು ಮದುವೆ ಆಗ್ತೀನಿ ಅಂತ ಬಯಸಿದ್ದಾಳೆ ಅಂತ ಇದು ಪರಮಾತ್ಮ ಸಂಕಲ್ಪವೇ ಆಗಿರುತ್ತೆ ಅಂತ ತೀರ್ಮಾನ ಮಾಡ್ತಾರೆ.
ಕೊನೆಗೆ ಇಷ್ಟೆಲ್ಲ ಆಗಿ ಆ ದೇವಹೂತಿ ದೇವಿ ಮತ್ತು ಕರ್ದಮರ್ಷಿಗಳ ಮದುವೆ ಎಂಬುದು ಆಗುತ್ತೆ. ಮದುವೆಯಾಗಿ ಅಲ್ಲಿ ತನಕ ಒಳ್ಳೆ ರೇಷ್ಮೆ ಸೀರೆ ಒಳ್ಳೆ ಬಂಗಾರ ಎಲ್ಲವನ್ನು ಹಾಕಿಕೊಂಡಂತಹ ಯಾವ ದೇವಹೂತಿ ದೇವಿ ಅವತ್ತಿನಿಂದಾಗಿ ಗಂಡ ಯಾವ ರೀತಿಯಾಗಿರ್ತಾನೆ ತಾನು ಅದೇ ರೀತಿಯಾಗಿರ್ತೇನೆ ಅಂತ ಎಲ್ಲವನ್ನು ಕೂಡ ಬಿಟ್ಟು ನಾರು ಮಡಿಯನ್ನು ಉಟ್ಟುಕೊಂಡು ವಿಶೇಷವಾಗಿ ಅವಳೊತ್ತಿಗೆ ದಾಂಪತ್ಯವನ್ನು ಮಾಡ್ತಾ ಇರ್ತಾರೆ. ದಾಂಪತ್ಯವನ್ನು ಮಾಡ್ತಾ ಇರ್ತಾರೆ. ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ವರ್ಷಗಳ ಕಾಲ ದೀರ್ಘವಾಗಿ ಸೇವೆಯನ್ನು ಮಾಡ್ತಾಳೆ. ಕೊನೆಗೆ ತುಂಬ ವಯಸ್ಸಾಗುತ್ತೆ. ಯಾರಿಗೆ? ಕರ್ದಮ ಋಷಿಗಳಿಗೆ ಅವರು ತಪಸ್ಸನ್ನು ಮಾಡಿ ಸರಿಯಾಗಿ ಊಟ ಕೂಡ ಮಾಡ್ತಾ ಇರೋದಿಲ್ಲ. ನಿರಂತರವಾಗಿ ಉಪವಾಸ ತಪಸ್ಸು ಇದನ್ನೇ ಮಾಡ್ತಾ ಇರ್ತಾರೆ. ಕೊನೆಗೆ ಆಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಇವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಕರ್ದಮ ಋಷಿಗಳಿಗೆ ತುಂಬ ಸಂತೋಷ ಆಗಿ ಅವರು ದೇವಹೂತಿ ದೇವಿಗೆ ಹೇಳ್ತಾರೆ, ನೀನು ವಾಸ್ತವಿಕವಾಗಿ ಒಬ್ಬ ದೊಡ್ಡ ರಾಜಕುಮಾರಿಯಾಗಿದ್ದರೂ ಕೂಡ ನನ್ನ ಸೇವೆಯನ್ನು ವಿಶೇಷವಾಗಿ ಮಾಡಿದ್ದೀಯ. ಹಾಗಾಗಿ ನಿನಗೆ ಏನು ವರ ಬೇಕು ಕೇಳು, ನಾನು ವರವನ್ನು ಕೊಡ್ತೇನೆ ಅಂತ. ನೀನು ಇಷ್ಟು ವರ್ಷ ಆಯ್ತು ಮದುವೆಯಾಗಿ, ಏನನ್ನು ಕೂಡ ಕೇಳೇ ಇಲ್ಲ ನೀನು, ಹಾಗೆ ಏನಾದರೂ ಒಂದು ವರವನ್ನು ಕೇಳು ಅಂತ ತಮ್ಮ ಹೆಂಡತಿಗೆ ಹೇಳ್ತಾರೆ. ಆವಾಗ ದೇವಹೂತಿ ದೇವಿ, ನಾನು ಇಷ್ಟು ವರ್ಷ ಆಯಿತು ಏನು ಸುಖವನ್ನೇ ಅನುಭವಿಸಿಲ್ಲ, ನನಗೆ ಏನಾದರೂ ಒಂದು ವಿಶಿಷ್ಟ ಭೋಗವನ್ನು ಕೊಡಿ ಅಂತ. ಆವಾಗ ತಾವೇನು ಮಾಡ್ತಾರೆ, ಒಂದು ದೊಡ್ಡ ಭೋಗ ಪ್ರಪಂಚ ಅಂತ ಹೇಳಿದರೆ ಇವತ್ತು ಹೇಗೆ ಫನ್ ವರ್ಲ್ಡ್ ಅಂತೆಲ್ಲ ಇರ್ತವೆ, ಅಲ್ಲಿ ಹೋದರೆ ಬೇರೆ ಲೋಕನೇ ಇರುತ್ತೆ. ಆ ರೀತಿಯಾಗಿ ಒಂದು ಭೋಗವನ್ನು ಅನುಭವಿಸಲಿಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ 100 ವರ್ಷಗಳ ಕಾಲ ವಿಶಿಷ್ಟವಾದಂತಹ ಭೋಗ. 100 ವರ್ಷ ಇವರಿಗೂ ತಾರುಣ್ಯ ಬರುತ್ತೆ. ವಾಸ್ತವಿಕ ಇವರಿಗೆ ವಯಸ್ಸಾಗಿತ್ತು ಕರ್ದಮ ಋಷಿಗಳಿಗೆ, ಆದರೆ ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಒಳ್ಳೆ ತಾರುಣ್ಯವನ್ನು ಧಾರಣೆ ಮಾಡಿಕೊಂಡು ತಮ್ಮ ಹೆಂಡತಿಗೂ ಕೂಡ ಒಳ್ಳೆ 100 ವರ್ಷದ ಆಯಸ್ಸನ್ನು ಕೊಟ್ಟು ನಿರಂತರವಾಗಿ ಇಬ್ಬರೂ ಕೂಡ 100 ವರ್ಷಗಳ ಕಾಲ ಅಲ್ಲಿ ಅನೇಕ ರೀತಿಯಾದ ಭೋಗಗಳನ್ನು ಅನುಭವಿಸ್ತಾರೆ, ಸುಖವನ್ನು ಅನುಭವಿಸ್ತಾರೆ. ಆ ರೀತಿಗೆ ಅನುಭವಿಸಿ ಕೊನೆಗೆ ಅವರಿಗೆ 9 ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ದೇವಹೂತಿ ದೇವಿಗೆ 9 ಜನ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಹುಡ್ತಾರೆ. ಕೊನೆಗೆ 100 ವರ್ಷ ಆಯಿತು. ಕೊನೆಗೆ ಕರ್ದಮರಿಗೆ ಜೀವನದಲ್ಲಿ ವೈರಾಗ್ಯ ಬರುತ್ತೆ ಅಂತೆ. ಅವರೇನು ಮಾಡ್ತಾರೆ, ಸರಿ ನಾನು ಇನ್ನು ಮುಂದೆ ಈ ಆಶ್ರಮದಲ್ಲಿ ಇರೋದಿಲ್ಲ, ತಪಸ್ಸು ಮಾಡಲಿಕ್ಕೆ ಅಂತ ಬೇರೆ ಕ್ಷೇತ್ರಕ್ಕೆ ಹೋಗ್ತೇನೆ, ನೀನು ಇಲ್ಲೇ ಇರ್ಬೋದು ಅಂತ. ಆವಾಗ ಅವಳು ಕೇಳ್ತಾಳೆ, ನೀವೇನು ಹೋಗ್ಬಿಟ್ರಿ, ನನ್ನ ಗತಿ ಏನು ಅಂತ. ಯಾಕೆಂದರೆ ಇರುವುದು 9 ಜನ ಹೆಣ್ಣು ಮಕ್ಕಳು. ಅವರು ಮದುವೆ ಮಾಡಿಕೊಟ್ರೆ ಅವರೆಲ್ಲರೂ ಕೂಡ ಏನಾಗ್ತಾರೆ, ತಮ್ಮ ಗಂಡ ಮನೆಗೆ ಹೋಗಿಬಿಡ್ತಾರೆ, ನನ್ನ ಉದ್ಧಾರ ಹೇಗೆ ಅಂತ. ಆವಾಗ ಕರ್ದವರು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ಸಾಕ್ಷಾತ್ ಪರಮಾತ್ಮನೇ ನಿನಗೆ ಹುಡ್ತಾನೆ ಎಂಬುದಾಗಿ ವರವನ್ನು ಕೊಡ್ತಾರೆ. ಹಾಗೆ ಹುಟ್ಟಿದಂತಹ ಮಗನೇನೆ ಕಪಿಲ ರೂಪಿಯಾದಂತಹ ಪರಮಾತ್ಮ ಅಂತ. ಅವಳ ಹೆಸರು ಏನು ಅಂತ ಹೇಳಿದ್ರೆ ದೇವಹೂತಿ ಅಂತ. ಹೂತಿ ಅಂತ ಹೇಳಿದ್ರೆ ಹಡೆಯೋದು ಅಂತ, ಹೆರೋದು ಅಂತ. ದೇವ ಅಂದರೆ ದೇವರನ್ನೇ ಹಡೆದಂತಹ ವ್ಯಕ್ತಿ ದೇವಹೂತಿ. ಹಾಗಾಗಿ ಅವಳಿಗೆ ದೇವಹೂತಿ ಅಂತ ಸಾರ್ಥಕ ಹೆಸರು ಆಯಿತು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ದೇವಹೂತಿ ಅಂತ ಅವಳಿಗೆ ಹೆಸರಿಟ್ಟಿದ್ದು ಹುಟ್ಟಿದಾಗಲೇ ಇಟ್ಟಿದ್ದು, ಇವಾಗ ಇಟ್ಟಿದ್ದಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಋಷಿಗಳ ಚಕ್ರವರ್ತಿಗಳ ತಪಸ್ಸು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅವರು ಯಾವ ರೀತಿಯಾಗಿ ನಾಮಕರಣವನ್ನು ಮಾಡ್ತಾರೋ ಆ ರೀತಿಯಾಗಿ ಅವರ ಜೀವನ ಆಗ್ತಾ ಇತ್ತು ಅಂತ. ಪರೀಕ್ಷಿತ ಅಂತ ಹೆಸರು. ಅವನಿಗೆ ಇಟ್ಟಂತಹ ಹೆಸರು ಗರ್ಭದಲ್ಲಿ ಇಟ್ಟಾಗ ಹೆಸರು. ಯಾಕೆಂದರೆ ಅಶ್ವತ್ಥಾಮಾಚಾರ್ಯರು ಇದನ್ನು ಪ್ರಯೋಗ ಮಾಡಿದ್ದಾರೆ, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರ್ತಾರೆ. ಆವಾಗ ಪರಮಾತ್ಮ ರಕ್ಷಣೆ ಮಾಡಬೇಕು ಅಂತ ಉತ್ತರಾದೇವಿ ಗರ್ಭದಲ್ಲಿ ಪ್ರವೇಶ ಮಾಡಿ ತಾನೇನು ಮಾಡ್ತಾನೆ, ಪರೀಕ್ಷಿತ ಸುತ್ತಲೂ ಕೂಡ ತಿರುಗಾಡ್ತಾ ಇರ್ತಾನೆ ಅಂತ, ರೌಂಡಾಗಿ ತಿರುಗ್ತಾ ಇರ್ತಾನೆ. ಮಗುವಿಗೆ ಆಶ್ಚರ್ಯ, ಇದೇನು ಅಂತ ನೋಡ್ತಾ ಇರುತ್ತೆ ಅಂತೆ. ಹಾಗಾಗಿ ಅವನಿಗೆ ಪರೀಕ್ಷಿತ ಅಂತ ಹೆಸರು. ಈಕ್ಷಿತ ಅಂತ ಹೇಳಿ ನೋಡೋದು, ಪರಿತ ಅಂತ ಸುತ್ತಲೂ ಅಂತ, ಸುತ್ತಲೂ ನೋಡ್ತಾ ಇದ್ದ ಹಾಗಾಗಿ ಅವನಿಗೆ ಪರೀಕ್ಷಿತ ಅಂತ ಹೆಸರಿಟ್ಟರು. ಹೀಗೆ ಒಂದೊಂದು ಹೆಸರಿಗೆ ಕೂಡ ಅದು ಸಾರ್ಥಕ್ಯ ಅನರ್ಥಕ ನಾಮ ಅಂತ ಇರುತ್ತೆ. ಹಾಗೆ ಇವಳಿಗೂ ಕೂಡ, ಯಾರಿಗೆ? ದೇವಹೂತಿಗೆ. ಮುಂದೆ ಅವಳು ಪರಮಾತ್ಮನನ್ನೇ ಹಡಿತಾಳೆ. ಅವರು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ಸಾಕ್ಷಾತ್ ಪರಮಾತ್ಮನೇನೆ ನಿನಗೆ ಮಗನಾಗಿ ಹುಡ್ತಾನೆ, ಅವನೇ ನಿನ್ನ ಉದ್ಧಾರವನ್ನು ಮಾಡ್ತಾನೆ ಅಂತ ಇಷ್ಟು ಅಂಶಗಳನ್ನು ತಿಳಿಸ್ತಾರೆ. ಈ ರೀತಿಯಾಗಿ ಪರಮಾತ್ಮ ಮುಂದೆ ಅವಳಲ್ಲಿ ಕಪಿಲ ಎನ್ನುವಂಥ ಹೆಸರಿನಿಂದಾಗಿ ಅವತಾರ ಮಾಡ್ತಾನೆ. ಕಪಿಲ ಎನ್ನುವಂಥ ಹೆಸರಿನಿಂದಾಗಿ ಅವತಾರ ಮಾಡಿ ವಿಶೇಷವಾಗಿ ತನ್ನ ತಾಯಿಯ ಉದ್ಧಾರವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಪರಮಾತ್ಮನ ಒಂದು ವಿಶಿಷ್ಟವಾದ ಮಹತ್ವವನ್ನು ತಿಳಿಸ್ತಾರೆ. ಪರಮಾತ್ಮ ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ ಅಂತ ಏನು ಬೇಕಾದರೂ ಕೂಡ ಮಾಡ್ತಾನೆ ಅಂತ. ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ರಾಜ ಮತ್ತು ಒಬ್ಬ ಮಂತ್ರಿ ಇರ್ತಾರೆ ಅಂತೆ. ಆ ರಾಜ ಮಂತ್ರಿ ಹತ್ರ ಒಂದು ಚರ್ಚೆ ನಡೆಯುತ್ತೆ ಅಂತೆ, ಯಾರು ತುಂಬ ದೊಡ್ಡವರು ಅಂತ. ಅದಕ್ಕೆ ಮಂತ್ರಿ ಹೇಳ್ತಾನೆ, ಜಗತ್ತಿನಲ್ಲಿ ಯಾವುದು ದೊಡ್ಡದು ಅಂತೇಳಿ ಆಕಾಶ ತುಂಬ ದೊಡ್ಡದು ಅಂತ. ಯಾಕಂದರೆ ಸ್ಪೇಸ್ ಇಲ್ಲದೆ ಇರುವಂತಹ ಸ್ಥಳನೇ ಇಲ್ಲ, ಎಲ್ಲ ಕಡೆ ಸ್ಪೇಸ್ ಇದ್ದೇ ಇದೆ. ಹಾಗಾಗಿ ಆಕಾಶ ತುಂಬ ದೊಡ್ಡದು ಅಂತ ಮಂತ್ರಿ ಹೇಳ್ತಾನೆ ಅಂತೆ. ಅದಕ್ಕೆ
ಇನ್ನೊಬ್ಬ ಮಂತ್ರಿ ಹೇಳ್ತಾನೆ, ಆಕಾಶ ದೊಡ್ಡದಲ್ಲ, ಆಕಾಶ ಎಷ್ಟು ದೊಡ್ಡದಾಗಿದ್ದು ಕೂಡ ಏನಾಗುತ್ತೆ, ಮೋಡ ಬಂದು ಆಕಾಶವನ್ನು ಮುಚ್ಚಿ ಹಾಕಿಬಿಡುತ್ತೆ, ಹಾಗಾಗಿ ಮೋಡ ದೊಡ್ಡದು ಅಂತ. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಮೇಘವು ದೊಡ್ಡದಲ್ಲ, ಅಂದರೆ ಮೋಡವು ದೊಡ್ಡದಲ್ಲ, ಒಂದು ವೇಳೆ ಜೋರಾಗಿ ಗಾಳಿ ಬೀಸಿಬಿಟ್ರೆ ಏನಾಗುತ್ತೆ, ಮೋಡ ಎಲ್ಲ ಆ ಕಡೆ ಈ ಕಡೆ ಆಗಿಬಿಡುತ್ತೆ, ಹಾಗಾಗಿ ಗಾಳಿ ದೊಡ್ಡದು ಅಂತ. ಅದಕ್ಕೆ ಮುಂದೆ ಹೇಳ್ತಾರೆ, ಗಾಳಿಯು ಕೂಡ ದೊಡ್ಡದಲ್ಲ ಅಂತ. ಯಾಕೆಂದರೆ ಗಾಳಿ ಜೋರಾಗಿ ಬೀಸುತ್ತೆ, ಒಂದು ವೇಳೆ ಮಧ್ಯದಲ್ಲಿ ದೊಡ್ಡ ಪರ್ವತ ಇದ್ದರೆ ಗಾಳಿ ಏನಾಗಲ್ಲ, ಮುಂದೆ ಜೋರಾಗಿ ಬೀಸೋದಿಲ್ಲ. ಯಾಕೆಂದರೆ ಆ ಪರ್ವತವನ್ನು ಕಿತ್ತೊಗೆಯುವಂಥ ಶಕ್ತಿ ಅದಕ್ಕಿಲ್ಲ, ಹಾಗಾಗಿ ಪರ್ವತ ತುಂಬ ದೊಡ್ಡದಾದ ಶ್ರೇಷ್ಠವಾದದ್ದು ಅಂತ. ಕೊನೆಗೆ ಹೀಗೆ ಬರ್ತಾ ಬರ್ತಾ ಪರ್ವತ ಇಲ್ಲಿದೆ, ಭೂಮಿಯ ಮೇಲೆ ಇದೆ, ಸ್ವಭೂಮಿಯನ್ನು ಹೊತ್ತಂತಹ ಭೂಮಿ ಶ್ರೇಷ್ಠ. ಯಾಕೆಂದರೆ ಪರ್ವತ ತುಂಬ ವೇಟ್ ಇರುವಂತಹ ಇದು, ಅದನ್ನು ಹೊತ್ತಿರುವಂತಹ ಭೂಮಿ ಶ್ರೇಷ್ಠ ಅಂತ ಹೇಳ್ತಾರೆ. ಕೊನೆಗೆ ಇಷ್ಟೆಲ್ಲ ತೀರ್ಮಾನ ಮಾಡ್ತಾ 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 ಕೊನೆಗೆ ಹೇಳ್ತಾರೆ, ಈ ಭೂಮಿಯನ್ನು ಹೊತ್ತಂಥವ್ರು ಯಾರು, ಶೇಷದೇವರು. ಶೇಷದೇವರು ಶ್ರೇಷ್ಠ ಅಂತ ಆಗುತ್ತೆ. ಆ ಶೇಷದೇವರನ್ನು ಹೊತ್ತಂಥವ್ರು ಯಾರು, ಸಾಕ್ಷಾತ್ ಪರಮಾತ್ಮ. ಆಮೆಯ ರೂಪದಿಂದಾಗಿ ಇಡೀ ಭೂಮಿಯನ್ನು ಹೊತ್ತಂಥವರು ಪರಮಾತ್ಮ, ಹಾಗಾಗಿ ಪರಮಾತ್ಮ ಶ್ರೇಷ್ಠ ಅಂತ ತೀರ್ಮಾನ ಮಾಡ್ತಾನೆ. ಇಷ್ಟೆಲ್ಲ ಅಂಶಗಳನ್ನು ಗಮನಿಸ್ತಾ ಇರ್ತಾನೆ ಯಾರು, ಮಹಾರಾಜ. ಕೊನೆಗೆ ಮಹಾರಾಜ ಹೇಳ್ತಾನೆ, ಪರಮಾತ್ಮ ಶ್ರೇಷ್ಠ ಹೌದು, ಆದರೆ ಆ ಪರಮಾತ್ಮನಿಗಿಂತಲೂ ಭಕ್ತ ಶ್ರೇಷ್ಠ ಅಂತ. ಯಾಕೆಂದರೆ ಆ ಪರಮಾತ್ಮನನ್ನು ಕೂಡ ಹೊತ್ತುಕೊಂಡವರು ಯಾರು, ಭಕ್ತ ಅಂತ. ಯಾಕೆಂದರೆ ಪರಮಾತ್ಮ ಭಕ್ತರ ಹೃದಯದಲ್ಲಿ ನೆಲೆಸಿರ್ತಾನೆ, ಹಾಗಾಗಿ ಭಕ್ತ ಶ್ರೇಷ್ಠ ಅಂತ ಅಂಶವನ್ನು ತಿಳಿಸ್ತಾರೆ. ಅಂದರೆ ತಾತ್ಪರ್ಯ ಇಷ್ಟು, ಪರಮಾತ್ಮನ ಬಗ್ಗೆ ವಿಶಿಷ್ಟವಾದಂತಹ ಜ್ಞಾನ ಯಾರಿಗಿರುತ್ತೋ ಆ ವ್ಯಕ್ತಿ ತುಂಬ ಶ್ರೇಷ್ಠ ಅಂತ. ಪರಮಾತ್ಮನಿಗಿಂತ ಶ್ರೇಷ್ಠ ಅಂತ ಅರ್ಥ ಅಲ್ಲ, ಆ ವ್ಯಕ್ತಿ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ಅಂತ. ಯಾಕೆಂದರೆ ಪರಮಾತ್ಮನೇ ತನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದಾನೆ ಅಂತ. ಆ ರೀತಿಯಾಗಿ ಅನೇಕ ರೀತಿಯಾದಂತಹ ಉಪದೇಶಗಳನ್ನು ಕಪಿಲ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೆ ಮಾಡ್ತಾನೆ. ತಾಯಿಗೆ ಮಾಡ್ತಾ 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 ತಾನು ಮುಂದೆ ಕಪಿಲ ಗೀತೆ ಅಂತಲೇ ಭಾಗವತದಲ್ಲಿ ಪ್ರಸಿದ್ಧವಾದಂತಹ ಒಂದು ಭಾಗ. ಅದರಲ್ಲಿ ವಿಶೇಷವಾಗಿ ಸಾಂಖ್ಯಶಾಸ್ತ್ರ ಅಂತ, ನ್ಯೂಮರಾಜಿಕಲ್ ಶಾಸ್ತ್ರ, ಅದನ್ನು ವಿಶೇಷವಾಗಿ ಕಪಿಲ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೆ ಉಪದೇಶವನ್ನು ಮಾಡ್ತಾನೆ. ಹೀಗೆ ತಾಯಿಗೆ ವಿಶೇಷವಾದಂತಹ ಉಪದೇಶವನ್ನು ಮಾಡಿ ತಾನು ತನ್ನ ತಾಯಿಯ ಉದ್ಧಾರವನ್ನು ಮಾಡಿದ ಎನ್ನುವಂಥ ಅಂಶವನ್ನು 3ನೇ ಸ್ಕಂದದಲ್ಲಿ ತಿಳಿಸ್ತಾರೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಅದು ತಾಯಿಯ ಮೂಲಕ ಆಗುತ್ತೆ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಆ ತಾಯಿ ಮಾಡಿದಂಥ ಉಪದೇಶದಿಂದಾಗಿ ಮುಂದೆ ಆ ವ್ಯಕ್ತಿ ಅದನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ ಅಷ್ಟೇ. ಆದರೆ ಇಲ್ಲಿ ಆಗಿದ್ದು ಉಲ್ಟಾ, ಉದ್ಧಾರ ಆಗಿದ್ದು ಯಾರ್ದು, ದೇವಹೂತಿ ದೇವಿ, ಉದ್ಧಾರ ಮಾಡಿದಂಥ ವ್ಯಕ್ತಿ ಮಗ. ಹಾಗಾಗಿ ಕಪಿಲ ರೂಪಿಯಾದಂತಹ ಪರಮಾತ್ಮ ಜಗತ್ತಿನಲ್ಲಿ ಅಲ್ಲಿ ತನಕ ನಡೆದೇ ಇದ್ದಂಥ ಒಂದು ವಿಶಿಷ್ಟವಾದಂಥ ಕಾರ್ಯವನ್ನು ಮಾಡಿದ ಅಂತ. ಯಾರೂ ಕೂಡ ತಾಯಿಯ ಉದ್ಧಾರವನ್ನು, ತಾಯಿಗೆ ಉದ್ಧಾರ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ, ಕೊನೆಗೆ ತಾಯಿ ಸತ್ತ ಮೇಲೆ ಶ್ರಾದ್ದಾದಿಗಳನ್ನು ಮಾಡಿ ತಾಯಿ ಉದ್ಧಾರ ಮಾಡ್ಬೋದು ಅಷ್ಟೇ. ಆದರೆ ತಾಯಿಗೆ ಉಪದೇಶವನ್ನು ಮಾಡಿ ಯಾರು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಪಿಲ ರೂಪಿಯಾದಂತಹ ಪರಮಾತ್ಮ ತಾನು ಸ್ವತಃ ಅವತಾರವನ್ನು ಮಾಡಿ ತನ್ನ ತಾಯಿಗೆ ಅನೇಕ ರೀತಿಯ ಒಂದು ಉಪದೇಶಗಳನ್ನು ಮಾಡಿ ಅವಳ ಉದ್ಧಾರವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾರೆ. ಯಾಕೆಂದರೆ ಕರ್ದಮ ಋಷಿಗಳು ಹೇಳಿದರು, ದೇವಹೂತಿ ದೇವಿಯ ಗಂಡ, ನಿನ್ನ ಉದ್ಧಾರವನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಮಗನೇ ನಿನ್ನ ಉದ್ಧಾರವನ್ನು ಮಾಡ್ತಾನೆ ಅಂತ. ಹಾಗಾಗಿ ಆ 9 ಜನ ಹೆಣ್ಮಕ್ಳನ್ನು ಕೂಡ ಒಳ್ಳೆ ದೊಡ್ಡ ದೊಡ್ಡ ಋಷಿಗಳಿಗೆ, ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿ ಕೊನೆಗೆ ಎಲ್ಲರೂ ಕೂಡ ಮನೆಯನ್ನು ಬಿಟ್ಟು ಹೋಗಿಬಿಡ್ತಾರೆ. ಮನೇಲಿ ಇರೋದು ಯಾರು, ಇಬ್ಬರೇ ಇಬ್ಬರು, ಒಂದು ಕಪಿಲ ರೂಪಿಯಾದಂಥ ಪರಮಾತ್ಮ, ಇನ್ನೊಂದು ದೇವಹೂತಿಯಾದಂತಹ ದೇವಿ. ಹಾಗಾಗಿ ಆ ದೇವಹೂತಿ ದೇವಿ ತನ್ನ ಎಷ್ಟು ವರ್ಷ ಆಯಸ್ಸಿರುತ್ತೋ ಆ ಸಂಪೂರ್ಣ ಆಯಸ್ಸೆಲ್ಲವನ್ನು ಕೂಡ ಆ ಕಪಿಲ ರೂಪಿಯಾದಂತಹ ಮಗನಿಂದಾಗಿ ಅನೇಕ ರೀತಿಯ ಉಪದೇಶಗಳನ್ನು ಪಡೆದು ಮುಂದೆ ಅವಳು ತನ್ನ ದೇಹವನ್ನು ತ್ಯಾಗ ಮಾಡಿ ಉತ್ತಮವಾದಂಥ ಲೋಕವನ್ನು ಹೊಂದುತ್ತಾಳೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ 3ನೇ ಸ್ಕಂದದಲ್ಲಿ 22 ಅಧ್ಯಾಯಗಳ ತನಕ ಕಪಿಲ ರೂಪಿಯಾದಂತಹ ಪರಮಾತ್ಮನ ಚರಿತ್ರೆ ಬರುತ್ತೆ. ಮುಂದೆ ಅನೇಕ ರೀತಿಯ ಉಪದೇಶಗಳು ಕೂಡ ಬರ್ತವೆ. ಮುಂದಿನ ಉಪದೇಶಗಳನ್ನು ನಾಳೆ ದಿವಸದ ಪ್ರವಚನದಲ್ಲಿ ಕೇಳೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.